ವೀಕ್ಷಕರ ನಮಸ್ತೆ. ಇವತ್ತಿನ ಪ್ರೈಮ್ ಟೈಮ್ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಪ್ರೈಮ್ ಟೈಮ್ ಕಾರ್ಯಕ್ರಮದಲ್ಲಿ ನಾವು ಚರ್ಚೆ ಮಾಡ್ತಾ ಇರುವಂತಹ ವಿಚಾರ, ಚರ್ಚೆ ಮಾಡೋದಕ್ಕಿಂತ ಜಾಸ್ತಿ ಚರ್ಚೆ ಮಾಡಲೇಬೇಕಾಗಿರುವಂತಹ ವಿಚಾರ, ನಮ್ಮ ಮಂಗಳೂರು, ನಮ್ಮ ಕರಾವಳಿ ಭಾಗ. ಈ ಕರಾವಳಿ ಭಾಗಕ್ಕೆ ಒಂದು ಜೈವಿಕ ಮುಕ್ಕುಟದಂತೆ ಇದ್ದಂತಹ ಒಂದು ಅದ್ಭುತವಾಗಿರುವಂತಹ ಪಾರ್ಕ್. ಆ ಪಾರ್ಕ್ಗೆ ಪಿಲಿಕುಳ ಅನ್ನುವಂತಹ ಹೆಸರಿದೆ. ಮಂಗಳೂರಿಗೆ ಬಂದವರು ಪ್ರತಿಯೊಬ್ಬರು ಕೂಡ ಪಿಲಿಕುಳಕ್ಕೆ ಹೋಗ್ತಾರೆ. ಯಾಕಂದರೆ ಅಷ್ಟು ಆಕರ್ಷಣೆಯ ಒಂದು ಕೇಂದ್ರ ಅದು. ಜೈವಿಕವಾಗಿರುವಂತಹ ದೊಡ್ಡ ಮೃಗಾಲಯ, ಉದ್ಯಾನವನ, ಪಾರ್ಕ್ಗಳು ಎಲ್ಲವೂ ಕೂಡ ಇದೆ. ನಮ್ಮ ದೇಶದಲ್ಲೂ ಕೂಡ ಪ್ರಸಿದ್ಧಿ ಪಡೆದುಕೊಂಡಿರುವಂತಹ ಒಂದು ಮೃಗಾಲಯ. ಇವೆಲ್ಲ ಜೊತೆಗೆ 370 ಎಕರೆ ವಿಸ್ತೀರ್ಣದಷ್ಟು ಹರಡಿಕೊಂಡಿರುವಂತಹ ಒಂದು ಅದ್ಭುತವಾಗಿರುವಂತಹ ಜಾಗ ಅದು. ಯಾಕಂದರೆ ನಮ್ಮ ಮಂಗಳೂರು ಅಂತ ಬಂದಾಗ ಬೆಳೀತಾ ಇರುವಂತಹ ಸಿಟಿ. ಇವೆಲ್ಲದರ ನಡುವೆ ನಾವು ಈ ಸಿಟಿಯ ಜಂಜಾಟದಿಂದ ಒಂದು ಗ್ರೀನರಿ ಬೇಕು, ಹಸಿರು ಬೇಕು, ಮನಸ್ಸಿಗೆ ಒಂದು ನೆಮ್ಮದಿ ಬೇಕು, ಖುಷಿ ಬೇಕು, ಸಂತೃಪ್ತಿ ಬೇಕು ಅಂತ ಬಂದಾಗ ಬಹಳಷ್ಟು ಜನರು ಪಿಲಿಕುಳವನ್ನ ಪ್ರಥಮ ಆದ್ಯತೆಯಾಗಿ ನೋಡುವಂಥವರಿದ್ದಾರೆ. ಈ ಟೂರಿಸಂ ಅನ್ನುವಂತಹ ವಿಚಾರಗಳಲ್ಲಿ ಈ ಪಿಲಿಕುಳದ ಪಾತ್ರ ಬಹಳಷ್ಟು ತುಂಬಾ ದೊಡ್ಡ ಮಟ್ಟದಲ್ಲಿದೆ, ಅಗಾಧ ಪ್ರಮಾಣದಲ್ಲಿದೆ. ಇದೆಲ್ಲವನ್ನ ಕೂಡ ನಾನು ಯಾಕೆ ಹೇಳ್ತಿದ್ದೀನಿ ಅಂತ ಬಂದಾಗ, ಪಿಲಿಕುಳದ ಅವ್ಯವಸ್ಥೆ ಬಗ್ಗೆ ತಮಗೆಲ್ಲರೂ ಕೂಡ ಈಗ ಗೊತ್ತೇ ಇದೆ. ನಾನು ನೇರವಾಗಿ ಯಾರನ್ನ ಕೇಳಬೇಕು ಅವರನ್ನೇ ಕೇಳಬೇಕು, ಅದಕ್ಕೋಸ್ಕರ ಈ ವಿಚಾರವನ್ನ ಹೇಳ್ತಾ ಇದ್ದೀನಿ. ಯಾರು ಟೂರಿಸಂ ಅಂತ ಹೇಳಿ ಬೊಬ್ಬೆ ಹೊಡೆದುಕೊಂಡು ಕಾರ್ಯಕ್ರಮವನ್ನ ಮಾಡಿದ್ದೀರಿ, ಮೊನ್ನೆ ತಾನೇ ಬೀಚ್ ಫೆಸ್ಟಿವಲ್ ಅಥವಾ ತುಂಬಾ ದೊಡ್ಡ ಮಟ್ಟದಲ್ಲಿ ಲಕ್ಷಾಂತರ ದುಡ್ಡನ್ನ ಸುರಿದು ಯಾರ್ಯಾರೋ ನ್ಯಾಷನಲ್ ಸಿಂಗರ್ಸ್ಗಳನ್ನ, ರಾಷ್ಟ್ರ ಮಟ್ಟದ ಸಿಂಗರ್ಸ್ಗಳನ್ನ ತಂದು ಮಾಡಿದಿರಿ ತಾವುಗಳು, ಮಾಡಿ, ನೋ ಇಶ್ಯೂಸ್. ಆದರೆ ನಮ್ಮ ಮಂಗಳೂರಿನಲ್ಲಿರುವಂತಹ ಪಿಲಿಕುಳ ಜೈವಿಕ ಉದ್ಯಾನವನ ಏನಿದೆ, ಮೃಗಾಲಯ ಏನಿದೆ, ಅಲ್ಲಿರುವಂತಹ ಮುಗ್ಧ ಪ್ರಾಣಿಗಳು, ಮೂಕ ಪ್ರಾಣಿಗಳು ನರಳಾಡ್ತಾ ಇದೆ. ಇದರ ಬಗ್ಗೆ ತಾವುಗಳು ಧ್ವನಿ ಎತ್ತಾ ಇಲ್ಲ. ನಮ್ಗಳ ಧಿಕ್ಕಾರ ಇರುವಂಥದ್ದು ಇದರ ಮೇಲೆ. ನಾನು ನೇರವಾಗಿ ವಿಚಾರಕ್ಕೆ ಬರ್ತೀನಿ. ನಾನು ಅಂತಹ ಪಾರ್ಕ್ ಆಗಾಯ್ತು ಹೀಗಾಯ್ತು ಇಲ್ಲ, ನೇರವಾಗಿ ವಿಚಾರಕ್ಕೆ ಬರಬೇಕು ನಾವುಗಳು. ನಮ್ಮ ಜಿಲ್ಲೆಯ ಜಿಲ್ಲಾಧಿಕಾರಿ ಅವರು ಕೂಡ ಈ ಬಗ್ಗೆ ಹೇಳಿದ್ದಾರೆ, ಅಲ್ಲಿ ಏನೂ ಆಗಿಲ್ಲ ಅನ್ನುವಂಥದ್ದು. ಆದರೆ ಅಲ್ಲಿರುವಂತಹ ಅವ್ಯವಸ್ಥೆ, ಅಲ್ಲಿರುವಂತಹ ಪ್ರಾಣಿಗಳ ದಯನೀಯ ಸ್ಥಿತಿ ಏನಿದೆಯಲ್ಲ, ಬಹಳಷ್ಟು ನಾಚಿಕೆ ಆಗುತ್ತೆ, ಬಹಳಷ್ಟು ನೋವಾಗುತ್ತೆ. ಇರುವಂತಹ ಒಂದು ಪಾರ್ಕ್, ಕದ್ರಿ ಪಾರ್ಕ್ ಹೋಯ್ತು, ಅಲ್ಲಿದ್ದಂತಹ ಜಿಂಕೆಗಳು, ಅಲ್ಲಿದ್ದಂತಹ ಪ್ರಾಣಿಗಳು ಶಿಫ್ಟ್ ಆಯಿತು. ನಮ್ಮ ಮಂಗಳೂರಿನ ಯೋಗ್ಯತೆಗೆ ಸ್ಮಾರ್ಟ್ ಸಿಟಿ ಮಂಗಳೂರು ಜೊತೆಗೆ ಬುದ್ಧಿವಂತರ ಜಿಲ್ಲೆ, ವಿದ್ಯಾವಂತರ ಜಿಲ್ಲೆ, ಬುದ್ಧಿವಂತರ ನಗರ, ಪ್ರಜ್ಞಾವಂತರ ನಗರ, ನಮ್ಮ ಮುಖಕ್ಕೆ, ನಾಚಿಕೆಗೆಟ್ಟ ಮುಖಕ್ಕೆ ಒಂದು ಮೃಗಾಲಯವನ್ನ, ಒಂದು ಪಾರ್ಕ್ ಅನ್ನ ಉಳಿಸ್ಕೊಳ್ಳಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತ ಬಂದಾಗ ನಿಮ್ಗಳಿಗೆ ನಾಚಿಕೆ ಆಗ್ಬೇಕು. ನಮ್ಮ ಜಿಲ್ಲಾಡಳಿತಕ್ಕೆ ನಾಚಿಕೆ ಆಗ್ಬೇಕು. ನಮ್ಮ ಪಿಲಿಕುಳದ ಅಧಿಕಾರಿಯವರುಗಳಿಗೆ ನಾಚಿಕೆ ಆಗ್ಬೇಕು ನಿಜವಾಗ್ಲೂ ಕೂಡ. ಯಾಕಂದ್ರೆ ಒಂದು ಮೂಕ ಪ್ರಾಣಿಗಳಿಗೆ ತಾವುಗಳು ನಡೆಸಿಕೊಂಡಂತಹ ರೀತಿ ಇದೆಯಲ್ಲ, ಬಹಳಷ್ಟು ರಕ್ತ ಕುದಿಯುತ್ತೆ. ಯಾಕಂತ ಬಂದಾಗ ಆ ಜಿಂಕೆಗಳನ್ನು ನೋಡಿದಾಗ ಎಲ್ಲೋ ಒಂದು ಕಡೆ ಕಾಡುಗಳಲ್ಲಿ ಸ್ವಚ್ಛಂದವಾಗಿ ಓಡಾಡ್ತಾ ಇತ್ತು. ಪ್ರಾಣಿಗಳಿಗೆ, ಹುಲಿಗಳಿಗೆ ತಿನ್ನಲಿಕ್ಕೆ ಸರಿಯಾಗಿರುವಂತಹ ಮಾಂಸಾಹಾರ ಇಲ್ಲ. ಅದರಲ್ಲೂ ಕೂಡ ಕಳಪೆ ಮಟ್ಟದ ಮಾಂಸಾಹಾರಗಳನ್ನು ತಾವುಗಳು ಹಾಕ್ತೀರಿ. ಹುಲಿಗಳು ಯಾವ ರೀತಿ ಇದೆ, ಅದರ ಒಂದು ದೇಹವನ್ನು ನೋಡಿದಾಗ ನೋವಾಗುತ್ತೆ. ಜಿಂಕೆಗಳು, ಮರಿ ಜಿಂಕೆ ಅಂದ್ರೆ ಸಣ್ಣ ಮರಿ, ಸತ್ತು ಹೋಗಿರುವಂತಹ ಮರಿಗಳು ಪಾರ್ಕ್ನಲ್ಲಿ ಕಾಣಲಿಕ್ಕೆ ಸಿಗುತ್ತೆ. ಈ ಕಾಡು ಕುರಿಗಳು ಎಲ್ಲಿಗೆ ಮಾಯ ಆಗಿ ಹೋಗುತ್ತೆ ಅಂತ ಗೊತ್ತಿಲ್ಲ. ಎಷ್ಟು ಕಾಡು ಕುರಿಗಳು, ಎಷ್ಟು ಜಿಂಕೆಗಳು ಮಾಯ ಆಗಿ ಹೋಗ್ತದೆ ಅಂತ ಗೊತ್ತಿಲ್ಲ. ಯಾವುದೊಂದು ಬೀದಿ ನಾಯಿ ಬರುತ್ತೆ ಅಂತೆ, ಕಾಡು ಕುರಿಗಳನ್ನ ಕೊಂದು ಸಾಯಿಸ್ತದಂತೆ. ತಾವುಗಳನ್ನ ಸತ್ತೋಗಿದ್ದೀರಾ ಅನ್ನುವಂಥ ಪ್ರಶ್ನೆ ಕೇಳ್ತದಲ್ವಾ, ಕೇಳಬೇಕಲ್ವಾ? ಪ್ರತಿಯೊಬ್ಬರು ಕೂಡ ಬರ್ತಾರೆ ಪಾರ್ಕಿಗೆ. ನಾವೆಲ್ಲ ಹಣ ಕೊಟ್ಟು ಪಾರ್ಕಿಗೆ ಬರ್ತೀವಿ. ಅಷ್ಟು ಹಣ ಎಲ್ಲಿಗೆ ಹೋಗುತ್ತೆ? ಸರ್ಕಾರದ ಕೋಟ್ಯಾಂತರ ಅನುದಾನ ಎಲ್ಲಿಗೆ ಹೋಗುತ್ತೆ? ಪ್ರಶ್ನೆ ಮಾಡಬೇಕಾಗುತ್ತೆ. ನಮ್ಮ ಟ್ಯಾಕ್ಸ್, ನಮ್ಮ ದುಡ್ಡಿನ ಹಣ, ನಮ್ಮ ಪ್ರಾಣಿಗಳು, ಪ್ರತಿಯೊಂದು ಪ್ರಾಣಿ ಕೂಡ ಸಮಾಜದಲ್ಲಿ ಬದುಕುವಂತ ಹಕ್ಕಿದೆ. ಹಾಗಿದ್ದಾಗ ಕಂಪ್ಲೀಟ್ ಆಗಿರುವಂತಹ ಚಿತ್ರಣವನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ, ನೋಡ್ಕೊಂಬನ್ನಿ. ಪಿಲಿಕುಳ ಮೃಗಾಲಯದ ಅವಸ್ಥೆ ಕಂಡು ನ್ಯಾಯಾಲಯವೇ ಶಾಕ್. ತುಕ್ಕು ಹಿಡಿದ ಪಂಜರ, ಕಲುಷಿತ ನೀರು, ಸೊರಗುತ್ತಿರುವ ಮೂಕ ಪ್ರಾಣಿಗಳು. 2025ರ ಡಿಸೆಂಬರ್ನಲ್ಲೇ ಮುಗಿದಿದೆ ಲೈಸೆನ್ಸ್, ಪರವಾನಗಿ ಇಲ್ಲದೆ ಕಾರ್ಯಾಚರಣೆ. ಮಂಗಳೂರಿನಲ್ಲಿರೋ ಈ ಪಿಲಿಕುಳ ಆದ್ರೆ ಅದು ಕೇವಲ ಒಂದು ಮೃಗಾಲಯವಲ್ಲ, ಅದು ತುಳುನಾಡಿನ ಹಸಿರು ಪಟ್ಟದಂತಿರೋ ಒಂದು ಜೈವಿಕ ಅದ್ಭುತ. ಸುಮಾರು 370 ಎಕರೆಗಳಷ್ಟು ವಿಶಾಲವಾಗಿ ಹಬ್ಬಿರೋ ಈ ಪಾರ್ಕ್ ದೇಶದ ಅತ್ಯಂತ ನೈಸರ್ಗಿಕವಾದ ಮೃಗಾಲಯಗಳಲ್ಲಿ ಒಂದು ಅಂತಲೇ ಹೆಸರುವಾಸಿ. ಪಿಲಿ ಅಂದ್ರೆ ಹುಲಿ, ಕುಳ ಅಂದ್ರೆ ಕೆರೆ. ಒಂದು ಕಾಲದಲ್ಲಿ ಹುಲಿಗಳು ಬಂದು ನೀರು ಕುಡಿಯುತ್ತಿದ್ದ ಈ ಜಾಗವನ್ನ ಇಂದು ಅಂತಾರಾಷ್ಟ್ರೀಯ ಮಟ್ಟದ ಜೈವಿಕ ಉದ್ಯಾನವನವನ್ನಾಗಿ ರೂಪಿಸಲಾಗಿದೆ. ಪಶ್ಚಿಮ ಘಟ್ಟಗಳ ಅಳಿವಿನಂಚಿನಲ್ಲಿರೋ ವನ್ಯಜೀವಿಗಳಿಗೆ ಆಶ್ರಯ ತಾಣವಾಗಿರೋ ಪಿಲಿಕುಳ ಕರಾವಳಿಗೆ ಬರೋ ಪ್ರವಾಸಿಗರ ಮೊದಲ ಆಯ್ಕೆ. ಅಂತಹ ಸುಂದರ ತಾಣ ಇಂದು ಅವ್ಯವಸ್ಥೆಯ ತಾಣವಾಗಿ ಮಾರ್ಪಟ್ಟಿದೆ.
ಪಿಲಿಕುಳದ ಪರಿಸ್ಥಿತಿ ಯಾವ ಹಂತಕ್ಕೆ ತಲುಪಿದೆ ಅಂದ್ರೆ ಇಲ್ಲಿನ ಅವ್ಯವಸ್ಥೆ, ಪ್ರಾಣಿಗಳ ದಯಾನೀಯ ಸ್ಥಿತಿ ಕಂಡು ಹೈಕೋರ್ಟ್ ನ್ಯಾಯಾಧೀಶರೇ ಶಾಕ್ ಆಗಿದ್ದಾರೆ. ಹೌದು, ಮಂಗಳೂರಿನ ಪ್ರವಾಸಿಗರ ಹಾಟ್ ಫೇವರೇಟ್ ಪಿಲಿಕುಳ ಮೃಗಾಲಯಕ್ಕೀಗ ಇಂತಹದೊಂದು ಸಂಕಷ್ಟ ಎದುರಾಗಿದೆ. ಇದು ಇಲ್ಲಿರೋ ಮೂಕ ಪ್ರಾಣಿಗಳಿಂದಾದ ತಪ್ಪಲ್ಲ, ಬದಲಾಗಿ ಇಲ್ಲಿನ ಆಡಳಿತ ವ್ಯವಸ್ಥೆಯಿಂದ ಸ್ವಯಂಕೃತ ಅಪರಾಧ. ತುಕ್ಕು ಹಿಡಿದ ಪಂಜರ, ಕಲುಷಿತ ನೀರು, ಅಶುಚಿ ವಾತಾವರಣ ಇದು ಪಿಲಿಕುಳ ಮೃಗಾಲಯದ ಸದ್ಯದ ಸ್ಥಿತಿ. ವನ್ಯಜೀವಿ ಸಂರಕ್ಷಕ ಭುವನ್ ಎಂಬುವರು ಸಲ್ಲಿಸಿದ ಸಾರ್ವಜನಿಕ ಹಿತಾಸಕ್ತಿಯ ಅರ್ಜಿ ವಿಚಾರಣೆ ವೇಳೆ ಪಿಲಿಕುಳ ಮೃಗಾಲಯದ ಕರ್ಮಕಾಂಡಗಳು ಹೈಕೋರ್ಟ್ನಲ್ಲಿ ಹೊರಬಿದ್ದಿವೆ. ಪ್ರಾಣಿಗಳನ್ನ ಇರಿಸಿರುವ ಪಂಜರಗಳು ಸಂಪೂರ್ಣ ತುಕ್ಕು ಹಿಡಿದಿವೆ. ಅಲ್ಲಿ ಸರಿಯಾದ ಭದ್ರತೆ ಇಲ್ಲ. ಅಶುಚಿಯಾದ ಪರಿಸರದಲ್ಲಿ ಪ್ರಾಣಿಗಳು ನರಳುತ್ತಿರೋ ಫೋಟೋಗಳನ್ನು ನೋಡಿ ನ್ಯಾಯಪೀಠ ಕೆಂಡಾಮಂಡಲವಾಗಿದೆ. ಝೂವಿನ ಲಿಸ್ಟಿನಲ್ಲಿ ಪಿಲಿಕುಳ ಬಯೋಲಾಜಿಕಲ್ ಪಾರ್ಕ್ ಒಂದು ಅಂತ ಹಲವಾರು ವರ್ಷದಿಂದ ಪ್ರಚಾರದಲ್ಲಿತ್ತು. ಆದ್ರೆ ಇದೆಲ್ಲ ಸುಳ್ಳ ಅಂತ ನಮ್ಮ ಗಮನಕ್ಕೆ ಬಂದ ನಂತರ ಅದಕ್ಕೆ ಬೇಕಿದ್ದಂತ RTI ಅನ್ನು ಸಲ್ಲಿಸಿ ಎಲ್ಲ ಡಾಕ್ಯುಮೆಂಟ್ಸ್ ಕಲೆಕ್ಟ್ ಮಾಡಿಕೊಂಡು 9 ಮಾರ್ಚ್ 2025ಗೆ ನಾವು ನನ್ನ ವಕೀಲರಾದಂತ ಅಶ್ವಿನ್ ಜಯಶ್ಚಂದ್ ಕುಟಿನ ಮುಖಾಂತರ PIL ಅನ್ನು ಸಲ್ಲಿಸಿದ್ದೆ. ಆ PIL ನ ಹಿಯರಿಂಗ್ ಚೀಫ್ ಜಸ್ಟಿಸ್ ನ ಮುಂದೆ 28 ತಾರೀಕು ಜನವರಿ 2026ಗೆ ಬಂದಾಗ ಚೀಫ್ ಜಸ್ಟಿಸ್ ವಿಭು ಬಕ್ರು ಅವರು ಪರ್ಟಿಕ್ಯುಲರ್ ಪೆಟಿಷನ್ ಅಲ್ಲಿ ಇರುವಂತ ಸಾಂಬಾರ್ ಡಿಯರ್ ನ ಫೋಟೋ ನೋಡ್ಕೊಂಡು ಅವರು ಇಮಿಡಿಯೇಟ್ಲಿ ಈ ಝೂ ಅನ್ನು ಬಂದ್ ಮಾಡ್ಬೇಕಂತ ಆರ್ಡರ್ ಮಾಡ್ತಾರೆ. ಆದ್ರೆ ಇದನ್ನು ಕೇಳಿ ಸ್ಟೇಟ್ ಗವರ್ಮೆಂಟ್ ನ ವಕೀಲರು ಇದಕ್ಕೆ ರಿಪ್ಲೈ ಕೊಡ್ಲಿಕ್ಕೆ ಇನ್ನು 2 ವಾರ ಕೊಡ್ಬೇಕಂತ ಕೇಳಿದ್ದಾರೆ. ಈ ಪರ್ಟಿಕ್ಯುಲರ್ ಪಿಲಿಕುಲದ ಈ ಸ್ಥಿತಿ ಬರ್ಲಿಕ್ಕೆ ಕಾರಣ ಅಲ್ಲಿರುವಂತ ಭ್ರಷ್ಟ ಅಧಿಕಾರಿಗಳು. 20 ವರ್ಷದಿಂದ ಅಲ್ಲಿಯ ಸೆಕ್ಯೂರಿಟಿ ಸ್ಟಾಫ್ ಹಿಡಿದು ಅಲ್ಲಿಯ ಮೇಲಾಧಿಕಾರಿ ತನಕ ಎಲ್ಲ ಭ್ರಷ್ಟರೇ ಇದ್ದಾರೆ. ಇದು ಇವನ್ ಲೋಕಾಯುಕ್ತದ ಗಮನಕ್ಕೆ ಕೂಡ ಬಂದಿದೆ. ಲೋಕಾಯುಕ್ತದವರು ಕೂಡ 2 ಬಾರಿ ರೇಡ್ ಮಾಡಿದ್ದಾರೆ. ಈಗಾಗಲೇ ಅಲ್ಲಿರುವಂತ ಎಲ್ಲ ಮೇಲಧಿಕಾರಿಗಳಿಗೆ ನೋಟಿಸ್ ಅನ್ನು ಕೂಡ ಇಶ್ಯೂ ಮಾಡಿದ್ದಾರೆ. ಇಲ್ಲಿ ಕೇವಲ ಪ್ರಾಣಿಗಳನ್ನು ಮುಂದೆ ಇಟ್ಕೊಂಡು ಇವರು ಒಂದು ದುಡ್ಡು ಮಾಡುವ ಅಂತ ಒಂದು ಅದರ ಜನರ ಟ್ಯಾಕ್ಸ್ ಪೇಯರ್ ನ ದುಡ್ಡನ್ನು ಹೇಗೆ ವೇಸ್ಟ್ ಮಾಡಬಹುದು ಮತ್ತೆ ಹೇಗೆ ಪರ್ಸನಲ್ ಯೂಸ್ಗೆ ಯೂಸ್ ಮಾಡಬಹುದು ಅಂತ ಒಂದು ಕೇಂದ್ರ ಆಗಿದೆ ಪಿಲಿಕುಳ ಬಯೋಲಾಜಿಕಲ್ ಪಾರ್ಕ್. ಇವನ್ ಇದು DC ಯ ಗಮನಕ್ಕೆ ಕೂಡ ಇದ್ರೆ ಕೂಡ ಅವರು ಕೂಡ ಏನೇ ರಿಯಾಕ್ಷನ್ ಮಾಡ್ತಾ ಇಲ್ಲ. ಕೇವಲ ಮೀಟಿಂಗ್ ಮೇಲೆ ಮೀಟಿಂಗ್ ಮಾಡ್ತಾ ಇದ್ದಾರೆ. ಆದ್ರೆ ಇಷ್ಟುವರೆಗೆ ಅದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಗೆ ಹ್ಯಾಂಡ್ ಓವರ್ ಮಾಡುವ ಯಾವುದೇ ಕಾರ್ಯಕ್ರಮ ಇವರು ಮಾಡ್ತಾ ಇಲ್ಲ. ಇಲ್ಲಿ ಮತ್ತೊಂದು ದುರಂತ ಅಂದ್ರೆ ಜನಮನ್ನಣೆ ಪಡೆದ ಈ ಪಾರ್ಕ್ನ ಲೈಸೆನ್ಸ್ ಅವಧಿ 2025ರ ಡಿಸೆಂಬರ್ 1ಕ್ಕೆ ಮುಕ್ತಾಯವಾಗಿದೆ. ಅಂದ್ರೆ ಸದ್ಯ ಯಾವುದೇ ಪರವಾನಗಿ ಇಲ್ಲದೆ ಪಿಲಿಕುಳ ಮೃಗಾಲಯ ನಡೆದಿದೆ. ಇಷ್ಟೆಲ್ಲ ಅವ್ಯವಸ್ಥೆ ಬಗ್ಗೆ ಕೇಂದ್ರ ಪ್ರಾಣಿ ಸಂಗ್ರಹಾಲಯ ಪ್ರಾಧಿಕಾರ 2023 ಮತ್ತು 2025ರಲ್ಲಿ ಶೋಕಾಸ್ ನೋಟಿಸ್ ನೀಡಿದ್ರು ಅಧಿಕಾರಿಗಳು ಮಾತ್ರ ಕ್ಯಾರೆ ಅಂತಿಲ್ಲ. ಮಲಿನಗೊಂಡ ನೀರು ಕುಡಿದು ಸರಿಯಾದ ಚಿಕಿತ್ಸೆ ಸಿಗದೆ ಮೂಕ ಪ್ರಾಣಿಗಳು ಸಾವು ಬದುಕಿನ ನಡುವೆ ಹೋರಾಟ ಮಾಡ್ತಿವೆ ಅನ್ನೋದು ಅರ್ಜಿದಾರರ ಗಂಭೀರ ಆರೋಪ. ವಿಚಾರಣೆ ವೇಳೆ ಕೇಂದ್ರ ಸರ್ಕಾರದ ಪರ ವಕೀಲರು ಪರವಾನಗಿ ವಿಸ್ತರಣೆಗೆ ಅರ್ಜಿ ಸಲ್ಲಿಸಲಾಗಿದೆ, ಅದು ಪರಿಶೀಲನೆಯಲ್ಲಿದೆ ಅಂತ ಸಮರ್ಥನೆ ನೀಡಿದ್ದಾರೆ. ಆದರೆ ನ್ಯಾಯಾಲಯ ಮಾತ್ರ ಅದನ್ನ ಒಪ್ಪುವ ಸ್ಥಿತಿಯಲ್ಲಿಲ್ಲ. ಪ್ರಾಣಿಗಳಿಗೆ ರಕ್ಷಣೆ ನೀಡಲಾಗ್ತಿದ್ರೆ ಅದನ್ನ ಮುಚ್ಚಿಬಿಡಿ ಅಂತಾಲೆ ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದೆ.
ಎಸಿದು ಪಿಲಿಕುಲದ ಭ್ರಷ್ಟಾಸುರರ ಅಟ್ಟಹಾಸ ಇದು. ಯಾಕಂದ್ರೆ ನಮ್ಮ ಹಣ ಸರ್ಕಾರದಿಂದ, ಅದೇ ರೀತಿ ಈ ಪಿಲಿಕುಲಕ್ಕೆ, ಈ ಜೈವಿಕ ಉದ್ಯಾನವನಕ್ಕೆ ಬರುವಂತಹ ಕೋಟ್ಯಾಂತರ ರೂಪಾಯಿ ಅನುದಾನ ಎಲ್ಲಿ ಹೋಗುತ್ತೆ? ಜೊತೆಗೆ ನೀವುಗಳು ಕೊಡುವಂತಹ ಟಿಕೆಟ್ ಹಣ ಎಲ್ಲಿಗೆ ಹೋಗುತ್ತೆ? ಇವರುಗಳು ಏನು ಮಾಡ್ತಾರೆ? ಆ ಪ್ರಾಣಿಗಳನ್ನು ನೋಡಿದಾಗ ಅವ್ರುಗಳಿಗೆ ಮಾತಾಡಲಿಕ್ಕೆ ಬಾಯಿ ಬರಲ್ಲ. ಹಸಿವಾದಾಗ ಯಾರನ್ನು ಕೇಳಬೇಕು ಗೊತ್ತಿಲ್ಲ, ಸರಿಯಾಗಿ ಸೂರಿಲ್ಲ, ಕುಡಿಲಿಕ್ಕೆ ನೀರಿಲ್ಲ, ತಿನ್ನಲಿಕ್ಕೆ ಆಹಾರ ಇಲ್ಲ, ಮಳೆ ಬಂದರೆ ಫುಲ್ ಸಂಪೂರ್ಣವಾಗಿ ನೀರಿಂದ ಆವೃತವಾಗಿರುತ್ತೆ, ಕೆಲವು ಕಡೆಯಲ್ಲಿ ಕುಡಿಲಿಕ್ಕೆ ನೀರೇ ಇಲ್ಲ ಅಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಬಹಳಷ್ಟು ಪ್ರಾಣಿಗಳು ಸಾಯ್ತಾ ಇದೆ, ಬಹಳಷ್ಟು ಪ್ರಾಣಿಗಳು. ಎಲ್ಲಿ ತನಕ ಅಂತ ಬಂದಾಗ ಪ್ರಾಣಿಗಳ ಸರಣಿ ಸಾವುಗಳು ಇಡೀ ನಮ್ಮ ಕೋರ್ಟನ್ನು ಬೆಚ್ಚಿ ಬೀಳುವಂತೆ ಮಾಡಿದೆ. ಇಲ್ಲಿರುವಂತಹ ಪ್ರಾಣಿಗಳ ದಯನೀಯ ಸ್ಥಿತಿಯನ್ನು ನೋಡಿ ಸ್ವತಃ ಹೈಕೋರ್ಟ್ನ ನ್ಯಾಯಾಧೀಶರೇ ಶಾಕ್ ಆಗಿದ್ದಾರೆ. ಜೊತೆಗೆ ತಮ್ಗಳಿಗೆ ಮೇಂಟೈನ್ ಮಾಡಲಿಕ್ಕೆ ಆಗುತ್ತಾದ್ರೆ ಆಗಿ ಮಾಡಿ, ಇಲ್ಲದಿದ್ರೆ ಇದನ್ನು ಮುಚ್ಚಿಬಿಡಿ ಅನ್ನುವಂಥವು. ಅಂತಹ ಪರಿಸ್ಥಿತಿಗೆ, ಅಂತಹ ವಿಚಾರಕ್ಕೆ ಹೈಕೋರ್ಟ್ನ ನ್ಯಾಯಾಧೀಶರು ಹೇಳ್ತಾರೆ ಅಂತ ಬಂದಾಗ ನಾಚಿಕೆ ಆಗಬೇಕು ನಮ್ಗಳಿಗೆ, ನಮ್ಮ ಮಂಗಳೂರಿಗೆ ನಾಚಿಕೆ ಆಗಬೇಕು, ಬುದ್ಧಿವಂತರ ಜಿಲ್ಲೆಗೆ ನಾಚಿಕೆ ಆಗಬೇಕು. ಅದೇ ರೀತಿ ಇದನ್ನ ನಿರ್ವಹಣೆ ಮಾಡ್ತಾ ಇರೋರಿಗೆ ಶತಮೂರ್ಖರು, ತಮ್ಗಳಿಗೆ ನಾಚಿಕೆ ಆಗಬೇಕು. ತಮ್ಮಂಥವರು ನಮ್ಮ ಅಧಿಕಾರಿಗಳಾಗಿದ್ದೀರಿ, ತಮ್ಮಂಥವರು ನಮ್ಮ ಜೊತೆ ನಮ್ಮ ಪ್ರಾಣಿಗಳಿಗೆ ಇಂತಹ ಹಿಂಸೆಯನ್ನು ನೀಡ್ತಾ ಇದ್ದೀರಿ ತಾವುಗಳು. ನಾಚಿಕೆ ಆಗುತ್ತೆ. ಬಹಳಷ್ಟು ವಿಚಾರಗಳಿವೆ, ಬಹಳಷ್ಟು ದೃಶ್ಯಾವಳಿಗಳಿವೆ, ಬಹಳಷ್ಟು ಫೋಟೋಗಳಿವೆ ನಿಮ್ಮ ಮುಂದೆ. ವಿತ್ ಎವಿಡೆನ್ಸ್ ನಾವು ಪ್ರೂಫನ್ನು ಇಡ್ತಾ ಹೋಗ್ತೀವಿ. ಬಹಳಷ್ಟು ಜನರು ಕೇಳ್ತಾ ಇದ್ರು, ಮಸ್ತ್ ಜನಕ್ಕೆ ಏನೊಂದಿತ್ತೇರೆ ಪಿಲಿಕುಲ ಬಂದ ಪುಡಿಗೆ ಅಂದ ನಮ್ಮ ತುಳುನಾಡು ನಮ್ಮ ಕುಡ್ಲಡಿ ಇತ್ತಿನ ಒಂಜೇ ಒಂಜಿ ಪಾರ್ಕ್ ಪಿಲಿಕುಲ ಮಾತ್ರ. ಆ ಪಾರ್ಕ್ಲ ಇಜ್ಜಿ, ಆ ಪಾರ್ಕ್ಲ ಒರಿಪಾರ ಇಜ್ಜಿ ಮಕ್ಕಳಿಗೆ ಬಹಳಷ್ಟು ನೋವಾಗುತ್ತೆ ರೀ. ಕದ್ರಿ ಪಾರ್ಕ್ ಒಂದಿತ್ತು, ಅದು ಕೂಡ ಇಲ್ಲ. ಈಗ ಒಂದು ಪಾರ್ಕ್ ಇರುವಂಥದ್ದು ಪಿಲಿಕುಲ ಬಂದ ಪುಣ್ಗೆ ಪನ್ಪಂಚಿನ ವಿಚಾರ ನಿಜವಾಗ್ಲ ದಾದ ಕತೆ ಮುಕ್ಕಲು ಕಾಸು ನಿಂಗದು ಓಡೆ ಪಾಡುವೇರು ಐತೊಟ್ಟಿಗೆ ಅಲ್ಪದ ಪ್ರಾಣಿಲ ಜಿಂಕೆಲಪುರ ಕೆಲವೊಬ್ಬರು ತುಯರ ತಿಕ್ಕುಜಿ ಅವೇನು ಕೊನೊಂದುಲ್ಲೇರು ಪನ್ಪಂಚಿನ ಕಳ್ಳ ಸಾಗಾಣಿಕೆ ಮಂತದುಲ್ಲೇರು ಪನ್ಪಂಚಿನ ಆರೋಪಲ ಉಂಡು. ಮಾತಾ ವಿಚಾರದ ಬಗ್ಗೆ ಪಾತ್ರರು ನಮ್ಮ ಜೊತೆ ಇವತ್ತಿನ ಕಾರ್ಯಕ್ರಮದಲ್ಲಿ ವನ್ಯಜೀವಿ ರಕ್ಷಕರಾಗಿರುವಂತಹ ಹರೀಶ್ ರಾಜ್ಕುಮಾರ್ ಅವರು ನಮ್ಮ ಜೊತೆ ಜಾಯಿನ್ ಆಗಿದ್ದಾರೆ. ಆತ್ಮೀಯರಿಂದ ಸ್ವಾಗತವನ್ನ ಮಾಡಬೇಕು ಹರೀಶ್ ರಾಜ್ ಅವರಿಗೆ. ನಮಸ್ತೆ ಸರ್. ನಮ್ಮ ಜೊತೆ ಇವತ್ತಿನ ಕಾರ್ಯಕ್ರಮದಲ್ಲಿ ಹರೀಶ್ ರಾಜ್ ಅವರಿದ್ದಾರೆ. ಅದೇ ರೀತಿ ಈ ಒಂದು ವಿಚಾರದ ಬಗ್ಗೆ ಪ್ರಥಮವಾಗಿ ಧ್ವನಿ ಕೂಡ ಎತ್ತಿದ್ದಾರೆ ನಮ್ಮ ಮಾಧ್ಯಮದಲ್ಲೇ. ವಿಜಯ್ ಟೈಮ್ಸ್ನ ವಿಜಯಲಕ್ಷ್ಮಿ ಶಿವರೂರು ಮೇಡಮ್ ಅವರು ಕೂಡ ಧ್ವನಿಯನ್ನು ಎತ್ತಿದ್ರು. ಅವರಿಗೂ ಕೂಡ ನಾವು ಧನ್ಯವಾದಗಳನ್ನ ಸಲ್ಲಿಸಲೇಬೇಕು, ಯಾಕಂದ್ರೆ ಅವರ ಒಂದು ಪ್ರಾಮಾಣಿಕವಾಗಿರುವಂತಹ ವರದಿ ಇದು. ಇವೆಲ್ಲರ ಜೊತೆಗೆ ಭುವನ್ ಅವರು ಕೂಡ ಈ ಬಗ್ಗೆ ಧ್ವನಿಯನ್ನು ಎತ್ತಿದ್ದಾರೆ. ಅವರಿಗೂ ಕೂಡ ನಾವು ಧನ್ಯವಾದಗಳನ್ನ ಹೇಳಲೇಬೇಕು. ಕಾರಣಾಂತರಗಳಿಂದ ಅವರು ಇವತ್ತಿನ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಬೇಕಾಗಿತ್ತು, ಆದ್ರೆ ಅವರು ಹೊರದೇಶದಲ್ಲಿದ್ದಾರೆ. ಅಲ್ಲಿ ಸ್ವಲ್ಪ ನೆಟ್ವರ್ಕ್ ಇಶ್ಯೂಸ್ಗಳು ಸಮಸ್ಯೆಗಳಿಂದ ಜಾಯ್ನ್ ಆಗ್ಲಿಕ್ಕೆ ಆಗಿಲ್ಲ. ಸೊ ಹಾಗಿದ್ದಾಗ ನಾನು ಬಹಳಷ್ಟು ವಿಚಾರಗಳನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಬಹಳಷ್ಟು ಜನರಿಗೆ ಕೋಪ ಇದೆ, ಆಕ್ರೋಶ ಇದೆ. ಯಾಕಂದ್ರೆ ನೋಡಿ, ಯಾಕಂದ್ರೆ ಅವುಗಳು ಮೂಕ ಪ್ರಾಣಿಗಳು, ಮುಗ್ಧ ಪ್ರಾಣಿಗಳು, ಕಾಡಿನಲ್ಲಿ ಸ್ವಚ್ಛಂದವಾಗಿ ಸ್ವತಂತ್ರವಾಗಿ ಬದುಕಬೇಕಾಗಿರುವಂತಹ ಪ್ರಾಣಿಗಳನ್ನ ಈ ರೀತಿ ನಾವುಗಳು ಬಂಧನದಲ್ಲಿ ಇಟ್ಟುಕೊಂಡಿದ್ದೀವಿ. ಓಕೆ, ನೋ ಇಶ್ಯೂಸ್. ಆದರೆ ಅವುಗಳಿಗೆ ಬದುಕುವಂತಹ ಹಕ್ಕಿದೆ. ಕುಡಿಲಿಕ್ಕೆ ಆಹಾರ, ತಿನ್ನಲಿಕ್ಕೆ ಕೊಡುವಂತಹ ಫುಡ್ಗಳನ್ನು ನಾವು ನೀಡಬೇಕಾಗುತ್ತೆ. ಯಾವುದು ಕೂಡ ನಾವು ನೀಡ್ತಾ ಇಲ್ಲ. ರಾಕ್ಷಸರ ರೀತಿಯಲ್ಲಿ, ನೀಚರ ರೀತಿಯಲ್ಲಿ ನಾವುಗಳು ವರ್ತನೆಯನ್ನ ತೋರ್ತಾ ಇದ್ದೀವಿ. ನಾಚಿಕೆ ಆಗ್ತಾ ಇದೆ. ಯಾಕೆ ಅಂತ ಹೇಳಿ ನೀವು ಮುಂದೆ ಕೇಳ್ತೀನಿ. ನಾವು ದಕ್ಷಿಣ ಕನ್ನಡ ಜಿಲ್ಲೆಯವರು ಬುದ್ಧಿವಂತರು ಅಂತ ಹೇಳಿದ್ರೆ ನಿಜವಾಗ್ಲೂ ಬುದ್ಧಿವಂತೆ, ನಮ್ಗೆ ಬುದ್ಧಿವಂತರಲ್ಲ, ಬುದ್ಧಿವಂತೆ ಇದೆ ನಮ್ಗಳಿಗೆ. ಯಾಕಂದ್ರೆ ಈ ಬಗ್ಗೆ ನಾವುಗಳು ಧ್ವನಿ ಎತ್ತಾ ಇಲ್ಲ. ಯಾರೋ ಬಾಲಿವುಡ್ ನ ಸಿಂಗರ್ ಅನ್ನ ಲಕ್ಷ ಸುರಿದು ತರ್ತಾರೆ, ಅವರನ್ನ ಬೀಚ್ ನಲ್ಲಿ ನಿಲ್ಲಿಸಿ ಪದ್ಯವನ್ನ ಆಡಿಸ್ತಾರೆ. ಎಲ್ಲರೂ ಹೋಗಿ ರೊಚ್ಚಿಗೆದ್ದು ನಾವು ಡ್ಯಾನ್ಸ್ ಮಾಡಿದ್ದು. ನಮ್ಮಲ್ಲಿರುವಂತಹ ಒಂದು ಬಂದ್ರ ಹೋದ್ರ ಲಕ್ಷಗಟ್ಲೆ, ಕೊಳ್ಳೆ ಹೊಡೆದು ಹೋದ್ರು ಲಕ್ಷಗಟ್ಲೆ, ಅಲ್ವಾ? ಇಂತಹ ಪ್ರಾಣಿಗಳ ಬಗ್ಗೆ ನಾವು ಎಷ್ಟು ಮಾತಾಡಿದ್ದೀವಿ. ಇಷ್ಟು ವರ್ಷಗಳಿಂದ ನಮ್ಮ ಮಂಗಳೂರಿಗೆ ಒಂದು ಜೈವಿಕ ಮುಕ್ಕಟ ತಂದಿರುವಂತಹ ಈ ಒಂದು ಪಾರ್ಕ್ನ ಬಗ್ಗೆ, ಈ ಒಂದು ಮೂಕ ಪ್ರಾಣಿಗಳ ಬಗ್ಗೆ ಮಂಗಳೂರಿನವರು ಎಷ್ಟು ಜನರು ಮಾತಾಡಿದಿರಿ ಕೇಳಬಹುದು. ಆ ನಿತಿನ್ಗೆ ದಾದಾತನ ಅಂತೇಳಿ ಬೀಚ್ ಫೆಸ್ಟಿವಲ್ ಬಾರಿ ಪೊರ್ಲಿತ್ತು ನಂದಮ್ಮ, ಬೀಚ್ ಫೆಸ್ಟಿವಲ್ ಪೊರ್ಲಿತ್ತು ಸರಿ ಆಂಡ ಉಂದುಲ ನಮ್ಮ ಪೊರ್ಲುದ ಪಾರ್ಕ್ ಅಲ್ಪೊಪ್ಪುನಂಚಿನ ಪ್ರಾಣಿ ಅಲ್ಪೊಪ್ಪುನಂಚಿನ ಜೀವಿನಕ್ಲೆಗ್ಲ ಬೆಲೆ ಉಂಡು. ನೆತ್ತ ಬಗ್ಗೆ ನಮ್ಮ ಜಿಲ್ಲಾಡಳಿತ ಏತು ತುತ್ತುಂಡು, ಏತು ಕಾಸನ್ನು ವೇಸ್ಟ್ ಮಾಡ್ತುಂಡು ನಿಕ್ಲೆ ಗೊತ್ತುಂಡೆ. ಮಾತಾ ಭ್ರಷ್ಟಾಚಾರ ಮುಕ್ಕಲ್ಲ ಬೆತ್ತ ದಾಲತ್ ಎಲ್ಲಾ ವಿಚಾರ ಬಗ್ಗೆ ಮಾತಾಡಬೇಕು. ವಿತ್ ಎವಿಡೆನ್ಸ್ ನಾನು ಕೆಲವು ವಿಡಿಯೋಗಳನ್ನ ಇಡ್ತಾ ಹೋಗ್ತೀನಿ. ನಾನು ಫಸ್ಟ್ ಸೆಕ್ಷನ್ ಹೋಗ್ತಿರೋದು. ಎಸ್ ಸರ್, ಹರೀಶ್ ಸರ್, ನಮ್ಮ ಒಂದೇ ಒಂದು ಪಾರ್ಕ್ ನೋವಾಗುತ್ತೆ ಸರ್. ನಾನು ಇಷ್ಟು ಮಾತಾಡೋದಕ್ಕೆ ನೋವು ಯಾಕಂತ ಬಂದಾಗ, ನಮ್ಗೆ ನೋವಾದ್ರೆ ನಾವುಗಳು ಪ್ರತಿಭಟಿಸ್ತೀವಿ ಅಲ್ವಾ? ನಮ್ಗೆ ಹಸಿವಾದ್ರೆ ನಾವುಗಳು ಕೇಳ್ತೀವಿ, ಅಥವಾ ದುಡ್ಡು ಕೊಡ್ತೀವಿ, ತಗೊಳ್ತೀವಿ, ಅಥವಾ ನಾವು ಏನಾದ್ರೂ ಒಂದು ಮಾಡ್ತೀವಿ. ಫಸ್ಟ್ ಆಫ್ ಆಲ್ ಅದನ್ನ ನಾವು ಬೋನಲ್ಲಿ ಇಟ್ಟಿದ್ದೀವಿ, ನಾವುಗಳು ಬಂಧನ ಮಾಡಿದೀವಿ. ಈ ರೀತಿಯ ಪರಿಸ್ಥಿತಿಯಲ್ಲಿ ಕೋಪ ಬರುತ್ತೆ ಅಲ್ವಾ?
ಏನು ಹೇಳ್ತೀರಾ ಸರ್ ಫಸ್ಟ್ ರಿಯಾಕ್ಷನ್? ಆ್ಯಕ್ಚುಲಿ ಮೊದಲು ನಾವು ವನ್ಯಜೀವಿಗಳನ್ನು ಕಾಡಲ್ಲಿ ನೋಡುವಾಗ ತುಂಬ ಖುಷಿಯಿಂದ ಇದ್ದೀವಿ. ಯಾಕಂದರೆ ಅವುಗಳ ಚಂಗನೆ ಹಾರಾಟ, ಅವುಗಳ ಒಂದು ಓಡಾಟ, ರಾಜ್ಯ ಗಾಂಭೀರ್ಯ ಎಲ್ಲ. ಈ ಪಿಲಿಕುಳ ಹೋಗಿ ನೋಡುವಾಗ ಏನಾಗ್ತದೆ ಅಂದರೆ ನಮ್ಮನ್ನು ನೋಡಿ ಅವು ಭಯಪಡುವಂಥ ಪರಿಸ್ಥಿತಿ ಬಂದಿದೆ. ಯಾಕಂದರೆ ಅವುಗಳಿಗೆ ಸರಿಯಾದ ರೀತಿಯ ವ್ಯವಸ್ಥೆ ಇಲ್ಲ, ಊಟ ಉಪಚಾರಗಳಿಲ್ಲ. ಹಾಗೆ ಅವುಗಳಿಗೆ ಏನಾದರೂ ಸಮಸ್ಯೆ ಬಂದಾದರೆ ಕೂಗಿ ಹೇಳುವಂಥ ಧ್ವನಿ ಕೂಡ ಅವುಗಳಿಗಿಲ್ಲ. ಯಾಕಂದರೆ ವನ್ಯಜೀವಿಗಳನ್ನು ತಂದು ಇಲ್ಲಿ ಕೂಡಿ ಹಾಕಿರ್ತಕ್ಕಂಥ ಪ್ರದೇಶ. ಬಟ್ ಪಿಲಿಕುಳದಲ್ಲಿ ಈಗ ಏನಂತಂದರೆ ಹೆಚ್ಚು ಕಮ್ಮಿ ಒಂದು 300 ಎಕರೆ ಜಾಗದಲ್ಲಿ ಎಷ್ಟು ಸ್ವಚ್ಛಂದವಾಗಿ ಅವುಗಳನ್ನು ಪಾಲನೆ ಪೋಷಣೆ ಮಾಡ್ಬೋದು ಅಂತ ಹೇಳಿದರೆ ಅದಕ್ಕೆ ಬೇಕಾದಂಥ CSR ಫಂಡ್, ಅದಕ್ಕೆ ಬೇಕಾದಂಥ ಸರ್ಕಾರದ ಅನುದಾನಗಳು, ಇದೆಲ್ಲ ಕೂಡ ಅಲ್ಲಿ ಕ್ರೋಢೀಕರಣವಾಗಿ ಅದೊಂದು ಆಗಿರ್ತದೆ. ಯಾಕಂದ್ರೆ ಈ ನಮ್ಮ ದಕ್ಷಿಣ ಕನ್ನಡ ಜನರೇ ನಮಗೆ ಇಲ್ಲಿ ಒಂದು ಈ ತರ ಜೈವಿಕ ಉದ್ಯಾನ ಬೇಕು, ಒಂದು ಪಾರ್ಕ್ ಬೇಕು, ಪಿಲಿಕುಳ ಬೇಕು, ಪ್ರಾಣಿ ಸಂಗ್ರಹಾಲಯ ಬೇಕು ಅಂತೇಳಿ ಕೇಳಿ ಕೋರಿಕೆಗೋಸ್ಕರನೇ ಎಲ್ಲಾ ಜನರ ಒಟ್ಟುಗೂಡಿಕೆಯಿಂದ ಎಲ್ಲರ ಅಭಿಮತದಿಂದ ಈ ಒಂದು ಪಿಲಿಕುಳ ಸ್ಥಾಪನೆ ಆಗಿದೆ. ಆದ ಕಾರಣ ಇದಕ್ಕೆಲ್ಲ ಫಂಡ್ ಯಾರದ್ದು ಅಂತ ಹೇಳಿದ್ರೆ ನಮ್ಮ ನಿಮ್ಮೆಲ್ಲರದೇ. ಏನಂದ್ರೆ ತೆರಿಗೆ ಹಣ. ಈ ತೆರಿಗೆ ಹಣ ಎಲ್ಲಿ ಫೋಲ್ ಆಗಿದೆ ಅಂತ ಹೇಳಲಿಕ್ಕಿಲ್ಲ. ನೋಡಿ, ಇದು ಆಗ್ಬೇಕಾಗಿದ್ರೆ ಇದಕ್ಕೊಂದು ನಿಗಮ ಮಂಡಳಿಯ ಒಂದು ಅಧ್ಯಕ್ಷನಾಗಿ ಮಾಡಿದ್ದಾರೆ. ಆಕ್ಚುಲಿ ಅವ್ರು ಏನು ಕೆಲಸ ಕಾರ್ಯಗಳನ್ನು ಮಾಡಿಲ್ಲ. ಆಕ್ಚುಲಿ ನಮ್ಗೆ ಲಾಸ್ಟ್ 2020 ಈ ಆಫ್ಟರ್ ಕೊರೋನಾ, ಏನು 2020 ಕೊರೋನಾ ಬಂತು, ಆ ಟೈಮ್ ನಲ್ಲಿ ನಾವು ಇದರ ಬಗ್ಗೆ ಒಂದು ಪರಿಶೀಲನೆ ಮಾಡಿದಾಗ ಅಲ್ಲಿ ಭ್ರಷ್ಟಾಚಾರ ತುಂಬಿ ತುಳುಕಿತ್ತು. ಇದರ ಬಗ್ಗೆ RTI ನಲ್ಲಿ ಮಾಹಿತಿ ಹಾಕಿ ಪ್ರತಿ ವಾರಕ್ಕೆ ಅಥವಾ ತಿಂಗಳಿಗೆ ಎಷ್ಟು ಅಲ್ಲಿಗೆ ಇನ್ಕಮ್ ಬರ್ತಾ ಇದೆ, ಆದಾಯ ಬರ್ತಾ ಇದೆ, ಎಷ್ಟು ಜನ ಈ ಪ್ರವಾಸಿಗರು ಬಂದು ವಿಸಿಟ್ ಮಾಡ್ತಾ ಇದ್ದಾರೆ, ಅಂದ್ರೆ ಟೋಟಲ್ ಆಗಿ ಎಲ್ಲ ಇದು ಮಾಡಿದ್ರೆ ಅಲ್ಲಿ ಅದಕ್ಕೆ ಬಂದ ಹಣವನ್ನು ಅವರು ಒಂದು ಪೈಸಾ ಕೂಡ ಖರ್ಚು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಅನ್ಕೊಳ್ತೇನೆ. ಯಾಕಂದ್ರೆ ಪ್ರತಿಯೊಂದು ಪ್ರಾಣಿಗಳಿಗೂ ಕೂಡ ಒಬ್ಬೊಬ್ರು ಡೋನರ್ಸ್ ಇದ್ದಾರೆ, ಸ್ಪಾನ್ಸರ್ಸ್ ಇರ್ತಾರೆ. ಆ ಒಂದು ಪ್ರಾಣಿಯ ಪಾಲನೆ ಪೋಷಣೆಗೆ ಪ್ರತಿಯೊಂದು ನಿಗಮದಲ್ಲಿಂದನೂ ಕೂಡ ಅದಕ್ಕೆ ಹಣ ಬರ್ತಾ ಇದೆ. ಯಾಕಂದ್ರೆ ನಾನು ಅಲ್ಲಿ ಬೋರ್ಡ್ಗಳು ಹೋದಾಗ KOSL ನಿಂದ, MCF ನಿಂದ, MESCOM ನಿಂದ ಅಥವಾ ಕೆಲವು ರಿಟೈರ್ಡ್ ಆಫೀಸರ್ಸ್ ಗಳಿಂದ ಹಣ ಬರ್ತಾ ಉಂಟು. ಈ ಹಣ ಹಾಗಾದ್ರೆ ಎಲ್ಲಿ ಹೋಯ್ತು? ಯಾಕಂದ್ರೆ ಅವ್ರು ಕೊಟ್ಟವರು ಕೂಡ ಈ ಪ್ರಶ್ನೆಯನ್ನು ಮಾಡ್ಬೇಕಾಗಿತ್ತು, ಅವ್ರು ಮಾಡ್ಲಿಲ್ಲ. ಕಾನೂನಾತ್ಮಕವಾಗಿ ಇದೆ ಅಂತ ಹೇಳಿ ಅವರು ನಮ್ಗೆ ಒಂದು RTI ನಲ್ಲಿ ಏನಾದ್ರೂ ಒಂದು ಪುರಾವೆಯನ್ನು ಕೊಟ್ರೆ ಅಲ್ಲಿ ಆಗ್ತಕ್ಕಂಥ ಒಂದು, ಈಗ ಏನು ವನ್ಯಜೀವಿಗಳ ನಾವೆಲ್ಲ ಏನು ಪರಿಸರವಾದಿಗಳು ಅಂತೇಳಿ ನಾವೆಲ್ಲ ಏನು ಹೋರಾಟ ಮಾಡ್ತಾ ಇದ್ದೇವೆ, ನಮ್ಮ ಪ್ರಕಾರ ಅಲ್ಲಿ ಭ್ರಷ್ಟಾಚಾರ ತುಂಬಿ ತುಳುಕ್ತಾ ಇದೆ. ಆ ಪ್ರಾಣಿಗಳ ಆಹಾರದಲ್ಲಿ ದೊರಕತಕ್ಕಂಥ ಆದಾಯವನ್ನು ಇವರ ಹೊಟ್ಟೆಯನ್ನು ತುಂಬಿಸಿಕೊಳ್ತಾ ಇದೆ ಅಂತ ನೇರವಾಗಿ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ಕರೆಕ್ಟ್, ನಿಜ, 100ಕ್ಕೆ 100. ಯಾಕಂದ್ರೆ ಇದು ಪಿಲಿಕುಳ ಅಂತ ಬಹಳ ಜನರು ಈಗ ಸೋಷಿಯಲ್ ಮೀಡಿಯಾದಲ್ಲಿ ಕಮೆಂಟ್ಸ್ ಗಳನ್ನ ಹಾಕ್ತಾ ಇದ್ರಿ, ಕರೆಗಳು ಕೂಡ ಬರ್ತಾ ಇದೆ. ತಮ್ಮ ಕರೆಗಳನ್ನ ಇನ್ನು ಮುಂದಕ್ಕೆ ನಾನು ತೆಗೆದುಕೊಳ್ತಾ ಹೋಗ್ತೀನಿ. ತಮ್ಮ ಅಭಿಪ್ರಾಯ, ತಮ್ಮ ಅಭಿವ್ಯಕ್ತಿ ಸ್ವಾತಂತ್ರ್ಯ, ತಮ್ಮ ಆಕ್ರೋಶವು ಕೂಡ, ಯಾಕಂದ್ರೆ ಇದು ನಮ್ಗಳಿಗೆ ಸೇರುವಂತದ್ದು. ನಮ್ಮ ಮಂಗಳೂರಿನಲ್ಲಿರುವಂತಹ, ನಮ್ಮ ಕರಾವಳಿ ಭಾಗದಲ್ಲಿರುವಂತಹ ಏಕೈಕ ಈ ಒಂದು ಜೈವಿಕ ಉದ್ಯಾನವನ, ಈ ಮೃಗಾಲಯ ಬೇರೆ ಎಲ್ಲೂ ಕೂಡ ಇಲ್ಲ. ನಾವು ಇಷ್ಟಪಟ್ಟು ನಾವು ಕೇಳಿದಂಥದ್ದು. ಯಾಕಂದ್ರೆ ನಮ್ಗೆ ಇಂತಹ ಒಂದು ಉದ್ಯಾನವನ ಬೇಕು, ನಮ್ಗೆ ಇಂತಹ ಒಂದು ಮೃಗಾಲಯ ಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಾವುಗಳು ರಿಕ್ವೆಸ್ಟ್ ಮಾಡಿ ತೆಗೆದುಕೊಂಡಿರುವಂತದ್ದು. ಸೊ ಹಾಗೆ ನಮ್ಮ ಹಕ್ಕು ಇದು ಕೇಳುವಂಥದ್ದು, ನಮ್ಮನ್ನು ಉಳಿಸಿಕೊಳ್ಳುವಂಥ ನಮ್ಮ ಹಕ್ಕು. ಯಾಕಂದ್ರೆ ಹೈಕೋರ್ಟ್ ನ್ಯಾಯಾಧೀಶರು ಇದನ್ನು ನೋಡಿ ಶಾಕ್ ಆಗ್ತಾರೆ. ನಿಮ್ಗೆ ಮೇಂಟೈನ್ ಮಾಡ್ಲಿಕ್ಕೆ ಆಗುದಾದ್ರೆ ಮೇಂಟೆನೆನ್ಸ್ ಮಾಡ್ಕೊಳ್ಳಿ, ಇಲ್ಲದ್ರೆ ಮುಚ್ಚಿ ಅನ್ನುವಂತಹ ಪರಿಸ್ಥಿತಿಗೆ ಬರುತ್ತೆ ಅಂತ ಬಂದಾಗ ಪಿಲಿಕುಳ ಬಂದ ಹಾಕೊಂಡು ಪನ್ಮಂಚಿನ ಪರಿಸ್ಥಿತಿ ಕೇನಾಗ ನಿಜವಾದ್ಲ ಭಾರಿ ಬೇಜಾರಾಕೊಂಡು ನೆತ್ತ ನಡುಟು ಅಲ್ಪ ಪಾಪ ಪ್ರಾಣಿದ ಮುಗ್ಧ ಪ್ರಾಣಿದ ಕಾಸನ್ನು ಮುಕ್ಕಲು ನಿಂಗುವಿರತ್ತೆ ಓಡೆ ಪೋಪೇರ್ ಪನ್ಮಂಚಿನ ಪ್ರಶ್ನೆ. ಇನ್ನೇನು ನಮ್ಮ ಊರ್ದ ಮಲಮಲ ಕಂಪನಿ ಉಂಟು, MCF ಆದುಪಡು, MRPL ಆದುಪಡು, KOSL ಆದುಪಡು, ಇಂಚ ಮಸ್ತ್ ಕಂಪನಿ, ರಿಟೈರ್ಡ್ ಗವರ್ಮೆಂಟ್ ಆಫೀಷಿಯಲ್ಸ್ ಮಸ್ತ್ ಜನ ಸ್ಪಾನ್ಸರ್ಸ್ ಮಲ್ಪೇರ್ ನಿಖಲ್ ತೂದುಪ್ಪರ್ ಪೂರ್ಣಾಗ ಅಲ್ಪ ಪಿಲಿಕ್ ಅತ್ರ ಬೇತೆ ಪ್ರಾಣಿಲೆಗ್ ಸ್ಪಾನ್ಸರ್ಡ್ ಬೈ ಪಂದು ಉಪ್ಪುಡು ಅಕ್ಲು ಸ್ಪಾನ್ಸರ್ ಮಲ್ಪೇರ್, ಅಕ್ಲು ಕಾಸು ಕೊರ್ಪೇರ್, ಅಕ್ಕಲ್ಲ ಕಾಸು ಅಂತ ಬರ್ಪುಡು ಮುಕ್ಕಲು ಓಲ್ ದೀಪೇರ್ ಆ ಕಾಸು, ಓಬ್ಡೆ ಪೋಪುಡ ಆ ಕಾಸು, ಏತ್ ನಿಂಗುವೇರ್ ಮುಕ್ಕಲು ಪೂರ ಪನ್ಮಂಚಿನ ಪ್ರಶ್ನೆ. అయితే నడుట్టు నమ్మకొరపంచిన టికెట్ ద కాసు ఏత కాసు దెత్తను వేరు ముక్కులు ఏత కాసు ಜಾಸ್ತಿ ಆತಂಡು ಏತ ಕಾಸು ಪಾಪ ಆ ಪ್ರಾಣಿಲೆಗೆ ತಿನಿಯರ ಪಾಡುವೇರು ಪನ್ಮಂಚಿನ ಪ್ರಶ್ನೆ ಅಂದೆ. అయితే ನಡುಟ್ಟು ಮುಕ್ಕಲು ಪನ್ಮಂಚಿನ ಅವ್ಯವಹಾರ ಸರ್ಕಾರದ್ದು ಕೋಟಿಗಟ್ಟಲೆ ಅನುದಾನ ಬರ್ಕೊಂಡು ಆ ಕಾಸು ಪುರ ಓಡೆ ಪೋಪುಂಡು. అయితే ನಡುಟ್ಟು ಅಲ್ಪ ಪುರಂಚಿನ ಪ್ರಾಣಿದ ಅವ್ಯವಸ್ಥೆ ಅಂತುನಾಗ ಬಂಜಿ ಸೂ ಬರ್ಪುಂಡು ದಪ್ಪನಾಗ ಪ್ರತಿಯೊಂದು ಪ್ರಾಣಿಗಳ ಮನುಷ್ಯಗೆ ನಮಕ್ ಏತ್ ಬದುಕೇರ ಹಕ್ಕುಂಡ ಈ ಭೂಮಿಡು ಅಂಚನೆ ಆ ಪ್ರಾಣಿಲೆಗ್ಲ ಮುಗ್ಧ ಪ್ರಾಣಿಲೆಗ್ಲ ಈ ಭೂಮಿಡು ಬದುಕುನಂಚಿನ ಹಕ್ಕುಂಡು. ಸೊ ಅಂಚದುಪ್ನಾಗ ಈ ವಿಚಾರದ ಬಗ್ಗೆ ಪಾತೆರೋಡೆ ಮಸ್ತ್ ಜನಕ್ಕೆ ಏನೊಂದು ಲಾರಿ ಬರ್ಪೆ ಪಾತಿರ್ವೆ. ಬಿಫೋರ್ ದಟ್ ಪ್ರಥಮ ಕರೆ ಇದೆ. ಹಲೋ ಸರ್, ನಮಸ್ತೆ ಸರ್. ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ? ಓಕೆ, ಕರೆ ಕಟ್ ಆಗಿದೆ. ಕರೆ ಮಾಡಿದಾಗ ವಾಲ್ಯೂಮ್ ಮ್ಯೂಟ್ ಮಾಡಿ ಕರೆ ಮಾಡಿ, ಇಲ್ಲದ್ರೆ ಕರೆ ಕಟ್ ಆಗುತ್ತೆ ಸರ್. ಈಗ ಇಲ್ಲಿ ಬಹಳಷ್ಟು ವಿಚಾರಗಳು ಬರುತ್ತೆ. ಅಲ್ಲಿ ಆ ಪ್ರಾಣಿಗಳನ್ನ ನೋಡಿದಾಗ ಅಂದ್ರೆ ಇಲ್ಲಿ ಪಿಲಿಕುಳದಲ್ಲಿ ಈ ರೀತಿಯ ಒಂದು ಅವ್ಯವಸ್ಥೆ ಇದೆ ಅಂತ ಹೇಳಿ ಪ್ರಥಮವಾಗಿ ಗೊತ್ತಾಗದ್ದು ಹೇಗೆ ಸರ್? ಏನ್
ಪ್ರಥಮವಾಗಿ ನಮಗೆ ಗೊತ್ತಾದ ಯಾಕಂದ್ರೆ ಮೊದಲು ನಾವು ನ್ಯಾಷನಲ್ ಎನ್ವೈರನ್ಮೆಂಟ್ ಕೇರ್ ಫೆಡರೇಷನ್ NECF ನಲ್ಲಿ ನಾನು ಸಂಘಟನಾ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾ ಇದ್ದೆ. ಆ ಟೈಮ್ನಲ್ಲಿ ಏನಾಯ್ತು ಅಂದರೆ ನಮಗೆ ಒಂದು ಮಾಹಿತಿ ಬರ್ತಾಯಿದೆ ಪಿಳ್ಕೊಳ್ಳೋದಿಂದ. ಆ್ಯಕ್ಚುಲಿ ಏನಂತಂದರೆ ಅಲ್ಲಿಯ ಅವಯವರಗಳನ್ನು ಒಳಗಡೆ ಅಕೇಶಿಯಾ ಮರಗಳನ್ನು ಬೇರೆ ಬೆಳೆ ಬಾಳುವ ಮರಗಳನ್ನು ಕಡಿದು ಉರುಳಿಸುತ್ತಿದ್ದಾರೆ ಅಂತೇಳಿ ಆ ಒಂದು ಮಾಹಿತಿ ಪ್ರಕಾರ ನಾವು ಪಿಳ್ಕೊಳ್ಳೋಕ್ಕೆ ಎಂಟ್ರಿ ಕೊಟ್ಟಾಗ ಅಲ್ಲಿಯ ಅವ್ಯವಸ್ಥೆಗಳು ಹೇಗೆ ಕಂಡು ಬಂತು ಅಂತಂದರೆ ಅಲ್ಲಿ ಪ್ರಾಣಿಗಳು ನರಳಾಡುವುದು, ಆ ಒಂದು ಏನು ಈ ವನ್ಯಜೀವಿಗಳು ಒದ್ದಾಡ್ತಾ ಇರೋದು, ಅವುಗಳಿಗೆ ಫುಡ್ ಸಿಗದೆ, ಆಹಾಕಾರ, ದಾಹ, ಅದಕ್ಕೆ ನೀರು ಕೂಡ ಇರದೆ ಅಂತ ಪ್ರದೇಶ ನೋಡುವಾಗ ನಮಗೆ ತುಂಬ ಬೇಜಾರಾಗಿದೆ. ಬೇಜಾರಾದಾಗ ನಾವು ಅದನ್ನು ಪರಿಶೀಲನೆ ಮಾಡುವಾಗ ಮೊದಲಿಗೆ ನಾವು RTI ನಲ್ಲಿ ಹಾಕಿದೆವು. RTI ನಲ್ಲಿ ಹಾಕಿದ ನಂತರ ಕೆಲವೊಂದು ವಿಷಯಗಳನ್ನು ನಾವು ಮನಗಂಡು ಹೋಗಿ ನೋಡುವಾಗ ಅಲ್ಲಿಯ ನಮಗೆ ಕೆಲಸದವರೇ ಒಂದು ಏನಂದ್ರೆ ಸ್ವಾಭಿಮಾನಿಯಾಗಿ ಇರ್ತಕ್ಕಂಥವ್ರು, ಪರಿಸರ ಬಗ್ಗೆ ಕಾಳಜಿ ಇರತಕ್ಕಂಥವ್ರು ನಮಗೆ ಮಾಹಿತಿ ನೀಡಿದೆ ಏನಂತಂದ್ರೆ ಇಲ್ಲಿ ಅವ್ಯವಹಾರ ನಡೀತಾ ಇದೆ, ಈ ತರ ಬೇರೆ ರೀತಿಯಲ್ಲಿ ಕಳ್ಳಸಾಗಣೆಗಳು ಕೂಡ ಆಗ್ತಾ ಇದೆ, ಇದನ್ನು ನಮ್ಗೆ ಹೇಳಿದ್ರೆ ನಮ್ಮನ್ನು ಇಲ್ಲಿಂದ ಕೆಲಸಕ್ಕೆ ತೆಗಿತಾರೆ ಅಂತೇಳಿ. ಅದನ್ನು ಕೂಡ ಅವ್ರನ್ನ ಕೆಲಸದಿಂದ ತೆಗ್ದಿದ್ದಾರೆ ಪಾಪ, ಹೇಳಿದವರನ್ನು ಕೂಡ ತೆಗ್ದಿದ್ದಾರೆ. ಯಾಕಂದ್ರೆ ಅವರಿಗೆ ಗೊತ್ತಿದೆ ಇಂಥವರೇ ಮಾಡಿರ್ತಾರೆ ಅಂತ. ಬಟ್ ಅದನ್ನ ನಾವು ಹೆಸರು ಉಲ್ಲೇಖ ಮಾಡ್ಲಿಕ್ಕೆ ಇಚ್ಛೆ ಪಡೋದಿಲ್ಲ. ಬಟ್ ಅಲ್ಲಿ ಆಗಿರ್ತಕ್ಕಂಥ ಅವ್ಯವಹಾರಗಳಿಗೆ ನಾವು ಯಾವಾಗ ನ್ಯಾಷನಲ್ ಎನ್ವೈರನ್ಮೆಂಟ್ ಕೇರ್ ಫೆಡರೇಷನ್ ಅವರು ಮೇಲೆ ಬಂದ್ರು ಅದರ ನಂತರ ನಾವು ಒಬ್ಬೊಬ್ಬರಾಗಿ, ಯಾಕಂದ್ರೆ ಒಬ್ಬೊಬ್ಬರಿಗೆ ಒಂದೊಂದು ಜವಾಬ್ದಾರಿಯನ್ನು ಕೊಟ್ಕೊಂಡು ಹೋದ್ವಿ. ಯಾಕಂದ್ರೆ ಪ್ರತಿಯೊಂದು ವಿಷಯಕ್ಕೂ ಒಬ್ಬರನ್ನೇ ಹೋಗಿ ಹೋರಾಟ ಮಾಡ್ಲಿಕ್ಕೆ ಅಂದ್ರೆ ಆ ವಿಷಯವನ್ನ ಒಬ್ಬರೇ ಅದನ್ನ ಫಾಲೋ ಅಪ್ ಮಾಡ್ಕೊಂಡು ಹೋಗ್ಬೇಕು ಅಂತ. ಹಾಗೆ ಆ ವಿಷಯದಲ್ಲಿ ವನ್ಯ ರಕ್ಷಕ ಅಂತ ಹೇಳಿ ನಮ್ಮ ಏನು ಭುವನ್ ಇದ್ದಾರೆ ಅವರು ಇದನ್ನ ಫಾಲೋ ಅಪ್ ಮಾಡಿದ್ರು. ತದನಂತರ ದಿನಗಳಲ್ಲಿ ಬೇರೆ ಬೇರೆ ರೀತಿಯಲ್ಲಿ ನಾವು ಅದನ್ನ ಕೇಸ್ ಫೈಲ್ ಮಾಡ್ತಾ ಹೋದಾಗ ಇವರದೆಲ್ಲ ಬಂಡವಾಳಗಳ ಹೊರಗೆ ಬಿತ್ತು. ಬಟ್ ನಾವೀಗ ಸುಪ್ರೀಂ ಕೋರ್ಟಿಗೆ ಹಾಕಿದ ನಂತರ ಇದೇ ನಮ್ಮ ಏನು ಇವರು ಹೇಳ್ತಾ ಇದ್ದಾರೆ, ಯಾರು ನಮ್ಮ DC ಅವರು, ಅಲ್ಲಿ ಯಾವುದೇ ರೀತಿಯ ಮುಚ್ಚಲಿಕ್ಕೆ ಆದೇಶ ಬರಲಿಲ್ಲ ಅಂತೇಳಿ. ನೋಡಿ 1947 ಕಾಲದಲ್ಲಿ ಇಲ್ಲ, ಈಗ ಕಾಲ ಬದಲಾಗಿದೆ, ಈಗೆಲ್ಲ ಏನಾಗಿದೆ ಡಿಜಿಟಲ್ ಯುಗ ಅಂತೇಳಿ ಭಾರತದಲ್ಲಿ ರಾರಾಜಿಸಿದೆ. ಹಾಗಾಗಿ ಇದಕ್ಕೆ ಆರ್ಡರ್ ಕೋರ್ಟ್ ಏನ್ ಮಾಡಿದೆ, ಯಾಕಂದ್ರೆ ಸುಪ್ರೀಂ ಕೋರ್ಟ್ ಹೇಳಿದೆ ಅಂತೇಳಿ ಯಾಕೆ ಜನಗಳ ಬಾಯಲ್ಲಿ ಬರ್ತಿದೆ, ಪಿಳ್ಕೊಳ ಬಂದ್ ಮಾಡ್ಬೇಕಂತೇಳಿ ಯಾಕೆ ಹೇಳ್ತಾ ಇದ್ದಾರೆ, ಇದಕ್ಕೆ ಸ್ಪಷ್ಟೀಕರಣ ಮೊನ್ನೆ DC ಅವರು ಕೊಟ್ಟರು. ಯಾವ್ದ್ರಲ್ಲಿ ಪ್ರೆಸ್ ಮೀಟ್ ನಲ್ಲಿ ಕೊಟ್ಟಾಗ ಅವ್ರ ಹತ್ರ ಯಾವುದೇ ಪುರಾವೆ ಇಲ್ಲ, ನಮ್ಗೆ ಬಂದಿಲ್ಲ, ಪ್ರಾಣಿಗಳಿಗೆ, ನಾನು ಕೂಡ ಪ್ರಾಣಿ ಪ್ರಿಯ, ಪ್ರಾಣಿಗಳಿಗೆ ಸಮರ್ಪಕವಾದ ಆಹಾರ ಎಲ್ಲ ಒದಗಿಸ್ತಾ ಇದೆ ಅಂತೇಳಿ. ಫಸ್ಟ್ ಆಫ್ ಆಲ್ ಅಲ್ಲಿ ಹೋಗಿ ತುಕ್ಕಿರ್ತಕ್ಕಂಥ ತಂತಿ ಬೇಲಿಯನ್ನು ನೋಡ್ಲಿ, ಮೇಲೆ ಹಾಕಿರ್ತಕ್ಕಂಥ ಶೆಲ್ಟರ್ಸ್ ಗಳನ್ನು ನೋಡ್ಲಿ, ಅಲ್ಲಿರ್ತಕ್ಕಂಥ ಆ ಪ್ರಾಣಿಗಳ ಪಿಟ್ಟನ್ನು ಕ್ಲೀನ್ ಮಾಡಿರ್ತ ಪ್ರದೇಶ ನೋಡಿ, ಅಲ್ಲಿಟ್ಟಿರ್ತಕ್ಕಂಥ ನೀರಿನ ಬಾಲ್ಸ್ ನೋಡ್ಲಿ, ಅದರಲ್ಲಿ ಎಷ್ಟು ಕೊಳಸೆ ಪಾಮಾಜಿ ಕೂತಿದೆ ಅನ್ನೋದು ಅವ್ರು ಕಾಣ್ಲಿ. ನಾನು ಓಪನ್ ಆಗಿ ಹೇಳ್ತೇನೆ, ಯಾಕೆ ಕೂಡ ನಾನು ಕೂಡ ಪ್ರಾಣಿ ದಯಾ ಸಂಘದಲ್ಲೇ ಇದ್ದೇನೆ ಸದಸ್ಯನಾಗಿ. ಅವ್ರು ಹೋಗಿ ನೋಡ್ಲಿ ಅಲ್ಲಿ ಏನೇನು ಅವ್ಯವಹಾರಗಳು ಆಗ್ತಿದೆ ಅನ್ನೋದು ಇವ್ರು ಮನೆಗಡ್ಲಿ. ಯಾಕಂದ್ರೆ ಈಗ ನಾವು ಫೈಟ್ ಮಾಡಿದ ನಂತರ ಪಿಣಿಕುಳಿಯದ ಆಡಳಿತ ಮಂಡಳಿ ಬಿಟ್ಟುಕೊಟ್ಟು ಇವಾಗ ಯಾರಿಗೆ ಪಶುಸಂಗೋಪನಾ ಇಲಾಖೆಯವರು ನೋಡ್ತಾ ಇದ್ದಾರೆ. ಹಾಗಾಗಿ ಮೊದಲೇ ಯಾಕೆ ಅವರು ಆ ಕೆಲಸ ಮಾಡಲಿಲ್ಲ? ಕರೆಕ್ಟ್. ಈಗ ಇದೇ ಪ್ರಾಣಿಗಳ ರಕ್ಷಣೆಗೋಸ್ಕರ ನಮ್ಮಂತವ್ರು ಯಾಕೆ ಬೀದಿಯಲ್ಲಿ ಹೋರಾಡಬೇಕು? ಕರೆಕ್ಟ್ ಅಲ್ವಾ? ನಾವು ಯಾಕೆ ಬರಬೇಕು? ಇದ್ರ ಬಗ್ಗೆ ಯಾಕೆ ನಾವು ಧ್ವನಿ ಹೊತ್ತಬೇಕು? ಕರೆಕ್ಟ್ ಸರ್. ಒಂದು ಸೆಕೆಂಡ್. ಎಸ್ ಸರ್, ನನಗೆ ಒಂದು ಕಾಲ್ ಇದೆ, ಜಸ್ಟ್ ಮ್ಯೂಟ್ ಮಾಡಿ. ಓಕೆ, ಎಸ್ ಸರ್. ಎನಿವೆ ನಾನು ಬರ್ತೀನಿ. ಬಿಫೋರ್ ದಟ್ ಇಂಪಾರ್ಟೆಂಟ್ ಕಾಲ್ ಸರ್. ಸ್ನೇಕ್. ಓಕೆ, ಎಸ್ ಸರ್, ಬರ್ತೀನಿ. ಬಿಫೋರ್ ದಟ್ ನಾನು ಈ ಒಂದು ವಿಚಾರದ ಬಗ್ಗೆ ಬಹಳಷ್ಟು ಕೇಳ್ತಾ ಇದ್ದಾರೆ, ನಾನು ಬರ್ತೀನಿ. ಬಹಳಷ್ಟು ಕರೆಗಳಿವೆ. ಪ್ರಥಮ ಕರೆ ತೆಗೆದುಕೊಳ್ತೀನಿ. ಹಲೋ ಸರ್, ನಮಸ್ತೆ. ಸರ್ ನಮಸ್ತೆ ಸರ್, ಧ್ವನಿ ಕೇಳ್ತಾ ಇದೆಯಾ? ಹಲೋ ಸರ್, ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ ಸರ್? ಓಕೆ, ಕರೆ ಕಟ್ ಆಗಿದೆ. ಕರೆ ಮಾಡಿದಾಗ ಟಿವಿಯಲ್ಲಿ ಮ್ಯೂಟ್ ಮಾಡಿ ಕರೆ ಮಾಡಿ, ಇಲ್ಲದಿದ್ರೆ ಕರೆ ಕಟ್ ಆಗುತ್ತೆ. ಇವೆಲ್ಲದರ ಜೊತೆಗೆ ವೇಟ್. ಎಸ್ ಸರ್. ಓಕೆ, ದಯಮಾಡಿ. ಓಕೆ, ಎಸ್, ನಾನು ಕರೆಗಳನ್ನು ತೆಗೆದುಕೊಂಡಾಗ ನಾನು ಮತ್ತೊಮ್ಮೆ ರಿಕ್ವೆಸ್ಟ್ ಮಾಡ್ತೀನಿ, ದಯಮಾಡಿ ತಮ್ಮ ಟಿವಿಯಲ್ಲಿ ಮ್ಯೂಟ್ ಮಾಡಿ ಕರೆ ಮಾಡಿ, ಇಲ್ಲದಿದ್ರೆ ಕರೆ ಕಟ್ ಆಗುತ್ತೆ. ಬಹಳಷ್ಟು ಜನರು ಕರೆ ಮಾಡ್ತಾ ಇದ್ದೀರಿ, ಬಹಳಷ್ಟು ಜನಕ್ಕೆ ಆಕ್ರೋಶ ಇದೆ. ಇವೆಲ್ಲದ್ರ ಜೊತೆಗೆ ಬಹಳಷ್ಟು ಜನರು ಕಾರ್ಯಕ್ರಮ ನೋಡ್ತಾ ಇದ್ದೀರಿ, ಬಹಳಷ್ಟು ಕಮೆಂಟ್ಸ್ಗಳು ಕೂಡ ಬರ್ತಾ ಇದೆ. ಇಲ್ಲೊಂದು ಕಮೆಂಟ್ ಇದೆ, ನೀವು ವರದಿ ಮಾಡ್ತಾ ಇರೋದು ತುಂಬ ತಡ ಆಯಿತು ಅನಿಸುತ್ತೆ, ಈಗಲೇ ತುಂಬ ಸಮಯ ಕಳೆದು ಹೋಗಿದೆ ಅಂತ ಹೇಳಿ. ಆ್ಯಂಡ್ ಬಹಳಷ್ಟು ಖುಷಿ ಆಯಿತು, ಒಳ್ಳೆ ವ್ಯಾಲಿಡ್ ಕಮೆಂಟ್ ಇದು. ಮಹೇಶ್ ಪಿ ಅವರು, ನಮಗೆ ಇಂತಹ ಬಡಿದೆಬ್ಬಿಸುವ ಕಮೆಂಟ್ಗಳೇ ಬೇಕು. ಯಾಕಂತ ಹೇಳ್ತೀನಿ. ಎಸ್ ಸರ್, ನಾವು ತಡ ಆಯಿತು, ಹೌದು, ಒಪ್ಕೊಳ್ತೀನಿ. ಯಾಕೆ ತಡ ಆಯ್ತು ಅಂತ ಹೇಳಬೇಕಾ? ಮೊನ್ನೆ ನಮ್ಮ DC ಅವರು, ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಜಿಲ್ಲಾಧಿಕಾರಿ DC ಅವರು, ಅಂದರೆ ಈ ಪಿಲಿಕುಲದ ಮೃಗಾಲಯದ ಈ ಪಿಲಿಕುಲದ ಮ್ಯಾನೇಜ್ಮೆಂಟ್ನ ಅವರು ಅಧ್ಯಕ್ಷರಾಗಿರ್ತಾರೆ. ಅವರು ಕೊಟ್ಟಂತ ಒಂದು ಹೇಳಿಕೆ ಗೊತ್ತಿತ್ತು, ಎಲ್ಲ ಮಾಧ್ಯಮಗಳಿಗೆ ಗೊತ್ತಿದೆ, ಎಲ್ಲರಿಗೂ ಕೂಡ ಗೊತ್ತಿದೆ, ಇವುಗಳು ಹೋರಾಟವನ್ನ ಮಾಡ್ತಾ ಇದ್ದಾರೆ, ಅಲ್ಲಿ ಅವ್ಯವಸ್ಥೆ ಇದೆ ಅಂತ ಹೇಳಿ. ಅಲ್ಲಿ ಪ್ರಾಣಿಗಳ ಫೋಟೋವನ್ನ, ವಿಡಿಯೋವನ್ನ ಈ ಹಿಂದೆ ವಿಜಯಲಕ್ಷ್ಮಿ ಮೇಡಮ್ ಅವರು ಹೇಳಿದ್ರು, ಅದೆಲ್ಲವೂ ಕೂಡ ಬಟಾಬಯಲಾಗಿ ಹೋಗಿದೆ. ಆದರೆ ಮೊನ್ನೆ ತಾನೇ ಪ್ರೆಸ್ ಮೀಟ್ ಅಲ್ಲಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ DC ಅವರು ಹೇಳ್ತಾರೆ, ಅಲ್ಲಿ ಏನೂ ಅವ್ಯವಸ್ಥೆ ಆಗಿಲ್ಲ,
ಪ್ರಾಣಿಗಳು ಸರಿ ಇದೆ, ಯಾವುದೇ ರೀತಿಯ ಸಮಸ್ಯೆಗಳಾಗಿಲ್ಲ, ನಾನು ಪ್ರಾಣಿ ಪ್ರಿಯ, ಅಲ್ಲಿ ಚೆನ್ನಾಗಿದೆ ಅನ್ನುವಂಥ ನಿಟ್ಟಿನಲ್ಲಿ ಹೇಳ್ತಾರೆ, ಆವಾಗ ತಾನೇ ನಮ್ಗಳಿಗೆ ಕೋಪ ಬಂದಿರುವಂಥದ್ದು, ಆವಾಗ ತಾನೇ ನಮ್ಗಳಿಗೆ ಬೇಸರ ಆಗಿರುವಂಥ. ಯಾಕಂದ್ರೆ ಅಲ್ಲಿ ಆಗಿರೋ ಅವ್ಯವಸ್ಥೆಯ ಬಗ್ಗೆ ಧ್ವನಿ ಎತ್ತಲಿಕ್ಕೆ ಆಗ್ತಾ ಇಲ್ಲ, ಅಲ್ಲಿ ಸರಿ ಇದೆ ಅಂತ ಹೇಳ್ತಾರೆ. ಏನ್ ಸರ್, ಏನ್ ಕತೆ ಇದು? ನೋವಾಗುತ್ತೆ. ಅದಕ್ಕೋಸ್ಕರ ನಾವು ಈ ಚರ್ಚೆಯನ್ನ ಮಾಡ್ತಾ ಇರುವಂಥದ್ದು, ಅದಕ್ಕೋಸ್ಕರ ಅದರ ಸತ್ಯಾಂಶವನ್ನ ನಿಮ್ಮ ಮುಂದೆ ನಾವು ಇಡ್ತಾ ಇರುವಂಥದ್ದು. ಇದು ತಡ ಆಯ್ತು ಅನ್ನುವಂಥದ್ದಲ್ಲ, ಈಗಲಾದ್ರೂ ಕೂಡ ನಾವು ಎಚ್ಚೆತ್ತುಕೊಳ್ಳಲಿದೆ ಇಲ್ಲ ಅಂತ ಹೇಳಿದ್ರೆ ಯಾವಾಗ ಎಚ್ಚೆತ್ತುಕೊಳ್ತೀವಿ ಅನ್ನೋದೇ ಪ್ರಶ್ನೆ. ಸೊ ಹಾಗಿದ್ದಾಗ DC ಅವರು ಏನು ಹೇಳಿದ್ದಾರೆ ನೋಡ್ಕೊಂಬನ್ನಿ. ನಾನು ಕೂಡ ನಮ್ಮ ಅಡ್ವೊಕೇಟ್ ಹತ್ರ ಕನ್ಫರ್ಮ್ ಮಾಡ್ಕೊಂಡಿದ್ದೀನಿ, ಆತರ ಯಾವ್ದು ಬಂದಿಲ್ಲ. ಆತರ ಏನಾದ್ರು ಬಂದ್ರೆ ಅದ್ರ ಬಗ್ಗೆ ಇದು ಮಾಡಿ ಆಸ್ ಆಫ್ ನೌ ನಮ್ಗೆ ಕ್ಲೋಸ್ ಮಾಡಿ ಅಂತ ಯಾವುದೇ ರೀತಿಯ ಒಂದು ನಿರ್ದೇಶನ ನನಗೆ ಬಂದಿರೋದು ನನಗಂತೂ ತಲುಪಿಲ್ಲ. ಪ್ರಾಣಿಗಳ ಯೋಗಕ್ಷೇಮ ನಾವು ಯಾವ ರೀತಿ, ಯಾಕಂದ್ರೆ ಪಿಲಿಕುಲದ ಅಧ್ಯಕ್ಷ ಕೂಡ DC-ನೇ ಆಗಿರೋದ್ರಿಂದ ನಾನು ಪ್ರಾಣಿ ಪ್ರಿಯ. ಸೊ ಅಲ್ಲಿ ಏನಾದ್ರು ಪ್ರಾಣಿಗೆ ತೊಂದರೆ ಕೊಡ್ತಾ ಇದಾರೆ, ಅಲ್ಲಿ ಸರಿಯಾಗಿ ಇದ್ ಮಾಡ್ತಿಲ್ಲ ಅನ್ನೋದಕ್ಕೆ ನಾನು ಒಪ್ಪೋದಿಲ್ಲ. ಯಾಕೆ ಒಪ್ಪೋದಿಲ್ಲ ಅಂತ ಹೇಳಿದ್ರೆ, ಒನ್ ಆಫ್ ದ ಬೆಸ್ಟ್ ಮಾಡಿದ ಹಿಂದೆ ಏನು ಪಿಲಿಕುಲ ನಿಸರ್ಗಧಾಮ ಅಂತ ಮಾಡಿದ್ದು ಎಲ್ಲರೂ ಸೇರಿ ಮಾಡಿರುವಂತದ್ದು, ಇದು ಸರ್ಕಾರ ಮಾಡಿದಂತಲ್ಲ, ಎಲ್ಲ ಇಲ್ಲಿರೋ ಜನರೇ ಹೇಳಿ ಮಾಡಿರುವಂತದ್ದು. ಇನ್ನೊಂದು ತಮ್ಮ ಮಾಹಿತಿಗೆ, ಅಲ್ಲಿ ಪ್ರಾಣಿಗಳ ಸಂಖ್ಯೆ ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಬೇರೆ ಯಾವ ಝೂನಲ್ಲೂ ಅಷ್ಟು ಚೆನ್ನಾಗಿ ಇದಾಗೋದಿಲ್ಲ. ಯಾಕಂದ್ರೆ ಈಗ ಸಾಂಬಾರ್ದಾಗಿರ್ಬೋದು ಅಥವಾ ಜಿಂಕೆಗಳದಾಗಿರ್ಬೋದು, ನೀವು ನೋಡಿದ್ರೆ ನಮಗೆ ಕೆಪಾಸಿಟಿ ಇದ್ದು ಏನು ಅಂತ ನಾವು ಅಳತೆ ಮಾಡ್ಕೊಂಡು ಇವಾಗ ಮುಂದಿನ ಹಂತದಲ್ಲಿ ನಾವು ತಗೊಳ್ಳೋವಂಥದ್ದು. ಎರಡನೇದು ನಮಗೆ ಇದು ಬಂದಿರುವಂತದ್ದು, ಅದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಗೆ ಕೊಡ್ಬೇಕು ಅಂತ ಕೂಡ ಒಂದು ನಾವು ಇರೋದು. ಯಾಕೆ ಇದು ಅಂದ್ರೆ ಮೇಂಟೆನೆನ್ಸ್, ಇವಾಗ ಪ್ರಾಣಿಗಳು ಹೆಚ್ಚು ಆದಾದಂಗೆ, ಈಗ ಹುಲಿಗಳು ಜಾಸ್ತಿ ಇತ್ತು, ಹಿಂದೆ ಸಿಂಹಗಳದಾಗಿರ್ಬೋದು, ಬೇರೆ ಎಲ್ಲ ಕಾರ್ನಿವರಸ್ ಮತ್ತೆ ಆರ್ಬಿವರಸ್ ಎನಿಮಲ್ಸ್ ಎಲ್ಲದನ್ನು ಕೂಡ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇಸ್ ಆಲ್ವೇಸ್ ದ ಬೆಸ್ಟ್. ನಾವೇನ್ ZAK ಅಂತ ಹೇಳ್ತೀವಿ, ಝೂ ಅಥಾರಿಟಿ ಆಫ್ ಕರ್ನಾಟಕ, ಅವ್ರ ಜೊತೆನೂ ಕೂಡ ಫೈನಲ್ ಹಂತದಲ್ಲಿ ಇದೆ, ಒಪ್ಕೊಂಡಿದ್ದಾರೆ. ನಾವು ಟ್ರಾನ್ಸ್ಫರ್ ಮಾಡೋದಂತೂ ನಿಜ, ಬಟ್ ಟ್ರಾನ್ಸ್ಫರ್ ಮಾಡೋ ಸಮಯದಲ್ಲಿ ಕೆಲವೊಂದು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಆಗ್ಬೇಕಾಗ್ತದೆ, ಹೊಸ ಕೇಜ್ ಆಗ್ಬೇಕು, ಕೆಲವೊಂದು ಅವ್ರದ್ದೇ ಒಂದು ಮಾನದಂಡಗಳಿದೆ, ಅದಕ್ಕೆ ಕೆಲವೊಂದು ಅನುದಾನ ಬೇಕಾಗ್ತದೆ. ನಾವು ಇವಾಗಲೇ ಅದನ್ನ ಪ್ರಪೋಸಲ್ ಮಾಡಿದೀವಿ. CSR ಅಡಿಲಿ ಏನಾದ್ರು ತಗೋಬೋದಾ ಅದನ್ನು ಕೂಡ ನಾವು ಎಕ್ಸ್ಪ್ಲೋರ್ ಮಾಡ್ತಾ ಇದೀವಿ. ಬೇರೆ ಯಾವ್ದಾದ್ರು ಅನುದಾನದಲ್ಲಿ ತಗೋಬೋದಾ ಅದು ಅಂತ ಹೇಳಿ. ಜೊತೆಗೆ ಇನ್ನೊಂದು ಮೇಂಟೆನೆನ್ಸ್ ಅವ್ರು ಮಾಡ್ತಾರೆ ಅಂದ್ರೆ, ಮೇಂಟೆನೆನ್ಸ್ ಹಣ ಯಾರು ಕೊಡ್ಬೇಕು, ಅದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಮಾಡ್ಬೇಕಾ ಅಥವಾ ನಾವು ಮಾಡ್ಬೋದಾ ಅಥವಾ ಯಾವ್ದೋ ಒಂದು ಶೇರಿಂಗ್ ಬೇಸಿಸ್ ಅಲ್ಲಿ ಮಾಡ್ಬೇಕಾ, ಅದನ್ನು ಕೂಡ ನಾವು ZAK ಮತ್ತೆ DFO ಜೊತೆ ಕೊನೆ ಹಂತದಲ್ಲಿ ಇದೆ. ಮೂರನೇದು, ಬರೋ ಅನುದಾನ ಹೇಗೆ ನಾವು ಡಿವೈಡ್ ಮಾಡ್ಕೋಬೇಕು ಅಂತ. ಯಾವ ರೀತಿ ಆದ್ರೂ ನಮಗೆ ಒಪ್ಪಿಗೆ ಇದೆ, ಯಾಕಂದ್ರೆ ಇಲ್ಲಿ ಅನುದಾನ ಅನ್ನೋದಕ್ಕಿಂತ ಪ್ರಾಣಿಗಳ ಯೋಗಕ್ಷೇಮ ಮತ್ತೆ ಜನರಿಗೆ ಒಂದು ಒಳ್ಳೆ ಫೆಸಿಲಿಟಿ ಕೊಡ್ಬೇಕು ಅಂತ. ಸೊ ಎವ್ರಿಥಿಂಗ್ ಇಸ್ ಇನ್ ದ ಫೈನಲ್ ಸ್ಟೇಜ್. ಸೊ ಬಹುಶಃ ಇನ್ನೊಂದು 15-20 ದಿನಗಳಲ್ಲಿ ಅದು ಕೂಡ ನಮಗೆ ಇದಾಗುತ್ತೆ. ಮುಂದಿನ ವಾರ ನಾವು ZAK ಅಫಿಷಿಯಲ್ ಜೊತೆನೂ ಕೂಡ ನಾನು DFO ಅವರು ಒಂದು ಮೀಟಿಂಗ್ ಕೂಡ ಮಾಡ್ತಾ ಇದೀವಿ. ಅಲ್ಲಿ ಒಂದು ಫೈನಲೈಸ್ ಆದ್ಮೇಲೆ ಈ ಅನುದಾನದ್ದು ಮತ್ತೆ ಇದನ್ನೆಲ್ಲ ನಾವು ಸ್ಟೇಟ್ ಕಮಿಟಿಲಿ ಇಟ್ಟು, ಪಿಲಿಕುಲ ಯಾಕಂದ್ರೆ ಫೈನಲಿ ಅದು ಸ್ಟೇಟ್ಗೆ ಹೋಗ್ತದೆ SNT ಡಿಪಾರ್ಟ್ಮೆಂಟ್ ಇಂದ, ಅಲ್ಲಿ ನಾವು ಇಟ್ಬಿಟ್ಟು ಅದಕ್ಕೊಂದು ಅನುಮೋದನೆ ತಗೋಬೇಕು. ಇಷ್ಟೇ ಪೆಂಡಿಂಗ್ ಇರುವಂತದ್ದು. ಎಸ್, ಇದು ನಮ್ಮ ಮಾನ್ಯ ಜಿಲ್ಲಾಧಿಕಾರಿಯವರ ಮಾತುಗಳು. ಎವ್ರಿಥಿಂಗ್ ಫೈನಲ್ ಸ್ಟೇಜಲ್ಲಿ ಇದೆಯಂತೆ, ಎಲ್ಲವೂ ಕೂಡ ಫೈನಲ್ ಸ್ಟೇಜಲ್ಲಿ ಇದೆಯಂತೆ. ಫೈನಲ್ ಸ್ಟೇಜಲ್ಲಿ ನಮ್ಮ ಮೃಗಾಲಯ ಕೂಡ ಇದೆ. ಈಗ ಸದ್ಯದ ಪರಿಸ್ಥಿತಿ ನಾವು ನೋಡಿದಾಗ ಎಲ್ಲವೂ ಕೂಡ ಫೈನ್ ಆಗಿದೆ, ಯಾವುದೇ ರೀತಿಯ ಸಮಸ್ಯೆ ಇಲ್ಲ ಅನ್ನೋಂಥದ್ದು ಅವರ ಮಾತುಗಳು. ಆದರೆ ಬಹುಶಃ ಅವರಿಗೆ ಆ ಒಂದು ದೃಶ್ಯಾವಳಿಗಳನ್ನು, ಆ ಒಂದು ಫೋಟೋಗಳನ್ನು ತೋರಿಸಬೇಕಾಗಿತ್ತು, ಯಾವ ರೀತಿ ಇದೆ ಅನ್ನೋಂಥ. ಬಹುಶಃ ಅವರನ್ನು, DC ಅವರನ್ನು ನಮ್ಮ ಪಿಲಿಕುಲಕ್ಕೆ ಒಂದ್ಸಲ ಒಂದು ಟ್ರಿಪ್ಪನ್ನು ಮಾಡಬೇಕಾಗಿತ್ತು. ಅಲ್ಲಿರುವಂತಹ ತುಕ್ಕು ಹಿಡಿದಂತಹ ಸರಳುಗಳು, ಆ ಕೇಜ್ಗಳು, ಜೊತೆಗೆ ಕುಡಿಲಿಕ್ಕೆ ನೀರಿಲ್ಲ, ಅಲ್ಲಿ ಆಹಾರ ಇಲ್ಲ ಆ ಪ್ರಾಣಿಗಳಿಗೆ, ಅವರು ನರಳಾಡುವಂತಹ ಪರಿಸ್ಥಿತಿ ನಮ್ಮ ಜಿಲ್ಲಾಧಿಕಾರಿ ಅವರಿಗೆ ತೋರಿಸಬೇಕಾಗಿತ್ತು. ಅವರು ಹೇಳ್ತಾರೆ ಯಾವುದೇ ರೀತಿಯ ಸಮಸ್ಯೆ ಇಲ್ಲ ಅನ್ನೋಂಥದ್ದು. ಇದು ಬಹಳಷ್ಟು ನೋವು ತಂದಿರುವಂಥದ್ದು. ಏನಾದರೂ ತಪ್ಪಾಗಿದ್ರೆ ಎಸ್ ತಪ್ಪಾಗಿದೆ, ನಾವುಗಳು ಅದನ್ನು ಸರಿಪಡಿಸ್ಕೊಳ್ತೀವಿ ಅನ್ನುವಂತಹ ಒಂದು ಮಾನವೀಯತೆ ಬೇಕು, ಅಥವಾ ಒಂದು ವಿಚಾರ ಬೇಕು, ಕನ್ಸರ್ನ್ ಬೇಕು. ಅದಿಲ್ಲ, ಅಲ್ಲಿ ಸರಿ ಇದೆ ಎಲ್ಲವೂ ಕೂಡ, ನಾವು ಕೆಲಸ ಮಾಡ್ತಾ ಇದೀವಿ, ಫೈನಲ್ ಸ್ಟೇಜಲ್ಲಿ ಇದೆ ಎಲ್ಲವೂ ಕೂಡ. ಏನು ಫೈನಲ್ ಸ್ಟೇಜ್? ಪ್ರಾಣಿಗಳೇ ಫೈನಲ್ ಸ್ಟೇಜಲ್ಲಿ ಇದ್ದಾವೆ, ಅಲ್ಲಿ ಪ್ರಾಣಿಗಳೇ ಫೈನಲ್ ಸ್ಟೇಜಲ್ಲಿ ಇದ್ದಾವೆ, ಝೂಗಳೇ ಫೈನಲ್ ಸ್ಟೇಜಲ್ಲಿ ಇದೆ. ಏನ್ರಿ ಇನ್ನೇನು ಫೈನಲ್ ಸ್ಟೇಜ್ಗಳು? ನೋವಾಗುತ್ತೆ. ಯಾಕಂದ್ರೆ ನಾವುಗಳು ಕಷ್ಟಪಟ್ಟು ಮಂಗಳೂರಿನವರು ಇದೊಂದು ಬೇಕು, ಇಂತಹ ಒಂದು ಝೂ ಅನ್ನುವಂಥ ನಿಟ್ಟಿನಲ್ಲಿ ನಾವುಗಳು ಕೇಳಿ ಪಡೆದುಕೊಂಡವರು. ಅದಕ್ಕಿಂತ ಜಾಸ್ತಿಗೆ ಮೂಕ ಪ್ರಾಣಿಗಳಿಗೆ ಬೆಲೆ ಇದೆ. ಅಲ್ಲಿರುವಂತಹ ಅಧಿಕಾರಿಗಳು, ಪ್ರಮುಖ ಅಧಿಕಾರಿ ಆಯುಕ್ತರು ಯಾರಿದ್ದಾರೆ ನೋಡಿ, ಡಾಕ್ಟರ್ ಅರುಣ್ ಕುಮಾರ್ ಶೆಟ್ಟಿ ಅವರು ಅಲ್ವಾ? ಎಸ್, ಅವರ ಜವಾಬ್ದಾರಿ ಇದೆ. ಅವ್ರು ಏನ್ ಮಾಡ್ತಾ ಇದ್ದಾರೆ ಅಂತ ಪ್ರಶ್ನೆ, ಏನ್ ಮಾಡ್ತೀರಿ ತಾವುಗಳು ಅಂತ ಪ್ರಶ್ನೆ. ನೋವಾಗುತ್ತೆ ಸರ್, ನಮ್ಗಳಿಗೆ ನಿಜವಾಗ್ಲೂ ನೋವಾಗುತ್ತೆ. ಇದು ಆಕ್ರೋಶದ ಮಾತುಗಳಲ್ಲ. ಆ ಪ್ರಾಣಿಗಳ ಅಸಹಾಯಕ ಪರಿಸ್ಥಿತಿ ಬೇರೆ ಯಾರು ಇಲ್ಲ. ನಾವುಗಳೇ ಇರುವಂತ ಮನುಷ್ಯರು, ನಾವು ಮನುಷ್ಯರಾಗಿ ಮಾನವೀಯತೆ ಮರೆತು ರಾಕ್ಷಸರ ರೀತಿಯಲ್ಲಿ ವರ್ತಿಸಿದ್ರೆ ಏನ್ ಸರ್, ಏನ್ ಕತೆ ಅನ್ನೋದು ಪ್ರಶ್ನೆ ಬರುತ್ತೆ. ಪ್ರಥಮ ಕರೆ ಇದೆ. ಹಲೋ ಸರ್, ನಮಸ್ತೆ. ಸರ್ ನಮಸ್ತೆ ಸರ್, ಧ್ವನಿ ಕೇಳ್ತಾ ಇದೆಯಾ?
ಸರ್ ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ ಸರ್? ಸರ್ ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ? ಹಲೋ. ಹಾ ಸರ್ ನಮಸ್ತೆ. ನಮಸ್ತೆ ಸರ್, ಧ್ವನಿ ಕೇಳ್ತಾ ಇದೆಯಾ? ಸರ್ ನಮಸ್ತೆ, ಲೈನಲ್ಲಿ ಇದ್ದೀರಾ? ಹಲೋ ಸರ್. ಲೈನಲ್ಲಿ ಇದ್ದೀರಾ ಸರ್? ಇದೆ ಲೈನಲ್ಲಿ ಇದ್ದೇವೆ ನಾವು. ಎಸ್ ಸರ್, ತಮ್ಮ ಹೆಸರುಲಿಂದ ಸರ್? ನನ್ನ ಹೆಸರು ಶೇಖರ್ ಪೂಜಾರಿ. ಎಸ್ ಸರ್, ಮಾತಾಡಿ ಸರ್. ಸರ್ ನೋಡಿ, ನಾವು ಒಂದು ಪ್ರಾಣಿಗಳನ್ನು ಪಾಲನೆ ಮಾಡಿದಾಗ ಒಳ್ಳೆಯದನ್ನು ಪಾಲನೆ ಮಾಡಬೇಕು. ನೋಡಿ, ಈಗ ಮಾಧ್ಯಮದಲ್ಲಿ ಬಂತು, ಎಲ್ಲ ಸಮಾಜ ನೋಡ್ತದೆ ಯಾವ ರೀತಿ ಮಂಗಳೂರು ಉಂಟು ಅಂದ್ರೆ. ನೋಡಿ, ಈಗ ನಾವು ಯಾವ್ದಾರ ಒಂದು ಒಳ್ಳೆತನ, ಅದು ಪ್ರಾಣಿ ಅಲ್ಲ, ಅದಕ್ಕೆ ಎಂತ, ಅದಕ್ಕೆ ನೋಡಕ್ಕೆ ಅದಕ್ಕೆ ಕೇಳಕ್ಕೆ ಬರ್ತದ? ಪಾಪು ಕೊಟ್ಟದನ್ನು ತಿಂತದೆ ಅದನ್ನು. ನಿಜ. ಸರಿಯಾಗಿ ಮಾಡ್ಬೇಕಲ್ಲ. ಎಷ್ಟ ಜನ ಬರ್ತಾರೆ ಇಲ್ಲಿ ನೋಡಕ್ಕೆ. ಕರೆಕ್ಟ್. ನಿಜ. ಎಸ್ ಸರ್, ಥ್ಯಾಂಕ್ ಯು. ಓಕೆ ಸರ್. ಎಸ್, ಇಲ್ಲ, ಬಹಳಷ್ಟು ಜನರು ಹೇಳುವಂಥದ್ದು ಇಷ್ಟೇ, ಯಾಕೆ ಈ ರೀತಿ ಆಗ್ತಾ ಇದೆ, ಜೊತೆಗೆ ಈ ಒಂದು ಹೈಕೋರ್ಟ್ನ ನ್ಯಾಯಾಧೀಶರು ಹೇಳಿರುವಂತಹ ಒಂದು ಮಾತುಗಳು ಕೂಡ, ಜೊತೆಗೆ ಆ ಒಂದು ನೋಟಿಸ್ ಕೂಡ. ಸೊ ಈ ರೀತಿ ಅಲ್ಲಿ ಪ್ರಮುಖವಾಗಿ ಏನೆಲ್ಲ ಸಮಸ್ಯೆಗಳಿದೆ ಸರ್ ಪಿಲಿಕುಳದಲ್ಲಿ? ಈಗ ಮೇನ್ ಸಮಸ್ಯೆ ಅಂತ ಹೇಳಿದ್ರೆ, ಫಸ್ಟಿಗೆ ಏನ್ ಬೇಕಂದ್ರೆ, ಈಗ ಒಂದು ಪ್ರಾಣಿಗೆ ಅದಕ್ಕೆ ಬೇಕಾದಂತ ಆಹಾರ ಭದ್ರತೆ. ಯಾಕಂದ್ರೆ ಅದಕ್ಕೆ ಏನು ಆಹಾರ ಬೇಕು ಅದು ಸಮರ್ಪಕವಾಗಿ ಅದಕ್ಕೆ ಸಿಗ್ತಾ ಇಲ್ಲ. ಯಾಕಂದ್ರೆ ಅದು ಕಾಡಿನಲ್ಲಿ ಅದಕ್ಕೆ ಬೇಕಾದ ಬೇಟೆ, ಅದಕ್ಕೆ ಬೇಕಾದ ಆಹಾರನ ಅದು ಸಮತೋಲನದಿಂದ ಆಹಾರನ ಸೇವಿಸ್ತಾ ಅದು ಬದುಕ್ತದೆ. ಬಟ್ ಇಲ್ಲಿ ಅದಕ್ಕೆ ಗ್ರಾಮ್ ಲೆಕ್ಕದಲ್ಲಿ ಆಹಾರ ಹಾಕಿದ್ರೆ ಅದಕ್ಕೆ ಹೊಟ್ಟೆಗೆ ಎಲ್ಲಿಂದ ಸಾಕಾಗ್ತದೆ? ಗ್ರಾಮ್ ಲೆಕ್ಕದಲ್ಲಿ. ಈಗ ಒಂದು ಹೆಬ್ಬಾವಿಗೆ ಮಿನಿಮಮ್ ಅಂದ್ರೆ ಒಂದು 20 kg ಬೇಕು ಅಂತ ನಾನು ಲೆಕ್ಕ ಹಿಡಿಯುವ ಒಂದು ಅಂದಾಜಿಗೆ. ಅದು 20 kg ಇವರು 5 kg ಹಾಕಿದ್ರೆ ಅದಕ್ಕೆ ಎಲ್ಲಿ ಸಾಕಾಗ್ತದೆ? ಅಥವಾ ಒಂದು ಜಿಂಕೆಗೆ ಸಮರ್ಪಕವಾಗಿ ಅದಕ್ಕೆ ಅದರ ಹುಲ್ಲು ಮೇಯುವಂಥದ್ದು, ಅದು ಅದಕ್ಕೆ ಹುಲ್ಲೇ ಸಿಗ್ತಿಲ್ಲ, ಕೊಳ್ತೋಗಿರ್ತಂತ ಗಬ್ಬು ನಾರ್ದಂತ ಈ ಸೆಂಟ್ರಲ್ ಮಾರ್ಕೆಟ್ ಅಲ್ಲಿ ಸಿಗುವಂತ ಕ್ಯಾಬೇಜ್ ತರಕಾರಿಯ ಪೀಸನ್ನು ತಂದು ಬಿಸಾಕುವುದು. ಅದ ನಂತರ ಈ ಜೋಳದ ಸೆಪ್ಪೆ ಅಂದ್ರೆ ಜೋಳದ ಸೆಪ್ಪೆ ಬರ್ತದೆ, ಅಂದ್ರೆ ಈಗ ಆ ಕಡೆ ಚಿಕ್ಕಮಂಗ್ಳೂರು ಸೈಡ್, ಕಡೂರು, ಬೀರೂರು ಈ ಕಡೆ ಜೋಳ ಬೆಳೀತಾರೆ. ಇದನ್ನು ಒಣಗಿದ ಕಬ್ಬಿನ ಎಲೆದರ ಸೊಪ್ಪೆಯನ್ನು ತಂದು ಬಿಸಾಕಿದ್ದು ಅದು ಎಲ್ಲಿಂದ ತಿಂತದೆ? ಅದಕ್ಕೆ ಬೇಕಾದದ್ದು, ಜಿಂಕೆಗೆ ಬೇಕಾಗಿದ್ದು ಹಸಿರು ಹುಲ್ಲು. ಅದು ಕಾಡಲ್ಲಿ ಹಸಿರು ಹುಲ್ಲು ಸೊಪ್ಪುಗಳನ್ನು ತಿಂದೇ ಬದುಕುವಂಥದ್ದು ಸಸ್ಯಾಹಾರಿ ಪ್ರಾಣಿ. ಹಾಗಾಗಿ ಅಲ್ಲಿ ನೋಡಿ, ಆಕ್ಚುಲಿ ಜಿಂಕೆ ತುಂಬಾ ಕ್ಲೀನ್. ಅದಕ್ಕೆ ಮನೆಯಲ್ಲಿ ಹೇಗೆ ನಾವು ದನ ಸಾಕ್ತೇವೆ ಅದೇ ರೀತಿಯಲ್ಲಿ ಅದಕ್ಕೆ ಒಂದು ಸುಸರ್ಜಿತವಾದ ಕ್ಲೀನ್ ಜಾಗವನ್ನೇ ಜಿಂಕೆ ಹುಡುಕ್ತದೆ. ಕೆಸರು ಗೊಚ್ಚೆಯಲ್ಲಿ ಹೋಗಿ ಮಲಗೋದಿಲ್ಲ. ಆದ್ರೆ ಅಲ್ಲಿ ಮಳೆ ಬಂದಾಗ ಏನಾಗ್ತದೆ, ಆ ಗುಂಡಿಯಲ್ಲಿ ನೀರು ನಿಂತದ್ದು ಈಗ ಕಾಣ್ತಾ ಇದೆ ನೋಡಿ, ಆ ನೀರಿನಲ್ಲಿ ಜಿಂಕೆ ಹೇಗೆ ಮಲಗಲಿಕ್ಕೆ ಸಾಧ್ಯ? ಈಗ ಗರ್ಭಾವಸ್ಥೆಯಲ್ಲಿ ಇರ್ತಕ್ಕಂಥ ಜಿಂಕೆ ಆ ಒಂದು ನೀರಿನಲ್ಲಿ ಮಲಗಿದಾಗ ಹೊಟ್ಟೆ ಒಳಗಡೆನೆ ಅದರ ಮರಿಗಳು ಸಾಯುವಂತ ಸಂಭವ ಇದೆ. ಮಿಸೋಬೌಟ್ ಆಗಿ ಕೆಲವು ಮರಿಗಳನ್ನು ಅಲ್ಲೇ ಸತ್ತಿದ್ರು ಕೂಡ, ಕಣ್ಣೆದುರಿಗೆ ಕಂಡರೂ ಕೂಡ ಅದನ್ನು ತೆಗೆದು ಸಮವಾಗಿ ಏನು ಮಾಡುವಂತ ಕೆಲಸ ಕೂಡ ಪಿಲಿಕುಳದ ಸಿಬ್ಬಂದಿಗಳು ಮಾಡಲಿಲ್ಲ ಅಂತೇಳಿ ನಾನು ನೇರವಾಗಿ ಅವ್ರನಿಗೆ ಆರೋಪ ಮಾಡ್ತೇನೆ. ಯಾಕಂದ್ರೆ ಅಲ್ಲಿ ಗರ್ಭಾವಸ್ಥೆಯಲ್ಲಿ ಮರಿ ಹಾಕಿದಂತ ಏನು ಮಿಸ್ಅಬಾರ್ಡಿನೇಟ್ ಅಂದ್ರೆ ಸತ್ತೋಗಿದ್ದ ಮರಿಗಳನ್ನು ಕೂಡ ಅದನ್ನ ತೆಗಿಲಿಲ್ಲ, ಅವರು ಅಲ್ಲೇ ಬಿಟ್ಟಿದ್ದಾರೆ. ಅಲ್ಲೇ ಬಿಟ್ಟಿದ್ದಾರೆ. ಅದು ಕೊಳುತು ನಾರು ಅವರಿಗೊಂದು ಮುಟ್ಟುದಿಲ್ಲ. ಯಾಕಂದ್ರೆ ಅದರ ಒಳಗಡೆ ಹೋಗ್ಲಿಕ್ಕೆ ಅವರ ಕಾಲು ಕೆಸರಾಗ್ತದೆ, ಅವರಿಗೆ ಗಲೀಜಾಗ್ತದೆ. ಆದ್ರೆ ಪ್ರಾಣಿಗಳಿಗೆ ಗಲೀಜಾಗೋದಿಲ್ವಾ? ನೋಡಿ, ಈಗ ನೆಕ್ಸ್ಟ್ ಮಳೆ ಬಂತು ಅಂದ್ರೆ ಅಲ್ಲಿ ಫುಲ್ ಫ್ಲಡ್ಡಿಂಗ್ ಆಗಿ ನೀರು ನಿಲ್ತದೆ. ಜಿಂಕೆಗಳಲ್ಲಿ ಆ ಜಿಂಕೆಯನ್ನು ಇಡುವಂತ ಜಾಗವೇ ಅಲ್ಲ. ಹೇಳ್ಬೇಕಂತಂದ್ರೆ ನೋಡಿ, ನಾನು ನೇರವಾಗಿ ಹೇಳ್ತೇನೆ, ಪಿಲಿಕುಳಕ್ಕೆ ಸಿಕ್ಕಿದಂತ ಜಾಗದಲ್ಲಿ ಇವಾಗ ಗಾಲ್ಫ್ ಕೋರ್ಟ್ ಮಾಡಿದ್ದಾರೆ. ಪ್ರಾಣಿಗಳು ಸ್ವಚ್ಛಂದವಾಗಿ ಉಸಿರಾಡ್ಕೊಂಡು ಆಟ ಆಡ್ಕೊಂಡು ಬೆಳೆಯುವಂತ ಜಾಗದಲ್ಲಿ ಇವತ್ತು ಮನುಷ್ಯ ಶೋಕಿ ಮಾಡ್ಕೊಂಡು ಗಾಲ್ಫ್ ಕೋರ್ಟ್ ಅಲ್ಲಿ ಆಡ್ತಾ ಇದ್ದಾನೆ. ಇದಕ್ಕೆ ಯಾರು ಪ್ರಶ್ನೆ ಮಾಡುದು? ಹಾಗಾದ್ರೆ ಗಾಲ್ಫ್ ಕೋರ್ಟ್ಗೆ ಜಾಗ ಕೊಟ್ಟವರು ಯಾರು? ಗಾಲ್ಫ್ ಕೋರ್ಟ್ ಅಲ್ಲಿ ಉದ್ಯಮಿಗಳು, ದೊಡ್ಡ ದೊಡ್ಡ ಆಫೀಸರ್ಸ್ಗಳು ಇರ್ತಕ್ಕಂಥದ್ದು. ಈ ಅಮಾಯಕ ಪ್ರಾಣಿಗಳು ಯಾರನ್ನು ಕೇಳಬೇಕು? ಸರ್, ನೀವು ಇಲ್ಲಿ ಗಾಲ್ಫ್ ಆಡ್ಬೇಡಿ, ನಮ್ಮ ಜಾಗ ಅಂತ ಹೇಳಲಿಕ್ಕೆ ಆಗ್ತದಾ? ಅಲ್ಲಿರ್ತಕ್ಕಂಥ ಮರಮಟ್ಟುಗಳನ್ನು ಕಡ್ದು ಕೃತಕ ಪರಿಸರ ನಿರ್ಮಾಣ ಮಾಡಿದ್ದಾರೆ ಅಲ್ಲಿ. ಇದೇ ನಾನು ಲಾಸ್ಟ್ ಟೈಮ್ ಒಂದು 3-4 months ಬ್ಯಾಕ್ ಅಲ್ಲಿ 386 ಮರವನ್ನು ಕಡ್ದಿದ್ರು ಅಮಾನುಷವಾಗಿ. ಒಳಗಿಂದೊಳಗೆ ಇಲ್ಲಿ ಅದು ಒಂದು JCB ಒಂದು ಟಿಪ್ಪರ್ ನಾವು ಹೋಗಿ ಫೈಟ್ ಮಾಡಿ ಹೊಗೆ ಬದಲಿಟ್ಟು ಇವತ್ತು ಕೋರ್ಟ್ ಅಲ್ಲಿ ಇದೆ. ಇವತ್ತು ಅದರ ಮೇಲೆ ನಾವು ಲೋಕಾಯುಕ್ತ ಕೇಸ್ ಹಾಕಿದ್ದೇವೆ. ಆದ್ರೆ ನಮ್ಮ ಪ್ರಶ್ನೆ ಇಷ್ಟೇ, ಪ್ರಾಣಿಗಳಿರುವ ಜಾಗದಲ್ಲಿ ಯಾಕೆ ಮನುಷ್ಯ ಹೋಗಿದ್ದಾನೆ? ಇಲ್ಲಿ ಆಗ್ತಾ ಇರ್ತಕ್ಕಂಥದ್ದು ಪ್ರಾಣಿಗಳಿಗೆ ದೌರ್ಜನ್ಯ, ಇವರ ಭ್ರಷ್ಟಾಚಾರ ಅಷ್ಟೇ. ಎಸ್ ಸರ್. ಜೊತೆಗೆ ನಾನು ಸರ್ ಹೇಳಿದಾಗೆ ಅಲ್ಲಿರುವಂತಹ ಜಿಂಕೆಯ ಮರಿ ಸತ್ತಿರುವಂತಹ ಪರಿಸ್ಥಿತಿ, ಆ ದೃಶ್ಯಾವಳಿಗಳನ್ನು ನಾವು ಸ್ವಲ್ಪ ಪ್ಲೇ ಮಾಡಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಮಾನ್ಯ ಜಿಲ್ಲಾಧಿಕಾರಿ ಅವರು ನೋಡಬೇಕು. ಪಿಲಿಕುಳದ ಪರಿಸ್ಥಿತಿ ತುಂಬಾ ಚೆನ್ನಾಗಿದೆ, ಅದ್ಭುತವಾಗಿದೆ, ಎಲ್ಲ ಕೂಡ ಕರೆಕ್ಟ್ ಆಗಿದೆ. ಇದೊಂದು ಸಣ್ಣ ವಿಷಯ,
ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿಗಳು ಈ ಕೇಸ್ ಫೈಲ್ ಆಗೋಕೆ ನೆಕ್ಸ್ಟ್ ಈಗ ಬಂದು 6 ತಿಂಗಳಾಗಿದೆ. ಅವರು ಹಳೆ ವಿಡಿಯೋಗಳನ್ನು ನೋಡ್ಲಿಲ್ಲ. ಈಗ ರೀಸೆಂಟ್ ಆಗಿ ಹೋಗಿ ನೋಡಿದರೆ ಚೆನ್ನಾಗಿದೆ ಅಂತ ಹೇಳಿದ್ದಾರೆ. ಇದು ಚೆನ್ನಾಗಾಗ್ಲಿಕ್ಕೆ ಕಾರಣಕರ್ತರು ಯಾರು? ನಮ್ಮಂತ ಹೋರಾಟಗಾರರು. DC ಅವರು ಬಂದು ನೋಡಿ ಚೆನ್ನಾಗಿದ್ದಲ್ಲ. ಯಾಕಂದ್ರೆ ನಾವು ಪ್ರಶ್ನೆ ಮಾಡಿದಕ್ಕೆ ಎಚ್ಚೆತ್ಕೊಂಡಿದ್ದಾರೆ. ಈಗ ಯಾರಿಗೆ ಈ ಪಶುಸಂಗೋಪನೆ ಇಲಾಖೆಗೆ ಯಾವಾಗ ಬಂತು ಇದರಿಂದ ಅದು ಸ್ವಲ್ಪ ಇವಾಗ ಏನಂದ್ರೆ ಭಯದಿಂದ ಕರೆಕ್ಟ್ ಆಗಿ ಮಾಡ್ತಾ ಇದ್ದಾರೆ ಅಂತ ನನ್ನ ಅನಿಸಿಕೆ. ಕರೆಕ್ಟ್. ಬಟ್ ಸ್ಟಿಲ್ ಅವರು ಹೇಳಬೇಕಾಗಿತ್ತು, ಈ ರೀತಿ ಆರೋಪಗಳು ಇತ್ತು, ನಮ್ಮ ಗಮನಕ್ಕೆ ಬಂದಿದೆ, ಅದೇನಿಲ್ಲ, ಇದರಲ್ಲಿ ಈ ವದಂತಿಗಳಲ್ಲಿ ಹುರುಳಿಲ್ಲ ಅಂತ ಆದೇಶದ ಕುರಿತು ನಮ್ಗೆ ಗೊತ್ತಿಲ್ಲ, ಜೊತೆಗೆ ಏನೋ ಅಲ್ಲಿ ಎಲ್ಲವೂ ಕೂಡ ಸರಿಯಾಗಿದೆ ಅನ್ನುವಂಥದ್ದು ಹೇಳುವಂಥದ್ದು ತಪ್ಪು ಅನ್ನೋದು. ಯಾಕಂದ್ರೆ ಪರಿಸ್ಥಿತಿಗಳನ್ನ ನೋಡಬೇಕಾಗಿತ್ತು. ಯಾಕಂದ್ರೆ ಪ್ರತಿಯೊಂದು ಜೀವಕ್ಕೂ ಕೂಡ ಬೆಲೆ ಇದೆ. ನಮ್ಮ ಒಂದು ವಿಚಾರದಲ್ಲಿ ನಾವು ಹೇಳೋದು ಪ್ರತಿಯೊಂದು ಜೀವಕ್ಕೂ ಬೆಲೆ ಇದೆ. ಒಂದ್ಸಲ ಒಂದು ಜಿಂಕೆಯ ಒಂದು ಇದು ಗಮನಿಸಿ ನೋಡಿ, ಇದನ್ನ ಹರೀಶ್ ಅವರು ಈಗ ಹೇಳಿರುವಂಥದ್ದು ನೋಡಿ. ಆ ಜಿಂಕೆಯ ಮರಿ ಸತ್ತು ಬಿದ್ದಿದೆ, ಅಲ್ಲಿ ನೆಲದಲ್ಲೇ ಸತ್ತು ಬಿದ್ದಿದೆ ಜಿಂಕೆಯ ಮರಿ. ಹೇಳೋರಿಲ್ಲ, ಕೇಳೋರಿಲ್ಲ, ಅದನ್ನು ಅಲ್ಲಿಂದ ಕೊಂಡು ಹೋಗೋರಿಲ್ಲ. ಒಂದ್ ಕಡೆ ಈ ಒಂದು ದುರಂತ ದೃಶ್ಯವನ್ನು ನೋಡಿದಾಗ ಬಹಳಷ್ಟು ನೋವಾಗುತ್ತೆ. ಇಲ್ಲಿಂದ ಶುರುವಾಗಿರುವಂಥದ್ದು ಪಿಲಿಕುಳದ ಅವ್ಯವಸ್ಥೆಯ ಬಗ್ಗೆ ಜನರ ಗಮನ ಸೆಳೆದಿರುವಂಥದ್ದು ಇಲ್ಲಿಂದ. ಆ ಜಿಂಕೆಯ ಮರಿ ಸತ್ತು ಬಿದ್ದಿದೆ, ಅಲ್ಲೂ ಯಾರು ಕೂಡ ಅದನ್ನ ತೆಗೆದುಕೊಳ್ಳುವಂಥದ್ದಿಲ್ಲ ಅಂತ ಪರಿಸ್ಥಿತಿ ನೋಡಿದಾಗ ಇದು ಸರ್ ಬಹಳಷ್ಟು ನೋವು ತಂದಿರುವಂಥದ್ದು. ಯಾಕಂದ್ರೆ ಒಂದು ಗರ್ಭಾವಸ್ಥೆಯಲ್ಲಿ ಇರ್ತಕ್ಕಂಥ ಒಂದು ಜಿಂಕೆ ಅದರ ಪ್ರಸವ ವೇದನೆಯನ್ನು ಅಂದ್ರೆ ಅದಕ್ಕೆ ಯಾವುದೇ ರೀತಿಯ ಪ್ರಸವ ವೇದನೆ ಬಂದಾಗ ಅದಕ್ಕೆ ಯಾವುದೇ ರೀತಿಯನ್ನು ನೋಡ್ಬೇಕಂತ ಶುಶ್ರೂಷೆ ಮಾಡುವಂತ ಕೆಲಸ ಅಲ್ಲಿಯ ಸಿಬ್ಬಂದಿಗಳು ಮಾಡಲಿಲ್ಲ. ಅದು ಅವರ ನ್ಯೂನ್ಯತೆಗಳಿಂದ ಇಂಥ ಅವಘಡಗಳು ಸಂಭವಿಸಿದೆ. ಈಗ ಆ ಮರಿ ಸತ್ತೋಗಿದೆ, ಅದಕ್ಕೆ ಯಾರು ಕೇಳುವವರು? ಕರೆಕ್ಟ್. ಮತ್ತೆ ಏನಂದ್ರೆ ಅಲ್ಲಿ ಕೇಳಲಿಕ್ಕೆ ಹೋದಾಗ ನಮ್ಮ ಫೋನು ಅಥವಾ ನಮ್ಮ ಕ್ಯಾಮ್ರಾಗಳನ್ನು ಆನ್ ಮಾಡ್ಲಿಕ್ಕೆ ಬಿಡುದಿಲ್ಲ. ಯಾಕಂದ್ರೆ ಅವರ ವೈಫಲ್ಯಗಳನ್ನು ನಾವು ಹಾಕ್ತೇವೆ, ಇದಕ್ಕೆ ಪ್ರಶ್ನೆ ಮಾಡ್ತೇವೆ ಅಂತೇಳಿ. ಯಾಕಂದ್ರೆ ಪಿಲಿಕುಳಕ್ಕೆ ಹೋಗುವಾಗ ನಮ್ಮ ಮುಖವನ್ನು ನೋಡ್ತಾರೆ, ಇವರು ಇಂಥವರು, ಬಿಡ್ಬೇಕಾ ಬೇಡವಾ ಅಂತ. ಸೆಕ್ಯೂರಿಟಿ ಕೂಡ ಹಿಂದೆ ಮೇಲೆ ಕೆಳಗೆ ಮಾಡ್ತಾರೆ. ಬಟ್ ನಾವು ಯಾವಾಗ ಇದರ ಬಗ್ಗೆ ಧ್ವನಿ ಎತ್ತಿದ್ದೀವಿ, ಈಗ ನಾವು ಟಿಕೆಟ್ ಕೊಡ್ದೇನೆ ಒಳಗೆ ಹೋಗ್ತೇವೆ. ಯಾಕಂದ್ರೆ ಅವ್ರಿಗೆ ಗೊತ್ತುಂಟು ಕರೆಕ್ಟ್ ಇವರು ಬಿಡುವುದಿಲ್ಲ, ನಮ್ಮನ್ನು ಬಿಡುವುದಿಲ್ಲ ಅಂತೇಳಿ. ಇಲ್ಲಾಂದ್ರೆ ಟಿಕೆಟ್ ತಗೊಳ್ತೇನೆ ಸೆಕ್ಯೂರಿಟಿ ಗಾರ್ಡ್ ಒಳಗೆ ಬಿಡುವುದೇ ಇಲ್ಲ ಅಲ್ವಾ? ಕರೆಕ್ಟ್. ಈಗ ಏನಾಗಿದೆ ಅಂದ್ರೆ ನಾವು ಹೋದಾಗ ಅವರು ನಮ್ಮನ್ನು ಗಮನಿಸ್ತಾ ಇದ್ದಾರೆ, ಇವರು ಏನ್ ಮಾಡ್ತಿದ್ದಾರೆ, ನಮ್ಮ ಚಲನವಲನ ಗಮನಿಸಿ ನಾವು ಪ್ರಶ್ನೆ ಮಾಡ್ತೇವೆ ಅಂತೇಳಿ ಅವರಿಗೆ ಭಯ ಹುಟ್ಟಿದೆ. ಆದ ಕಾರಣ ಈ ಪಿಲಿಕುಳದಲ್ಲಿ ಇರ್ತಕ್ಕಂಥ ಪ್ರಾಣಿಗಳಿಗೆ ಸಮರ್ಪಕವಾದ ಏನು ಆಹಾರ ಸಿಗ್ಬೇಕು ಅದನ್ನು ಕೊಡ್ಬೇಕು, ಮತ್ತೆ ಅವುಗಳನ್ನ ಸ್ವತಂತ್ರವಾಗಿ ಜೀವನ ಮಾಡ್ಲಿಕ್ಕೆ ಬದುಕಲಿಕ್ಕೆ ಬಿಡ್ಬೇಕು ಅನ್ನೋದೇ ನಮ್ಮ ಆಶಯ. ಕರೆಕ್ಟ್. ಜೊತೆಗೆ ಇನ್ನೊಂದು ಫೋಟೋವನ್ನು ಹಾಕಿ ಬಿಫೋರ್ ದಟ್ ನಾನು ಬರ್ತೀನಿ. ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ನಮಸ್ತೆ ನಿತಿನ್ ರೇ. ನಮಸ್ತೆ ಅಜಯ್. ಎಸ್ ಸರ್, ಪಾತಿರ್ಲೆ ನಮ್ಮ ಉರಗ ರಕ್ಷಕರು ಅಜಯ್ ಅವರು. ಎಸ್ ಸರ್, ಮಾತಾಡಿ ಸರ್. ನಮಸ್ತೆ ಹರೀಶ್ ಅವರೇ. ನಮಸ್ತೆ. ಬಾರಿ ಎಡ್ಡೆ ಪ್ರೋಗ್ರಾಮ್ ಮುಗಿದು ನಮ್ಮ ಕೂಡ ಪ್ರೋಗ್ರಾಮ್ ಇಲ್ಲೇರಿ ಮುರಲ್ಲಂಚಿನ ಒಂಜಿ ನಾಯ್ದ ವಿಷಯದ ಒಂಜಿ ಎಡ್ಡೆ ಒಂಜಿ ಪ್ರೋಗ್ರಾಮ್ ಕೊಡ್ತೇವೆ. ಎಸ್ ಸರ್, ಬಾರಿ ಶೋಕದ ಪ್ರೋಗ್ರಾಮ್ ಪಣ ಇಂಚಿನ ಪ್ರೋಗ್ರಾಮ್ ಪೂರ ಬರೋದು ಪೂರ ಬಂದ ಇಂಗ್ಲಿಗೆ ಒಂಜಿ ಇಂದು ಪಣ ಬತ್ತನಲ್ಲಿ ಖುಷಿ ಗೊತ್ತಾಂಡೆ. ಕರೆಕ್ಟ್. ಪಣ ಒಂಜಿ ಊರ್ದಕ್ಕಲ್ ತೋಡಿ ಎಂಚಿನ ಅವನುಂಡು ಈತ ಮುರಳಿ ನಾಗ್ ವಿಷಯ ಪಾಡಿಯರು ಆಯ್ತು ವಿಷಯ ಒಂಜಿ ಕಾನ್ಸೆಪ್ಟ್ ಮಾಡ್ತೀರಿ ಪಿಲ್ಕದ ಒಂಜಿ ಬಗ್ಗೆ ಪಾಡೋರು ಪಿರಿಯಡ್ ಪಂಡ ಈ ಬೋನ್ ಭಯಂಕರ ಒಂದು ಸ್ಟ್ರಗಲ್ ಬಂದಿರು. ಎಂಗ್ಲಿಗೆ ಗೊತ್ತು ಏತ್ ಭಂಗ ಬಂದಿರಂದು ಆಯ್ತಾ ಒಂಜಿ ಇಂಚಿನ ಪೂರ ಕಲೆಕ್ಟ್ ಮಾಡ ಅದು ಭಯಂಕರ ಅದಕ್ಕೆ ಪಣ ಪ್ರಾಬ್ಲಮ್ ಆಗ್ತಾನೆ ಒಂಜಿ ಪೂರ ಕಲೆಕ್ಟ್ ಮಾಡ್ಕೊಂಡು ಮಾಡಿ ಅತ್ತನ ಒಂಜಿ ವಿಷಯ ಬಾರಿ ಬಂಗದ ಬೆಲೆ ಇತ್ತ ಅರಿಶೇರ್ ಬಂದಂಚನೆ ಇತ್ತ ಉಲೆ ಪೋಡಾಂಡ ಇಂಕಲಂಚಿನ ಪೂರ ಉಲೆ ಪೋಡಾಂಡ ಬಾರಿ ಒಂಜಿ ಕಣ್ಣು ಪುಣ್ ಅಂಚಿನ ಕಣ್ಣು ಈ ಪ್ರಾಣಿಲೇನು ತೂಪುನ ಕಣ್ಣು ಎಂಕ್ಲನ್ ತೋಜ್ಬೋದು ಅವೇ ಐತಾ ಬದ ಒಂಜಿ ಪ್ರಾಣಿ ತೋಜ್ಬೋದಲ್ಲ ಇತ್ತ ಈ ಸ್ಥಿತಿ ಬೈದನು ಹೋಗ್ಲಿ. ಕರೆಕ್ಟ್ ನಿಜ. ಇತ್ತ ಎಂಕ್ಲನ್ ತೂಪುನ ಇರ್ತದೆ ಆ ಪ್ರಾಣಿ ಒಂಜಿ ಎಡ್ಡೆ ಆಯ್ತಾ ಒಂಜಿ ಈ ಒಂಜಿ ಪಡ ಒಂಜಿ ಕರೆಕ್ಟ್ ಫುಡ್ ಅತನ ಆಯ್ತು ಒಂಜಿ ಕರೆಕ್ಟ್ ಆದ ಒಂಜಿ ತೂಪುನ ಒಂಜಿ ಫೆಸಿಲಿಟಿ ಮಂದುಂಡ ಈ ಸ್ಥಿತಿ ಬೈದನು ಹೋಗ್ಲಿ. ಕರೆಕ್ಟ್ ನಿಜ. ಆಪುಜಿ ನಾಡ ಮಕ್ಕಳು ಮುಚ್ಚಾಡ ಅದನ್ನ ಬೇತಕ್ಕೆ ಎಡ್ಡೆ ಕೈಕ್ಲಿ ಎಡ್ಡೆ ಒಂಜಿ ನೆಕ್ಕಿ ಕೊರಡು ಬಂದ್ಬಿನಿ. ಎಸ್ ಪ್ರದೇಪನಾಗ ಒಂಜಿ ನಮ್ಮ ಕುಡ್ಲಡ್ ನಮ್ಮ ಕರಾವಳಿ ಬಗಳು ಒಂಜಿ ಪಾರ್ಕ್ ಒಂದು ಕದ್ರಿ ಪಾರ್ಕ್ ಒಂಜಿ ಒಂಚೂರು ಎಲ್ಲಿಯ ಮಾತಾಡಿತ್ತು ನಾವು ಮುಚ್ಚಿದ ಅಂದ್ರೆ ನಾನು ಒಂಜೇ ಉಪ್ಪುನಿ ಗೊತ್ತಾಣತೆ ಇಡೀ ನಮ್ಮ ಇನ್ನೆಲ್ಲ ನಮಕ್ ಆಪುಜಿ ಪನ್ನಾಗ ನಮಗೆ ನಮ್ಮ ನೆಕ್ಸ್ಟ್ ಜನರೇಷನ್ ಬರೋಲಿ ಇತ್ತೆ ಓಲ್ಲ ತಿಕ್ಕಿಜಿನ ಪಿಲುಕುಲ ಬೋತುಲೆ ಈ ಸ್ಥಿತಿ ತೂರಾಗ ನೆಕ್ಸ್ಟ್ ಜನರೇಷನ್ ಬಂದ್ರೆ ಪೋದು ತೂಲೆ ಒಂದು ದೇಪನ ಸ್ಥಿತಿ ಅಂಚಪ್ಪುಡು. ಕರೆಕ್ಟ್ ಸ್ಥಿತಿ ಅಂಚ ಬಂದು ಪಾಡ್ನದ ಇತ್ತೆ ಉಪ್ಪೋಲಿ ಅಲ್ಪ ಹೆಲ್ದಿ ಉಂಡು ಬಂದು ಎಂಕ್ಲಿಗೆ ಪಂಪಿನ ಒಂಜಿ ಆ ಒಂಜಿ ಇಂಚಿನ ಬಂದ್ರೆ ನಿರ್ಧಾರ ದೊಡ್ಡ ಆಪುಜಿ ಗೊತ್ತಾಂಡಿ ಈ ಸ್ಥಿತಿ ಕಂಡು ಪಾಡ್ದಿರೋ ಇತ್ತೆ ನೆಕ್ಸ್ಟ್ ಜನರೇಷನ್ ಬಂದ
ಇದು ಈ ಸ್ಥಿತಿ ಮಕ್ಕಳು ಎಂಚಿನ ಮಂತ್ರದಲ್ಲಿ ಕರೆಕ್ಟ್ ನಿಕ್ಕದಾಲ ಎದುರು ಬರ್ಪುನಕ್ಲಿ ಜನ ನಿಜ ನಿಜ ಐತೊಟ್ಟಿಗೆ ತುಲೆ ಇದು ಈ ಪಂಡ ಒಯ್ಕಲ ಹುಷಾರಿಜ್ಜಿ ಅಂಚಿನ ಪರಿಸ್ಥಿತಿ ಉಪ್ಪುನಾಗ ನೆಕ್ಸ್ಟ್ ಮುಲ್ಪ ಉಂಡು ಪಂಪಿನ ಒಂಜಿ ನನ್ನ ನಾಶ ಆಪುನು ಮಕ್ಕಳು ಇಂಚಿನ ಮಂತನ ಪೂರ ನಾಶ ಅನ್ಪು ಯಾಕಡೆ ಒಂಜಿ ಕೆಲವು ಫೋಟೋಸ್ ವಿಡಿಯೋಸ್ ತೀರ ಅವು ಏನ್ ಫಸ್ಟ್ ಟೈಮ್ ತುಪ್ಪು ನಾನಮ್ಮನೆ ಚಿತ್ರಾಂಶ ಮನ್ಪುರ ಇರ್ತದೆ ಮಕ್ಕಳಿಗೆ ಅವನು ಮುಚ್ಚೋಳಿ ನಿಜ 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 ಲೈವ್ ಮುಚ್ಚೋಳಿ ಅದೇ ಇಟ್ಟು ಬೋನ್ ಮಂತಿನ ಒಂದು ಬಾರಿ ಎಡ್ಡೆ ಒಂದು ಪಂಡ ನೆತ್ತ ಮಿತ್ತೊಂಜಿ ಯಾರ ವಾಯ್ಸ್ ಇಜ್ಜಣ್ಣಕ್ಕೆ ಒಂಜಿ ವಾಯ್ಸ್ ಕೊರಿಯರ ಭಯಂಕರ ಒಂಜಿ ಎಡ್ಡೆ ಬೆಲೆ ಮಂತಿ ಬಟ್ ಆ ರೀತಿ ಕಾಲ್ ನಾನು ಇಜ್ಜೆರ್ದು ಬಟ್ ಅಡಿಶರ್ಲ ಅದಾಲ ಕಮ್ಮಿ ಜನ ತಾರ್ಲ ಒಂಜಿ ಎಡ್ಡೆ ನೆಟ್ಟುಲ್ಲಿರಿ ತಾರ್ಲ ರೆಸ್ಕ್ಯೂ ಪೂರ ಮಂತೋದಿಲ್ಲ ಒಂದಿಲ್ಲ ಸಪೋರ್ಟಿವ್ ಆರ್ಲ ಇದು ಮುಡಲ್ನಾತಿ ಕೆಲವು ಪ್ರೊಟೆಸ್ಟ್ ಆಯ್ಕೆ ಪೂರ ಒಂದು ಇರ್ತೀರ ಥ್ಯಾಂಕ್ ಯು ಇತ್ತೆ ಇದು ದಾದಾ ಪಂಡ್ರೆ ಪನಗ ಈ ಪರಿಸ್ಥಿತಿ ಪನಗ ಇಂಚಿನ ಪರಿಸ್ಥಿತಿ ಬೈದಿಂದ ಪನಗ ಬಿಕಾಸ್ ಆಫ್ ನಮ್ಮ ಪಿಲಿಕುಲದ ಒಂಜಿ ಆ ಒಂಜಿ ಮಂಡಳಿ ದಾದ ಉಂಡು ತುಲೆ ಅಕಲ್ ತೂಪುನ ಕುಲ ಅಕಲ ಒಂಜಿ ಅವ್ಯವಸ್ಥೆ ಅಲ್ಪದೊಂಜಿ ಭ್ರಷ್ಟಾಚಾರ ಈರೊಂಜಿ ಒಂದು ಪ್ರಾಣಿ ಪ್ರೇಮಿ ಅದು ಉರಗ ರಕ್ಷಕ್ಕೆ ಅದು ಇರ್ನದಾದ ಒಂಜಿ ಪಾತ್ರ ಉಂಡು ದಾದ ಅನ್ಪಡ್ ಸರ್ ಎನ್ನ ಪನ್ಪುನ ಈತೆಯನ್ನು ಆಪುಜಿನಾಂಡ ಅಕಲ್ ಮುಚ್ಚಡ ತಾವು ಬೇತಕ್ಲೆ ಕೊರಡು ಪಂಡ ಎಡ್ಡೆ ಕೈಕು ಕೊರಡು ಪನ್ಪುನ ಆತಿ ಭುವನ್ ನಂಚಿನ ಒಂಜಿ ಏತೋ ಜನ ಉಪ್ಪಿರ ಅವನು ಕಾತೊಂದು ಕೊರ್ಲಿ ಎಂಕ್ಲೆ ಪಂಡ ಬೇತಕ್ಲೆ ಏನನ್ನು ಉಪ್ಪಿರಪ್ಪ ಅವನು ಎಡ್ಡೆ ತೂಪುನಕಲಿ ಈಜಿನ ಅವನು ಕಾಡು ಬುಡಾಡಿ ಆತಿ ಪನ್ಪಿನ ಪಣ ಅವನು ಮುಚ್ಚೋಡು ಪನ್ಪುನ ಪಣ ಈತ ಮುಚ್ಚಿನ ಸ್ಥಿತಿ ದಯಪಂಡ ಪ್ರತಿ ಒಂಜಿ ಪ್ರಾಣಿ ಅವು ಎಲ್ಲಿಯದು ಮಲ್ಲೈನ ಅವು ಕಾಡು ತೂಸ್ ದುಪ್ಪಂದವು ಅಂದಪ್ಪ ಸತ್ಯ ನಮ್ಮ ತೀರಗೊಂದು ಈತ ಕಾಡು ಪಾಂಡಲ್ಲ ತಪ್ಪಂದು ದಯಪಂಡ ಈಗ ಕಾಡು ಬಂದು ದಾದು ಗೊತ್ತು ಪೂಜಿ ಮುಕ್ಕು ಈ ನಮ್ಮನೆ ಚಿತ್ರಂಶ ಹೋದಾಕ ಅಲ್ಪ ಬೇತೆ ಪ್ರಾಣಿಲ ಒಂದು ತಿಂಪುನ ಚಾನ್ಸಸ್ ಉಂಟು ಪಣ ಆತ ಆಕ್ಟಿವಿಟಿ ಪೂಜಿ ಆಕ್ಟಿವ್ ಪೂಜಿ ಬೊಕ್ಕ ಅದನ್ನು ಪೂಜಿ ಪಣ ಮುಕ್ಕಲು ಅಂಚೆ ಮಂತು ಪಾಡ್ದಿರೋ ಫುಡ್ ದಲ್ಲ ಕೊರಂದೆ ಅದಕ್ಕೊಂಜಿ ದಾಲ ದಮ್ಮು ಧೈರ್ಯ ಬರೋಡುತ್ತ ದಾದಂಡಲ್ಲ ಎದುರು ಪೋಡಾಂಡ ಎನ್ನೆ ಐತೆ ಆ ಪೂಜಿನಾಂಡ ಕೊರಡು ಬೇತಕ್ಲಿಗೆ ಅವ್ನು ಎಡ್ಡೆಡ್ ತೂಪುನಕ್ಲೆ ಕೊರಡು ಎಡ್ಡೆಗೆ ಅವನು ಕೊರಡು ಬಟ್ಟೆ ಪೂರ ಬೊಚ್ಚಿ ಆ ಪೂಜಿ ಮುಕ್ಲಿ ಥ್ಯಾಂಕ್ ಯು ಸರ್ ಇದು ಅಜಯ್ ಅವರ ಮಾತುಗಳು. ಅವರು ಕೂಡ ಉರಗ ರಕ್ಷಕರಾಗಿ ಬಹಳಷ್ಟು ರೆಸ್ಕ್ಯೂಗಳನ್ನ ಮಾಡಿದ್ದಾರೆ. ಇವರ ಜೊತೆಗೆ ಈಗ ಈ ಮತ್ತಷ್ಟು ವಿಜುವಲ್ಸ್ಗಳನ್ನ ಆ ಒಂದು ಜಿಂಕೆ ವಿಜುವಲ್ಸ್ ತದನಂತರ ನೋಡಿ ಈ ಜಿಂಕೆಯ ಪರಿಸ್ಥಿತಿ ನೋಡಿ, ಇದು ಸಾಂಬಾರ ಅಲ್ವಾ? ಹೌದು, ಸಾಂಬಾರ್ ಜಿಂಕೆ. ಇದು ನೋಡಿ ಯಾವ ರೀತಿ ಇದೆ ಪರಿಸ್ಥಿತಿ, ಎಷ್ಟು ಗಟ್ಟಿಮುಟ್ಟಾಗಿದೆ, ಎಷ್ಟು ಬಲಿಷ್ಠವಾಗಿದೆ ಅನ್ನುವಂಥದ್ದನ್ನು ತಾವುಗಳು ಗಮನಿಸಬಹುದು. ನಮ್ಮ ಮಂಗಳೂರಿನ ಪಿಲಿಕುಲದಲ್ಲಿರುವಂತಹ ಸಾಂಬಾರ್ ಜಿಂಕೆ ಭಯಂಕರ ಬಲಿಷ್ಠವಾಗಿದೆ, ಭಯಂಕರ ದಷ್ಟಪುಷ್ಟವಾಗಿದೆ. ಇದು ನಮ್ಮ ಪಿಲಿಕುಲದ ಅಧಿಕಾರಿಗಳ ಕೊಡುಗೆ, ಪ್ರಾಣಿ ಪ್ರಿಯ ಅಧಿಕಾರಿಗಳ ಕೊಡುಗೆ. ಇದು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ನಾಚಿಕೆಗೆಟ್ಟ ಒಂದು ಪರಿಸ್ಥಿತಿ. ನೋಡಿ ಇದು ಸಾಂಬಾರ್ ಜಿಂಕೆಗಳು ವಾಸಿಸುವಂತಹ ಸ್ಥಳ ಕೆಸರಿನಿಂದ ಕೂಡಿದೆ. ಈಗಾಗಲೇ ಹೇಳಿದ್ರು ಸರ್, ಹಾಕಿರ್ತಕ್ಕಂತ ಅಲ್ಲಿ ಫುಡ್ ನೋಡಿ ಕೆಸರಲ್ಲೇ ತಂದು ಅದನ್ನು ಹೌದು ಸರ್, ಅದೊಂದು ಬ್ಯಾಕ್ ಹೋಗಿ ನೋಡಿ, ಅಲ್ಲಿ ಕೆಸರಲ್ಲೇ ತಂದು ಆ ಫುಡ್ ಅನ್ನ ಹಾಕ್ತಾರೆ. ಆ ಹಸಿರು ಎಲೆಗಳನ್ನ ತಂದು ಅಲ್ಲಿ ಹಾಕ್ತಾರೆ ನೋಡಿ. ಆ ಒಂದು ಕೆಸರು, ಆ ಕೆಸರಿನಲ್ಲಿ ಪಾಪ ಅದನ್ನು ಹೆಕ್ಕಿ ತಿನ್ನುವಂತಹ ಪರಿಸ್ಥಿತಿ ಆ ಪ್ರಾಣಿಗಳಿಗೆ. ಮನುಷ್ಯರ ತಾವುಗಳು ರಾಕ್ಷಸರ, ತಾವುಗಳು ನೀಚರ. ನಾನು ಇದನ್ನ ಕೇಳ್ತಾ ಇರುತ್ತೆ, ನೀಚರ ತಾವುಗಳು, ರಾಕ್ಷಸರು ನೀವುಗಳು. ನೋಡಿ ಅಲ್ಲಿ ಗ್ರೀನರಿ ಇಲ್ಲ, ಸ್ವಲ್ಪ ಹಸಿರನ್ನ ತಂದು ಹಾಕ್ತೀರಿ ಆ ಜಿಂಕೆಗಳಿಗೆ. ನಾಚಿಕೆ ಆಗ್ಬೇಕು, ತಮ್ಮಗಳಿಗೆ ಸರಿಯಾಗಿರುವಂತಹ ಬದುಕ್ತಾ ಇದ್ದೀರಾ ತಾವುಗಳು. ಎಷ್ಟು ಪಾಪಿಗಳಾಗಿ ಹೋಗ್ತಾ ಇದ್ದೀರಿ ತಾವುಗಳು, ಅರ್ಥ ಮಾಡ್ಕೊಳ್ಳಿ. ಆ ಒಂದು ಗ್ರೀನರಿ ಇಲ್ಲ ಅಲ್ಲಿ, ಏನೂ ಇಲ್ಲ ಅಲ್ಲಿ, ಎಲ್ಲವೂ ಕೂಡ ಕರಕಲಾಗಿ ಹೋಗಿದೆ. ಆ ಒಂದು ಸಣ್ಣ ಒಂದು ಗ್ರೀನರಿಯನ್ನ, ಆ ಒಂದು ಹಸಿರನ್ನ ಅದಕ್ಕೆ ತಿನ್ಲಿಕ್ಕೆ ಕೊಡ್ತೀರಿ ಅಂತ ಬಂದಾಗ ರಾಕ್ಷಸರು ತಾವುಗಳು, ನೀಚರು ತಾವುಗಳು. ಮತ್ತೊಂದು ಪಾಪ ಅವುಗಳಿಗೆ ಬಾಯಿ ಇಲ್ಲ, ಎಷ್ಟು ಶಿಕ್ಷೆ ಅಂತ ಕೊಡ್ತೀರಿ ತಾವುಗಳು. ನೋಡಿ ಇದು ನೋಡಿ, ಪಾಪರಿ ಅವುಗಳು. ಜಿಂಕೆ ದೃಶ್ಯಗಳನ್ನ ನೋಡಿ, ಏನಿಲ್ಲ ತಿನ್ಲಿಕ್ಕೆ. ಅದರ ದೇಹಗಳನ್ನು ನೋಡಿದಾಗ ಬಹಳಷ್ಟು ನೋವಾಗುತ್ತೆ, ಬಡಕಲಾಗಿ ಹೋಗಿದೆ. ಆ ರೀತಿಯ ಪರಿಸ್ಥಿತಿ ಇದೆ ಪಿಲಿಕುಲದಲ್ಲಿರುವಂತಹ ಪ್ರಾಣಿಗಳಿಗೆ. ನೋಡಿ ಇದು ಮೊಸಳೆಯ ಪರಿಸ್ಥಿತಿ, ಅಲ್ಲಿ ನೀರಿಲ್ಲ. ಯಾವ ರೀತಿ ಇದೆ ಮೊಸಳೆಯ ಪರಿಸ್ಥಿತಿ ಅನ್ನುವಂಥದ್ದು. ಅದಕ್ಕೆ ಆಹಾರ ಹಾಕ್ತಾರೋ ಬಿಡ್ತಾರೋ ಇಲ್ವೋ ಗೊತ್ತಿದೆ. ಜಿಂಕೆಗಳ ಪರಿಸ್ಥಿತಿ ಆ ರೀತಿ ಇದ್ರೆ, ಹಸಿರು ಸಿಗ್ತಾ ಇಲ್ಲ ಅಂತ ಬಂದಾಗ ಇದಕ್ಕೆ ಮಾಂಸಗಳನ್ನ ಹಾಕಬೇಕು. ಎಷ್ಟರ ಮಟ್ಟಿಗೆ ಮಾಂಸಗಳನ್ನ ಇವ್ರುಗಳು ಹಾಕ್ತಾರೆ ಅನ್ನುವಂಥದ್ದು ಗೊತ್ತಾಗುತ್ತೆ ಇವ್ರುಗಳ ಅವಸ್ಥೆಗಳನ್ನು ನೋಡಿದಾಗ. ನೋಡಿ ನೀರು ಕೂಡ ಇಲ್ಲ ಅಲ್ಲಿ ಸರಿಯಾಗಿ, ಅದಕ್ಕೆ ಮೊಸಳೆಗೆ ಈಜಾಡ್ಲಿಕ್ಕೆ ನೀರು ಕೂಡ ಇಲ್ಲ ಅಲ್ಲಿ ಸರಿಯಾಗಿ. ಇದು ಮಳೆಗಾಲದ ಸಂದರ್ಭ ಜಿಂಕೆಗಳು ವಾಸಿಸುವಂತಹ ಸ್ಥಳ ಅಲ್ವೋ ಸರ್? ಅಲ್ಲಿ ಸರ್ ಹೇಳಿದಾಗೆ ಒಂದು ವೇಳೆ ಅಲ್ಲಿ ಜಿಂಕೆಗಳು ಮಲಗಬೇಕು, ಕೂತ್ಕೊಳ್ಬೇಕು ಅಂತ ಹೇಳಿದ್ರೆ ಅಲ್ಲಿ ನಿಂತ ನೀರಲ್ಲೇ ಇರಬೇಕಾಗುತ್ತೆ, ಅಂತಹ ಪರಿಸ್ಥಿತಿ. ನೋಡಿ ಇದು ಪಿಲಿಕುಲದ ಅವ್ಯವಸ್ಥೆಯ
ವಿಡಿಯೋಗಳು ಒಂದ ಎರಡ ಸಾಲು ಸಾಲು ಬರುತ್ತೆ ಇಂತಹ ನೋಡಿ. ಈಗ ಬೇಸಿಗೆ ಆಗಿದೆ, ಆಕ್ಚುಲಿ ಮಂಗಳೂರಿನಲ್ಲಿ ಹ್ಯೂಮಿಡಿಟಿ ವೆದರ್ ಜಾಸ್ತಿ ಇದೆ, ಟೆಂಪರೇಚರ್. ಅಲ್ಲಿ ಜಿಂಕೆಗಳಿಗೆ ನೆರಳು ಬೇಕು, ಅಲ್ಲಿ ಒಂದೇ ಒಂದು ಮರಗಳಿಲ್ಲ ಅಲ್ವಾ? ಕರೆಕ್ಟ್, ಒಂದೇ ಒಂದು ಮರಗಳಿಲ್ಲ. ಈಗ ನಾನು ಮೊನ್ನೆ ಹೋದಾಗ ಒಂದೇ ಒಂದು ಮರಗಳಿಲ್ಲ, ಅವುಗಳು ಎಲ್ಲಿ ನೆರಳಲ್ಲಿ ಮಲಗ್ತವೆ ನೋಡಿ. ಜಿಂಕೆಗಳು ಅದರ ಫುಲ್ ಫುಡ್ಡು ಎಲ್ಲ ಊಟ ಮಾಡಿ ಅಥವಾ ಹೊಟ್ಟೆ ತುಂಬಾದ ನಂತರ ಆ ಮೆಲುಕು ಹಾಕ್ಲಿಕ್ಕೆ ಎಲ್ಲಾದ್ರೂ ಒಂದು ಕಡೆ ನೆರಳಿರೋ ಜಾಗದಲ್ಲಿ ಹೋಗಿ ಮಧ್ಯಾಹ್ನ ಟೈಮ್ನಲ್ಲಿ ಜಿಂಕೆಗಳು ಮಲಗುವ ಸಾಧ್ಯತೆ ಹೆಚ್ಚು ಕಾಡಲ್ಲಿ. ನಾವು ತುಂಬಾ ಸರಿ ನೋಡಿದ್ದೇವೆ. ಆದ್ರೆ ಇಲ್ಲಿ ಆ ಜಿಂಕೆಗಳಿಗೆ ಮಲಗಲಿಕ್ಕೆ ಸ್ಥಳ ಇಲ್ಲ. ಈಚೆಯಿಂದ ಆಚೆಯಿಂದ 24 ಗಂಟೆ ಓಡಾಡ್ತಾನೆ ಇರುತ್ತೆ. ಯಾಕಂದ್ರೆ ನೈಟ್ ಟೈಮಲ್ಲಿ ಎಲ್ಲೋ ಒಂದ್ ಕಡೆಗೆ ಮಲಗ್ತವೆ, ಬಟ್ ಹಗಲಲ್ಲಿ ಕೂಡ ಅವು ರೆಸ್ಟ್ ಮಾಡ್ತವೆ. ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಇಲ್ಲಿ ರೆಸ್ಟ್ ಮಾಡ್ಲಿಕ್ಕೆ ಕೂಡ ಜಾಗ ಇಲ್ಲ, ಯಾಕಂದ್ರೆ ಅಲ್ಲಿ ಇರ್ತಕ್ಕಂಥದ್ದು ಎಲ್ಲ ಅಕೇಶಿಯಾ ಮರಗಳು. ಆ ಅಕೇಶಿಯಾ ಮರಗಳು ಈ ಬಿಸಿಲಲ್ಲಿ ಎಲೆ ಎಲ್ಲ ಉದುರಿ ಅದು ಏನಾಗ್ತದೆ, ಬರಡು ಪ್ರದೇಶ ತರ ಕಾಣ್ತದೆ. ಕರೆಕ್ಟ್. ನೇಚರ್ ಇವರೆಲ್ಲ ನಿಜವಾಗ್ಲೂ ಹೇಳ್ಬೇಕಾದ್ರೆ ಆ ಒಂದು ಬರ್ತೇನೆ. ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ನಮಸ್ತೆ ಸರ್. ಸರ್ ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ? ಮೇಡಮ್ ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ? ಹಲೋ. ಮೇಡಮ್ ನಮಸ್ತೆ. ದಯಮಾಡಿ ತಮ್ಮ ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡಿ ಮೇಡಮ್ ಮೊದಲನೇದಾಗಿ. ಹಲೋ, ನಾನು ನಜ್ಮಾ ಮಾತಾಡ್ತಾ ಇದ್ದೀನಿ. ನಜ್ಮಾ, ಎಸ್. ಎಲ್ಲಿಂದ ಮೇಡಮ್? ನಾನು ಮಂಜೂರಿಂದ ಮಾತಾಡ್ತೀನಿ. ಎಸ್ ಮೇಡಮ್, ಮಾತಾಡಿ ಮೇಡಮ್. ಅದೇ ಇದ್ಲದ ಬಗ್ಗೆ ಒಂದು ವಿಷಯ ಬರ್ತಾ ಇದೆಯಲ್ಲ, ಅದೇ ಮುಂಚೆ ತುಂಬಾ ಚೆನ್ನಾಗಿತ್ತು ಸರ್. ಮುಂಚೆ ಎಲ್ಲ ಈ ತರ ಇರ್ಲಿಲ್ಲ. ಆದ್ರೆ ಇವಾಗ ಅಂದ್ರೆ ನಮ್ ಏರಿಯಾ ಅಲ್ಲ, ನಿಮ್ಮ ಏರಿಯಾ. ಹೌದು, ಅದೇ ವಾಮಂಜೂರು. ಈ ತರ ಇರ್ಲಿಲ್ಲ, ಅಂದ್ರೆ ಈಗ ಈ ತರ ಮಾಡ್ತಾ ಇದ್ದಾರೆ. ಇವಾಗ ಏನು ಜನಗಳು ಜಾಸ್ತಿ ಆಗುತ್ತೆ, ಇವರು ಈ ತರ ಮಾಡ್ತಾ ಇದ್ದಾರೆ. ಓಕೆ ಓಕೆ. ತಾವು ಕೂಡ ಗಮನಿಸಿದಿರಿ ಈ ರೀತಿ ಅವ್ಯವಸ್ಥೆಯನ್ನ? ತಾವು ಕೂಡ ಗಮನಿಸಿದಿರಿ? ಗಮನಿಸಿದೆ, ಮೊನ್ನೆ ನಾವು ಹೋಗಿದ್ವಿ. ಹೇಗಿತ್ತು? ನೋಡಿ ತುಂಬಾ ಬೇಸರ ಆಯ್ತು, ಈ ತರ ಆಗಿದೆ ಅಂತ ಹೇಳಿ. ಯಾವಾಗ ಹೋಗಿದ್ರಿ ಮೇಡಮ್? ಅದೇ ಪ್ರಾಣಿಗಳ ಆಗ್ತಾ ಉಂಟು, ಅಂದ್ರೆ ನೀರಿಲ್ದೆ ಮನುಷ್ಯರಿಗೆ ನಡೆಯೋಕ್ ತುಂಬಾನೇ ಕಷ್ಟ ಆಗ್ತಾ ಉಂಟು ಅಲ್ಲಿ. ಕರೆಕ್ಟ್. ತುಂಬಾ ನಡಿಬೇಕು, ಅಂದ್ರೆ ಒಂದು ನೋಡೋದಕ್ಕೆ ಒಂದು ಮೈಲಿ ದೂರ ನಡಿಬೇಕು. ನಾನು ಹೇಳಿದ ಅಷ್ಟು ದೊಡ್ಡ ಬೇರೆ ಇತ್ತು ಏನೋ, ಒಂದ್ ಸ್ವಲ್ಪ ಹತ್ರನೇ ಇದ್ದಿದ್ರೆ ಒಂದ್ ಸ್ವಲ್ಪ ನೋಡೋರಿಗೆ ಒಂದ್ ಚಂದ ಇರ್ತಿತ್ತು, ಮತ್ತೆ ಅದನ್ನು ಸೇಫ್ ಮಾಡ್ಬೋದಿತ್ತು ಏನೋ. ಓಕೆ ಓಕೆ ಎಸ್ ಎಸ್ ಎಸ್. ಓಕೆ ಮೇಡಮ್, ಓಕೆ ಓಕೆ, ಥ್ಯಾಂಕ್ ಯು. ಎಸ್, ಇದು ನಜ್ಮಾ ಅವರ ಮಾತುಗಳು. ಎಸ್, ಅಲ್ಲಿ ಸರಿ ಇಲ್ಲ ಸಿಸ್ಟಮ್ಸ್ ಅನ್ನೋದಾದ್ರೆ ದೂರ ವಿಚಾರವಾಗಿ ಅಂತ ಹೇಳಿದ್ರೆ ಅದು ಬೇಕಪ್ಪ, ಪ್ರಾಣಿಗಳಿಗೆ ಆ ಡಿಸ್ಟೆನ್ಸ್ ಬೇಕು. ನೋಡಿ, ಈಗ ಚಿರತೆ ಅದು ಬಹಳಷ್ಟು ಜನರಲ್ಲಿ ಇದೆ, ನಡಿಲಿಕ್ಕೆ ತುಂಬಾ ಇದೆ ಅನ್ನುವಂಥದ್ದು. ಸ್ವಲ್ಪ ನೀವು ಗಮನಿಸಿ. ಫಸ್ಟ್ ಆಫ್ ಆಲ್ ಅದನ್ನ ನಾವು ಕಾಡಿನಿಂದ ತಂದು ಇಲ್ಲಿ ಬಂಧನ ಮಾಡಿದ್ದೀವಿ. ಸೊ ಹಾಗಿದ್ದಾಗ ಚಿರತೆ ಇದ್ದಾಗ ನೀವು ಅನ್ಕೊಳ್ಬೋದು, ಇಷ್ಟು ಸಣ್ಣ ಚಿರತೆ ಯಾಕೆ ಇಷ್ಟು ದೊಡ್ಡ ಬೋನ್ ಅನ್ನುವಂಥದ್ದು. ಯಾಕಂದ್ರೆ ಚಿರತೆಗಳು ಅಷ್ಟು ಓಡಾಡ್ತಾ ಇರುತ್ತೆ, ಅದಕ್ಕೆ ಮರದ ಮೇಲೆ ಹತ್ತಬೇಕು, ಆ ಕಡೆ ಈ ಕಡೆ ಓಡಾಡಬೇಕು, ಅಷ್ಟು ದೊಡ್ಡ ಜಾಗ ಬೇಕು. ಹುಲಿಗಳಿಗೂ ಕೂಡ ಅಷ್ಟು ದೊಡ್ಡ ಜಾಗ ಬೇಕು, ಜಿಂಕೆಗಳಿಗೆ ಕೂಡ ಅಷ್ಟು ದೊಡ್ಡ ಜಾಗ ಇರಲೇಬೇಕು. ಸಣ್ಣ ಕೇಜ್ಗಳಲ್ಲಿ ಇರ್ಲಿಕ್ಕೆ ಆಗಲ್ಲ, ಅದಕ್ಕೆಲ್ಲ ಅದರದ್ದೇ ಆಗಿರುವಂಥ ಒಂದು ವಿಚಾರಗಳಿವೆ. ಸೊ ಈ ಒಂದು ವಿಚಾರ ದೂರ ಇದೆ, ಹೌದು, ಕರಡಿಗಳಿದೆ, ಅಲ್ಲಿದೆ. ಬಟ್ ಆ ರೀತಿ ಇದ್ದಾಗ ಮಾತ್ರ ಅದಗಳಿಗೆ ಬದುಕಲಿಕ್ಕೆ ಆಗುವಂಥದ್ದು ಒಂದು ಪ್ರಾಪರ್ ಪ್ಲಾನಿಂಗ್ ಇಂದ ಮಾಡಿರುವಂತಹ ಪಿಲಿಕುಲ, ನೋ ಡೌಟ್. ಆದರೆ ಈಗ ಬರುತ್ತಾ ಬಹಳಷ್ಟು ಮನುಷ್ಯನ ಸ್ವಾರ್ಥದಿಂದ, ಅಲ್ಲಿರುವಂತಹ ಅಧಿಕಾರಿಗಳ ಭ್ರಷ್ಟಾಸುರರ ಒಂದು ವಿಚಾರದಿಂದ ಈ ರೀತಿ ಆಗಿರುವಂಥದ್ದು, ನೋ ಡೌಟ್ ಆ ಒಂದು ವಿಚಾರಕ್ಕೆ. ಯಾಕಂದ್ರೆ ಅಲ್ಲಿ ಬಹಳಷ್ಟು ದೃಶ್ಯಗಳಿವೆ, ಆ ದೃಶ್ಯಗಳನ್ನು ಹಾಕಿ ಅಲ್ಲಿ ಹಂದಿಗಳು ಇರುವಂಥದ್ದು ಕೆಸರಿನಲ್ಲಿ, ನೀರುಗಳು ಇರಬೇಕು, ಅದು ಯಾವುದು ಕೂಡ ಇಲ್ಲ, ಅಲ್ಲಿ ಸತ್ತು ಬಿದ್ದಿರುವಂತಹ ಪರಿಸ್ಥಿತಿ ಕೂಡ ಇದೆ. ಜೊತೆಗೆ ನೋಡಿ ಯಾವ ರೀತಿ ಇದೆ ಕೆಲವು ಪರಿಸ್ಥಿತಿ ಅನ್ನುವಂಥದ್ದಲ್ಲಿ. ಅಲ್ಲ, ನಾನು ಹೇಳೋ ಪ್ರಕಾರ ಪಿಲಿಕುಳಕ್ಕೆ ಕರೆಕ್ಟ್ ಆದ ಇನ್ಫ್ರಾಸ್ಟ್ರಕ್ಚರ್ ಅನ್ನೋದು ಕೊಡ್ಲಿಲ್ಲ. ಓಕೆ. ಯಾಕಂದ್ರೆ ಇದಕ್ಕೆ ಯಾರು ಮಾಹಿತಿ ಕೊಡದೇ ಇರ್ತಕ್ಕಂಥ ಒಂದು ಯಾರೋ ಎಂತ ಹೇಳ್ತಾರೆ ಅನ್ಫರ್ಡ್ ಅಧಿಕಾರಿಗಳ ಹತ್ರ ಕೊಟ್ಬಿಟ್ಟು ಇದಕ್ಕೊಂದು ಜೈವಿಕ ವಿದ್ಯಾವನ್ನ ಅಥವಾ ಒಂದು ಪ್ರಾಣಿ ಸಂಗ್ರಹಾಲಯ ಮಾಡ್ಬೇಕಂತ ಕೊಟ್ಟಿದ್ದಾರಲ್ಲ, ಯಾವ ಪ್ರಾಣಿಗಳಿಗೆ ಯಾವ್ಯಾವ ವಾತಾವರಣ ಅಥವಾ ಏನು ವ್ಯವಸ್ಥೆ, ಎಲ್ಲಿ ಜಾಗ ಇಡ್ಬೇಕನ್ನೋದೇ ಗೊತ್ತಿಲ್ಲ. ಯಾಕಂದ್ರೆ ಕೆಸರಲ್ಲಿ ಇರುವುದು ಹಂದಿಗಳು ಕೆಸರಲ್ಲಿ ಅಥವಾ ಕರಡಿಗಳು ಕೆಸರಲ್ಲಿ ಇರ್ತಕ್ಕಂಥಲ್ಲಿ ಜಿಂಕೆ ತಕೊಂಡು ಹಾಕಿದ್ರೆ ಅಲ್ಲಿ ಏನಾಗ್ತದೆ? ಕರೆಕ್ಟ್. ಈಗ ಪ್ರಾಣಿಗಳಿಗೂ ಕೂಡ ಸಮರ್ಪಕವಾದ ಅವ್ರದೇ ಆದ ಒಂದು ಹೆಪಟೈಟ್ಸ್ ಅಂತ ಇರ್ತದೆ, ಅವ್ರದೇ ಆದ ಒಂದು ಜಾಗ ಅಂತ ಹೇಳಿ ಅವ್ರನ್ನ ಗುರುತಿಸ್ಕೊಳ್ತವೆ, ಅಲ್ಲಿ ಬದುಕೋದಲ್ಲ. ನವಿಲುಗಳ ಪರಿಸ್ಥಿತಿ ನೋಡಿ ಪಾಪ. ಮತ್ತೊಂದು ಏನಂತಂದ್ರೆ ನಮ್ಗೆ ವಿಷಯ ತಿಕ್ಕಿದ ಪ್ರಕಾರ ಅಲ್ಲಿ ಕಾನುಕುರಿ ಅಥವಾ ಕಾಡು ಕುರಿ ಮತ್ತೆ ಜಿಂಕೆ, ಆ ಸತ್ತೋದ ಜಿಂಕೆ ಏನಾದ್ರೂ ಅವರ ಕಣ್ಣಿಗೆ ಬಿದ್ರೆ ಅದನ್ನು ಅವರು ದಫನ್ ಮಾಡುವುದಿಲ್ಲ. ಆ ಒಂದು ಪ್ರಾಣಿಯ ಮಾಂಸವನ್ನ
ಮೃಷ್ಟಾನ್ನ ಭೋಜನಕ್ಕೆ ಕೊಂಡೋಗ್ತಾರೆ ಅನ್ನೋದು ನಮಗೆ ಕೂಡ ಮಾಹಿತಿ ಇತ್ತು. ಬಟ್ ಅದು ರೆಡ್ ಹ್ಯಾಂಡ್ ಆಗಿ ನಮ್ಗೆ ಸಿಗ್ಬೇಕು ಅನ್ನೋದು ನಾವು ತುಂಬಾ ಸಾರಿ ಪ್ರಯತ್ನ ಪಟ್ಟೆವೆ. ಬಟ್ ಅಲ್ಲಿ ಏನ್ ಹೇಳ್ತಾರೆ, ಸೆಕ್ಯೂರಿಟಿ ಗಾರ್ಡ್ ಇಂದ ಹಿಡಿದು ಎಲ್ಲರೂ ಕೂಡ ಅವರೇ ಆಗಿರೋದ್ರಿಂದ ನಮ್ಗೆ ಮಾಹಿತಿ ಕೊಡ್ಲಿಕ್ಕೆ ಹಿಂದೆ ಮುಂದೆ ನೋಡಿದ್ರು. ಬಟ್ ಇದು 100% ಅಲ್ಲಿ ಆಗಿದೆ. ಯಾಕಂತಂದ್ರೆ ನೋಡಿ, ಒಂದು ಜೈವಿಕ ವಿಜ್ಞಾನಕ್ಕೆ ಒಂದು ನಿಗಾ ಮಂಡಳಿಯಾಗಿ ಯಾರೊಬ್ರು ನಿರ್ದೇಶನಾಗಿ ಮಾಡಿದಂತ ರಿಟೈರ್ಡ್ ಆಫೀಸರ್ ಅವರು. ಆಕ್ಚುಲಿ ಅದಕ್ಕಿಂತ ಒಳ್ಳೆ ಉತ್ತಮವಾಗಿ ಕೆಲಸ ಮಾಡುವ ಯಾರು ಇಲ್ವಾ? ಹಾಗಾದ್ರೆ ಇಲ್ಲಿ ಎಲ್ಲೋ ಒಂದು ಕಡೆಗೆ ರಾಜಕೀಯ ಬೆಳವಣಿಗೆಗಳು ಅಥವಾ ಹೈಯರ್ ಆಫೀಸರ್ಸ್ ಗಳಿಗೆ ಇವರು ಮೃಷ್ಟಾನ್ನ ಭೋಜನ ಬೇರೆ ರೀತಿಯಲ್ಲಿ ಸರಬರಾಜು ಮಾಡ್ತಾ ಇದ್ದಾರೆ ಅನ್ನೋದು ನಮ್ಮ ಗಮನಕ್ಕೆ. ಅದು ನಾವು ಗುಮಾನಿಯಾಗಿ ಮಾತಾಡಲೇಬೇಕಾಗ್ತದೆ. ಕರೆಕ್ಟ್ ಸರ್, ಕರೆಕ್ಟ್. ಅಲ್ಲ, ಗುಮಾನಿ ಅನ್ನುವಂಥ ವಿಚಾರವಾಗಿ ಮತ್ತೊಂದು ಕರೆ ಇದೆ. ಬಿಫೋರ್ ದಟ್ ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಹಲೋ ಸರ್ ನಮಸ್ತೆ, ತಮ್ಮ ಹೆಸರುಲಿಂದ ಸರ್? ನಮ್ಮ ಹೆಸರು ಚೇತನ್ ಅಂತ. ಚೇತನ್ ಅವ್ರು ಎಲ್ಲಿಂದ ಸರ್? ನಾನು ಇಲ್ಲೇ ದಕ್ಷಿಣ ಕನ್ನಡ, ಬಂಟ್ವಾಳ. ನಮಸ್ತೆ, ಮಾತಾಡಿ ಸರ್. ನಾನು ಹೇಳುದು ಒಂದೇ, ಏನಂದ್ರೆ ಪ್ರಾಣಿನ್ಸ್ ಅಂತ ಹೇಳ್ತಾರೆ ಅಲ್ವಾ, ಹರಿಸನ್ನ ಇದ್ದಾರ? ಯಾವ್ದು ಸರ್? ಹರಿಸನ್ನ. ಹೌದು, ಇದ್ದಾರೆ. ಅವ್ರ ಹತ್ರ ಹೇಳಿ ಪ್ರಾಣಿನ್ಸ್ ಹೇಳ್ತಾರೆ. ಕಮಲಕ್ಕೆ ಈ ಕೋಣಕ್ಕೆಲ್ಲ ಹೊಡಿತಾರಲ್ಲ, ಆ ಟೈಮಲ್ಲಿ ಇದು ಬರ್ತಾರೆ. ಇವಾಗ ಕೋರ್ಟಲ್ಲಿ ಏನು ಆಗಲ್ಲ. ಹೌದು ನೋಡಿ ಸರ್, ನಾನು ಮಾಡ್ತೇನೆ. ಅವ್ರಿಗೆ ಹೇಳಿದ್ದೆ ಸರ್, ನಾವು ಕಂಬಳದಲ್ಲಿ ಕೋಣಗಳಿಗೆ ಹೊಡಿಬಾರ್ದು ಅಂತೇಳಿ ಕೂಡ ನಾವು ಕೋರ್ಟಲ್ಲಿ ಅದನ್ನು ಕಂಬಳವನ್ನು ನಿಲ್ಲಿಸ್ಲಿಕ್ಕೆ ಕೂಡ ಹೋರಾಟ ಮಾಡಿದ್ದೇವೆ. ಪಿಲಿಕುಳದಲ್ಲಿ ಒಂದು ಕಂಬಳ ಆಗ್ತಾ ಇತ್ತು, ನಿಲ್ಲಿಸಿದ್ದೇವೆ. ಅದು ನಿಮಗೆ ಗೊತ್ತುಂಟ ಸರ್? ಪಿಲಿಕುಳದಲ್ಲಿ ಗುತ್ತಿನ ಮನೆ ಎದುರುಗಡೆ ಒಂದು ಕಂಬಳ ನಡೀತಾ ಇತ್ತು. ಪಿಲಿಕುಳದಲ್ಲಿ ಗುತ್ತಿನ ಮನೆ ಹತ್ರ ಒಂದು ಕಂಬಳ ಆಗ್ತಾ ಇತ್ತು, ಜೋಡುಕೆರೆ ಕಂಬಳ. ಅದು ಸ್ಟೇ ಆಗಿದೆ. ನಾವು ಎಲ್ಲದಕ್ಕೂ ಇದು ಮಾಡ್ತೇವೆ. ಬಟ್ ಕಂಬಳ ಅನ್ನೋದು ದಕ್ಷಿಣ ಕನ್ನಡ ಒಂದು ಜಾನಪದ ಕ್ರೀಡೆ ಆಗಿರ್ತಕ್ಕಂಥದ್ರಿಂದ ನಾವು ಈಗ ಕೋಣಗಳಿಗೆ ಹೊಡಿಬೇಡಿ ಅಂತೇಳಿ ಕೂಡ ನಾವು ಪ್ರಶ್ನೆ ಮಾಡಿದ್ವಿ. ಬಟ್ ಅಲ್ಲಿ ಮಂಜೇಟಿಯಲ್ಲಿ ಕೋಣಗಳನ್ನು ಹೊಡಿತಾ ಇಲ್ಲ ಈಗ. ಯಾಕಂದ್ರೆ ಅಲ್ಲಿರ್ತಕ್ಕಂಥ ಆ ಒಂದು ಉಸ್ತುವಾರಿ ಸಮಿತಿಯವರು ಕೂಡ ಅವರಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇರ್ತಾರೆ. ನಾವು ತುಂಬಾ ಕಂಬಳಕ್ಕೆ ಹೋಗಿ ನಾವು ಸೈಲೆಂಟ್ ಆಗಿ ಗಮನಿಸಿಕೊಂಡು ಕೂಡ ಬಂದಿದ್ದೇವೆ. ಹಾಗಾಗಿ ನಾವು ಪ್ರಾಣಿ ಹಿಂಸೆ ಅಂತ ಹೇಳಿದ್ರೆ, ಈಗ ಕೋಳಿ ಅಂಕಕ್ಕೂ ಕೂಡ ನಾವು ದಾಳಿ ಮಾಡ್ತಾ ಇದ್ದೇವೆ, ಕೋಳಿ ಅಂಕ ಕೂಡ ಇದು ಮಾಡ್ತಾ ಇದ್ದೇವೆ ಅಂತ ಹೇಳಿ ನಾವು ಪ್ರಶ್ನೆ ಮಾಡ್ತಾ ಇದ್ದೇವೆ. ನಿಮ್ಮ ಪ್ರಶ್ನೆಗೆ ಇದು ಉತ್ತರ. ನಿಮ್ಮ ಪ್ರಶ್ನೆ ನಂದು ಆಡ್ ಆನ್ ಆಗಿ ಇನ್ನೊಂದು ಕಡೆ ನೀವು ಕಂಬಳದ ಬಗ್ಗೆ ಕೇಳಿದಿರಿ. ಅದೇ ಕಂಬಳದಲ್ಲಿರುವಂತಹ ಕೋಣಗಳು ಅದು ಒಂದು ನಮ್ಮ ಜಾನಪದ ಕ್ರೀಡೆ. ಅದನ್ನ ಬದಿಗಿಟ್ಟು, ಪರವಾಗಿಲ್ಲ ನಿಮ್ಗೆ ಅದು ಬೇಕಾಗಿಲ್ಲ, ಬದಿಗಿಟ್ಟರು ಕೂಡ ಅದಕ್ಕೆ ಹೊಡೆಯುವಂತದ್ದು ಎಲ್ಲಿ ಆ ಒಂದು ಕಂಬಳದ ಕರೆಯಲ್ಲಿ ಮಾತ್ರ. ಮಂಜೊಟ್ಟಿಗೆ ಬಂದ್ಮೇಲೆ ಹೊಡೆಯಲ್ಲ. ಹೌದು, ಮಕ್ಕಳ ತರ ನೋಡ್ತೀವಿ. ಈ ಜನರು ಯಾವ ಆಂಗಲ್ ಅಲ್ಲಿ ಮಕ್ಕಳ ತರ ನೋಡ್ತಾರೆ? ನನ್ನ ಪ್ರಶ್ನೆ ಅದು. ಅಲ್ಲಿ ಹೊಟ್ಟೆಗೆ ಹಾಕ್ರಿ, ಆ ಪ್ರಾಣಿಗಳಿಗೆ ಹೊಟ್ಟೆಗೆ ಹಾಕಿ. ಆ ಹೊಟ್ಟೆಗಿಲ್ಲದೆ ಸಾಯ್ತಾ ಇದೆ, ಕೂತ್ಕೊಳ್ಳಿಕ್ಕಿಲ್ಲ. ಕಂಬಳದಲ್ಲಿ ಕೋಣಗಳಿಗೆ ಸ್ವಿಮ್ಮಿಂಗ್ ಪೂಲ್ ಗಳನ್ನ ಹಾಕ್ತಾರೆ. ಏನು ಇದಿಲ್ಲ, ಊಟ ಇಲ್ಲ, ತಿಂಡಿಲ್ಲ, ಏನಿಲ್ಲ. ಕಂಬಳದಲ್ಲಿ ಕೋಣಗಳಿಗೆ ಸ್ವಿಮ್ಮಿಂಗ್ ಪೂಲ್ ಮಾಡ್ತಾರೆ. ಅದು ಈಜಾಡ್ಬೇಕಂತೇಳಿ, ಸ್ನಾನ ಮಾಡ್ಬೇಕಂತೇಳಿ, ತಿನ್ಲಿಕ್ಕೆ ಒಳ್ಳೆಯ ಆಹಾರ ಹಾಕ್ತಾರೆ. ಲಕ್ಷಗಟ್ಲೆ ಖರ್ಚು ಮಾಡ್ತಾರೆ. ಇಲ್ಲಿ ಲಕ್ಷಗಟ್ಲೆ ಬಂದಂತಹ ಖರ್ಚನ್ನ ಕೊಳ್ಳೆ ಹೊಡಿತಾರೆ ಇವ್ರುಗಳು. ಅದೇ ಅಲ್ಲಿ ಅದು ಇದು ಇವತ್ತು ಕಾಣಲ್ವಾ? ಇದು ಎಸ್ ಇದೆ. ಎಸ್ ಸರ್, ಮಾತಾಡಿ ಸರ್. ಇವತ್ತು ಕಾಣಲ್ವಾ? ಇದು ಕಾಣಲ್ವಾ? ಅಲ್ಲಿ ಕೋರ್ಟ್ ಹೊಡ್ತಾರೆ, ಫೋಟೋ ಹೊಡಿತಾರೆ, ಎಲ್ಲ ಮಾಡ್ತಾರೆ. ಈ ಫೋಟೋ ಮಾಡಿ ಹೊಡೀರಿ, ಈಗ ಬರ್ರಿ ಕೋರ್ಟ್ಗೆ. ಓಕೆ, ಇವ್ರ ಹತ್ರ ಕೇಳ್ತಾ ಇದ್ರಿ ತಾವುಗಳು. ಸರಿ. ಮೀಡಿಯಾದಲ್ಲಿ ಕಮಲ ಸ್ಟೇ ಮಾಡ್ತೇವೆ, ಅದು ಸ್ಟೇ ಮಾಡ್ತೇವೆ, ಇದು ಸ್ಟೇ ಮಾಡ್ತಾರೆ. ಇದು ಕಾಣಲ್ವಾ? ಸರ್, ನಾವು ಇವಾಗ ನಿಮ್ಮ ಪ್ರಶ್ನೆಗೆ ಉತ್ತರ ನಾನು ಏನು ಹೇಳಿದೆ ಅಂದ್ರೆ, ನೋಡಿ, ನಾವು ವನ್ಯಜೀವಿಗಳ ಸಂರಕ್ಷಕರು. ಕೋಣ ಒಂದು ಸಾಕು ಪ್ರಾಣಿ. ಸರ್ ಹೇಳ್ತೇನೆ, ಇಲ್ಲಿ ನಾವು ಪ್ರಶ್ನೆ ಮಾಡ್ತಿರೋದು ಈ ವನ್ಯಜೀವಿ. ಹೌದು ಸರ್, ಈಗ ನೀವು ಕೋಣದ ಬಗ್ಗೆ ಪ್ರಶ್ನೆ ಮಾಡಿದಿರಿ. ಅದಕ್ಕೆ ನಾನು ಒಬ್ಬ ಕೃಷಿಕನೇ, ಅದಕ್ಕೆ ಕೂಡ ನಿಮ್ಮ ಇದಕ್ಕೆ ನಾವು ಕೂಡ ಧ್ವನಿ ಎತ್ತಿದ್ದೇವೆ. ಬಟ್ ಇವತ್ತು ನಾವು ಪ್ರಾಣಿಗಳಿಗೆ, ಇಲ್ಲಿರ್ತಕ್ಕಂಥ ಮೃಗಾಲಯದಲ್ಲಿ ಇರ್ತಕ್ಕಂಥ ಪ್ರಾಣಿಗಳಿಗೆ ಸರಿಯಾದ ಸಮರ್ಪಕವಾದ ಆಹಾರ ನೀಡ್ತಾ ಇಲ್ಲ, ಅವುಗಳ ಭದ್ರತೆ ಇಲ್ಲ. ಪಿಲಿಕುಳ ಅಂದ್ರೆ ಎಲ್ಲ ಇದು ಸರ್ಕಾರದ ಬರುತ್ತೆ ಅಲ್ವಾ? ಯಾವ್ದು ಸರ್? ಪಿಲಿಕುಳ ಅಂದ್ರೆ ಸರ್ಕಾರದೇ ಬರುತ್ತೆ. ಹೌದು, ಸರ್ಕಾರದವರು ಅಲ್ಲಿ ಇರ್ತಕ್ಕಂಥವ್ರು. ನೋಡಿ, ಸರ್ಕಾರದವರು ಅಂತ ಹೇಳ್ತೀರಿ ಸರ್, ನೀವು ಕೂಡ ಒಂದು ಇದ್ರ ಬಗ್ಗೆ ಧ್ವನಿ ಎತ್ತಬಹುದಲ್ವಾ? ಸರ್ಕಾರದೇ ಅಲ್ವಾ, ನೀವು ಕೂಡ ಅದಕ್ಕೆ ವಾರಿಸಿದಾರೆ. ಯಾಕಂದ್ರೆ ನೀವು ಕೂಡ ಒಂದು ತೆರಿಗೆ ಹಣ ಕಟ್ಟಿದಂತ ಭಾರತ ದೇಶದ ಪ್ರಜೆ ಅಲ್ವಾ? ನೀವು ಕೂಡ ಈ ಪ್ರಾಣಿಗಳ ಬಗ್ಗೆ, ನೀವು ಪ್ರಾಣಿಗಳನ್ನ ನೋಡ್ಲಿಕ್ಕೆ ನಿಮ್ಮ ಮಕ್ಕಳನ್ನ ಅಥವಾ ರಿಲೇಷನ್ಸ್ ಅನ್ನ ಒಂದು ಪಿಕ್ನಿಕ್ ಆಗಿ ಅಲ್ಲಿಗೆ ಏನು ಟೋಕನ್ ಹಣ ಕೊಟ್ಟು ಅಲ್ಲಿ ಹೋಗಿ ಸುತ್ತೋಡ್ಕೊಂಡು ಪ್ರಾಣಿಗಳನ್ನ ನೋಡ್ಕೊಂಡು ಬರುವಾಗ ನಿಮ್ಗೆ ಅದು ಏನ್ ಅನಿಸ್ತದೆ? ಅಲ್ಲಿರ್ತ ಪ್ರಾಣಿಗಳು ಸದೃಢವಾಗಿದ್ದಾವೆಯೇ? ಅಲ್ಲಿರ್ತಕ್ಕಂಥ ಪ್ರಾಣಿಗಳಿಗೆ ಆಹಾರ ಅಥವಾ ಉಪಚಾರ, ಅವುಗಳಿಗೆ ಬೇಕಂತ ಮೂಲಭೂತ ಸೌಕರ್ಯ ಈ ಸರ್ಕಾರ ಒದಗಿಸ್ತಿದ್ದೆಯೇ?
ಇದರ ಬಗ್ಗೆ ನಾವು ಇವತ್ತು ಧ್ವನಿ ಎತ್ತಿದ್ದೇವೆ, ಇದರ ಬಗ್ಗೆ ನಾವು ಮಾತಾಡುವ ಸರ್. ಐಟ್ ಏನು ಗೊತ್ತಿಲ್ಲ, ಜಿಂಕೆದೊಂದು ರೋಮಲೆಜ್ಜಿ ದಾಲೆಜ್ಜಿ ಇಟ್ಟು ಏರ್ ಪನಂದುಲಾರ್ ಕರೆಕ್ಟ್ ಕರೆಕ್ಟ್ ಸರ್. ಏರ್ ಪನಂದುಲಾರ್ ಐತ ರೋಮ ಪೋತುಂಡು ಚೋಲಿ ಪೋತುಂಡು ಐಕ ಕಾರಣದಾದ ಪಂಡ ಐಕ್ ಬೋಡಾಯಿನ ಫೆಸಿಲಿಟಿ ಅಲ್ಪ ಇಜ್ಜಿ ತುಲೆ ಆ ಒಂಜಿ ಪಿಲಿಕುಲಡ್ ಬೋಡೈನ ಒಂಜಿ ದಾದಾಂಡಲ ಒಂಜಿ ಪ್ರಾಣಿಗ್ ಹುಷಾರು ತತ್ತಂಡ ಐಕ್ ಸರಿಯಾದ ಟ್ರೀಟ್ಮೆಂಟ್ ಕೊರ್ರೆ ಕೂಡ ಅಲ್ಪ ಡಾಕ್ಟರ್ ನಕಲ್ ದುಂಬುಪಿರ ತೂಪೇರು 24/7 ವರ್ಕ್ ಮಲ್ಪೋಡು ಅಕ್ಲೆ 24/7 ವರ್ಕ್ ಮಲ್ಪುಜೇರು ಬೈ ಐನರೆ ಕಾರಣ ಬಲ್ಪೇರು. ಜಿಂಕೆ ಉಂಡು ನಮ್ಮ ಪಿಲಿ ಉಂಡು ಅವೆಲ್ಲ ತುಯರ್ ತಿಕ್ಕೊಂಡು ನನ್ನ ಅವಲ ಇಜ್ಜಿ ದಾಲೆಪ್ಪಲ್. ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಎಸ್ ಸರ್ ಥ್ಯಾಂಕ್ ಯು ಸರ್ ಸೋಲ್ಮೇಲು. ಎಸ್ ಸರ್ ಸೋಲ್ಮೇಲು ಸರ್ ಇರ್ನಲ್ಲ ಕೋಪ ಅರ್ಥ ಆಗ್ಬಿಟ್ಟು ನೋಡೋಟ ಒಂದು ವಿಚಾರ ಆ ಒಂದು ದೃಶ್ಯಗಳನ್ನ ಪ್ಲೇ ಮಾಡಿ ಒಂದು ಎಸ್ ಮತ್ತಷ್ಟು ಮುಂದಕ್ಕೆ ಹೋಗಿ ಜಿಂಕೆ ಚರ್ಮ ಎಸ್ ಮುಂದಕ್ಕೆ ಹೋಗಿ. ಎಸ್ ಇದು ಮಳೆ ಬಂದ್ರೆ ಇರುವಂತಹ ಪರಿಸ್ಥಿತಿ, ಜಿಂಕೆಗಳು ವಾಸಿಸುವಂತಹ ಸ್ಥಳ ಕಂಪ್ಲೀಟ್ ಆಗಿ ನೀರಿನಿಂದ ಕೂಡಿರುತ್ತೆ, ತುಂಬಿರುತ್ತೆ. ಇದರಲ್ಲಿ ಪಾಪ ಆ ಜಿಂಕೆಗಳು ಬದುಕಬೇಕು, ಅಂತಹ ರಾಕ್ಷಸರಿದ್ದಾರೆ ನಮ್ಮ ಪಿಲಿಕುಲದ ಒಂದು ಮಂಡಳಿಯಲ್ಲಿ. ನೋಡಿ ಇದು ಎಲ್ಲ ಪರಿಸ್ಥಿತಿ, ಪಾಪ ನಿಜವಾಗ್ಲೂ ಕೂಡ ನಾಚಿಕೆ ಆಗುತ್ತೆ ಇವ್ರುಗಳನ್ನು ನೋಡಿದಾಗ. ನೆಕ್ಸ್ಟ್ ಬರ್ ಎಸ್ ನೆಕ್ಸ್ಟ್ ಒನ್. Yes, next. Next. ಶುಚಿತ್ವ ಅನ್ನುವಂಥದ್ದು ಇಲ್ವೇ ಇಲ್ಲ ಅಲ್ಲಿ, ಕಂಪ್ಲೀಟ್ ಆಗಿ ಹಾಳಾಗಿ ಹೋಗಿದೆ. ಹಂದಿಗಳಿರುವಂತಹ ಜಾಗ, ಕಾಡು ಹಂದಿಗಳು, ಅಲ್ಲಿ ಕೆಸರು ಬೇಕು, ಅದು ಯಾವುದೂ ಇಲ್ಲ, ಕಂಪ್ಲೀಟ್ ಆಗಿ ಅದು ಎಲ್ಲೆಲ್ಲೂ ಕೂಡ ಪಾಪ ಬದುಕುವಂಥದ್ದೇ ಬಹಳಷ್ಟು ಕಷ್ಟ ಆಗಿ ಹೋಗಿದೆ. ಜೊತೆಗೆ ಅಲ್ಲಿರುವಂತಹ ಬಹಳಷ್ಟು ಅವ್ಯವಸ್ಥೆಗಳಿದೆ. ಎಲ್ಲಿ ತನಕ ಅಂತ ಬಂದಾಗ ಕಾಡು ಕುರಿಗಳ ಬಗ್ಗೆ ತಾವು ಮೆನ್ಷನ್ ಮಾಡಿದ್ರಿ ಸರ್, ಗೊತ್ತಿರ್ಬೋದು ತಮಗೆ. ಕಾಡು ಕುರಿಗಳ ಮೇಲೆ ಏನು ಬೀದಿ ನಾಯಿಗಳು ಅಟ್ಯಾಕ್ ಮಾಡಿದೆ ಅನ್ನುವಂಥ ರೀತಿಯಲ್ಲಿ ದೊಡ್ಡ ಸುದ್ದಿ ಆಗಿತ್ತು. ಕಾಡು ನಾಯಿಗಳು ಸತ್ತು ಹೋಗಿತ್ತು ಅನ್ನುವಂಥದ್ದು. ಅಂದ್ರೆ ಹೊರಗಿನ ಬೀದಿ ನಾಯಿಗಳು ಬಂದು ಒಳಗೆ ಬಂದು ಅಲ್ಲಿ ಕಚ್ಚಿ ಸಾಯಿಸಿದೆ ಅಂತ ಹೇಳಿ ಕಾಡು ಕುರಿಗಳು ಸತ್ತಿತ್ತು. ನೋಡೋಣ, ನಾವು ಬಹಳಷ್ಟು ನೋವಾಗಿತ್ತು ಅದನ್ನು ನೋಡಿದಾಗ. ತಾವುಗಳು ಹೇಳ್ತೀರಿ ನಾಯಿಗಳು ಬಂದಿದೆಯಾ ಅಥವಾ ತಾವುಗಳ ತಿಂದು ಹಾಕಿದ್ದೀರಾ, ತಾವುಗಳೇನ ಮಾಡಿದ್ದೀರಾ ಅನ್ನೋ ಪ್ರಶ್ನೆಗಳ ನಡುವೆ ಹರೀಶ್ ಅವರು ಹೇಳಿದ್ರು. ಹರೀಶ್ ಅಲ್ಲ, ಮಾಧ್ಯಮ ಕೂಡ ಗೊತ್ತಿದೆ ಅಲ್ಲಿರುವಂತಹ ಜಿಂಕೆಗಳು, ಅಲ್ಲಿರುವಂತಹ ಕಾಡು ಕುರಿಗಳು ಹೇಗೆ ಕಾಣೆಯಾಗುತ್ತೆ, ಏನ್ ಕತೆ ಅನ್ನುವಂಥದ್ದು. ಒಂದು ವೇಳೆ ತಾವುಗಳು ಆ ಮುಗ್ಧ ಪ್ರಾಣಿಗಳ ಮೇಲೆ ತಮ್ಮ ಒಂದು ದುರಾಸೆಯನ್ನ ತೋರಿಸಿದಿರಿ ಅಂತ ಹೇಳಿದ್ರೆ, ತಮ್ಮ ಒಂದು ಬಾಯಿಯ ನಾಲಿಗೆ ಚಪಲವನ್ನ ತೋರಿಸಿದಿರಿ ಅಂತ ಹೇಳಿದ್ರೆ, ಆ ಪಾಪ ತಮ್ಗಳನ್ನ ಬಿಡದೆ ಎಲ್ಲಿಗೂ ಹೋಗಲ್ಲ. ಆ ಪಾಪದಿಂದ ತಾವುಗಳು ಸುಟ್ಟು ಹೋಗ್ತೀರಾ. ನಿಜವಾಗ್ಲೂ 100ಕ್ಕೆ 100 ಹೇಳ್ತೀನಿ, ಯಾವತ್ತೂ ಕೂಡ ಇದು ಒಳ್ಳೇದಲ್ಲ. ನಾಯಿಗಳು ಬಂದು ಈ ಏನು ಕಾನಕುರಿ ಅಥವಾ ಕಾಡು ಕುರಿಯನ್ನ ಬೇಟೆಯಾಗಿ ಅದು ಸಾಯಿಸಿದೆ ಅಂತ ಹೇಳಿದ್ರೆ, ಮನುಷ್ಯ ಹೋಗ್ಲಿಕ್ಕೆ ಅವರು ಕಾಂಪೌಂಡ್ ಕಟ್ಟಿದ್ದಾರೆ, ಟಿಕೆಟ್ ತಗೊಳ್ತಾರೆ, ಎಲ್ಲಿ ನುಸುಳಿಕ್ಕೆ ಜಾಗ ಇಲ್ಲ. ಹಾಗಾದ್ರೆ ಈ ಸ್ಟ್ರೇಟ್ ಅಂದ್ರೆ ಬೀದಿ ನಾಯಿಗಳು ಆ ಕಾಂಪೌಂಡ್ ಅನ್ನು ಹಾರಿ ಹೇಗೆ ಒಳಗೆ ಹೋಗ್ಲಿಕ್ಕೆ ಸಾಧ್ಯ? ಕರೆಕ್ಟ್ ಇಲ್ಲ, ಅದೇ ಪ್ರಶ್ನೆ. ಹೌದು, ಹೇಗೆ ಸಾಧ್ಯ? ಹಾಗಾದ್ರೆ ಅವ್ರುಗಳು ಹೇಳಿದಾರಲ್ವಾ ಆ ರೀತಿ ಆಗಿದೆ ಅಂತ ಹೇಳಿ. ನಾಯಿಗೆ ರೆಕ್ಕೆ ಇದ್ದು ಏನಾದ್ರೂ ಮೇಲಿಂದ ಫ್ಲೈ ಮಾಡ್ಕೊಂಡು ಹೆಲಿಕಾಪ್ಟರ್ ಇಂದ ಕೆಳಗಡೆ ಡೌನ್ ಆಗಿ ದೃಶ್ಯ ನೋಡಿದಾಗ ನೋವಾಗಿದೆ ಸರ್. ನಾನು ನೋಡಿದಾಗ ಆ ದೃಶ್ಯ ನೋಡಿದಾಗ ನೋವಾಗಿತ್ತು. ಆ ಪಾಪ ಕಾಡು ಕುರಿಗಳು, ಸಣ್ಣ ಗಾತ್ರದ ಮರಿ, ಅದಕ್ಕೆಲ್ಲ ಆ ರೀತಿ ತುಂಬಾ ಸೂಕ್ಷ್ಮ ಪ್ರಾಣಿ ಅಂದ್ರೆ ಕಾನಕುರಿ. ಹೌದಪ್ಪ, ಅದಕ್ಕೆ ಒಂದು ಕಡ್ಡಿ ಶಟ್ಕಂದ್ರೂ ಕೂಡ ಅದು ಎಚ್ಚರಿಕೆ ಆಗ್ತದೆ. ಅಷ್ಟು ಸೂಕ್ಷ್ಮ, ಅಷ್ಟು ಆಕ್ಟಿವ್ ಆಗಿ ತಗೊಂಡು ನಾಯಿ ಬಂದ್ರೆ ಅದಕ್ಕೆ ತಪ್ಪಿಸ್ಕೊಳ್ಲಿಕ್ಕೆ ಆಗುದಿಲ್ಲ. ಇದು ಎಲ್ಲ ಸುಳ್ಳು, ಇವರೆಲ್ಲ ಬೋಗಸಿ, ಇವರ ಒಂದು ಭ್ರಷ್ಟಾಚಾರವನ್ನು ಮುಚ್ಚಿ ಹಾಕ್ಲಿಕ್ಕೆ ಬಾಯಿ ಬರದ ನಾಯಿಯ ಮೇಲೆ ಹಾಕಿದಂತ ಭ್ರಷ್ಟರು ಇವರು ಅಂತೇಳಿ ನಾನು ನೇರ ಆರೋಪ ಮಾಡ್ತೇನೆ. ಯಾಕಂತ ಹೇಳಿದ್ರೆ ಇವರಿಗೆ ಬೇಕಾದಂತ ಹಣ ಸೌಕರ್ಯಗಳು ಸಿಕ್ಕಿದಾಗ ಈ ಪ್ರಾಣಿಗಳ ಬಗ್ಗೆ ನಿರ್ಲಕ್ಷ್ಯ ಮಾಡಿದ್ರು. ಏನು ನನ್ನ ಅವಧಿ ಮುಗೀತು, ನಾನು ಇಲ್ಲಿದ್ದನ್ನು ದೋಚ್ಕೊಂಡು ಹೋಗ್ತೇನೆ, ಮುಂದೆ ಬಂದವನು ಏನಾದ್ರು ಮಾಡ್ಕೊಳ್ಳಿ ಅನ್ನೋ ಒಂದು ಮನಸ್ಥಿತಿ ಆ ಒಂದು ಆಡಳಿತ ಮಂಡಳಿಗೆ ಇತ್ತು. ಈಗ ಆ ಹುಲಿಗಳಾಗಿರ್ಬೋದು ಅಥವಾ ಇನ್ನಿತರ ಪ್ರಾಣಿಗಳಾಗಿರೋ ಪ್ರತಿಯೊಂದು ಸ್ಪಾನ್ಸರ್ಸ್ ಎಲ್ಲ ಸ್ಪಾನ್ಸರ್ ಮಾಡ್ತಾರೆ. ಇವೆಲ್ಲದ್ರ ಜೊತೆಗೆ ಸರ್ಕಾರದ ಹಣ ಬರುತ್ತೆ, ಏನ್ ಮಾಡ್ತಾರೆ, ಏನು ನುಂಗಿ ನೀರು ಕೊಡ್ತಾರೆ, ಅದ್ರ ಜೊತೆ ಆ ಪಾಪ ಪ್ರಾಣಿಗಳನ್ನು ಕೂಡ ತಿಂದು ತೆಗ್ತಾ ಇದ್ದೀರಿ ಅಂತ ಬಂದಾಗ ನೋವಾಗುತ್ತೆ ಸರ್, ಬಹಳಷ್ಟು ನೋವಾಗುತ್ತೆ. ಮಾನ್ಯ ಜಿಲ್ಲಾಧಿಕಾರಿ ಅವರೇ, ಬಹಳಷ್ಟು ಬೇಸರ ಇದೆ. ಯಾಕಂದ್ರೆ ಒಂದು ಪಾರ್ಕ್ ಇರುವಂಥದ್ದು ಮಂಗಳೂರಿನಲ್ಲಿರುವಂತಹ ಪಿಲಿಕುಲ, ಈ ಒಂದು ಬೃಹದ್ ಹಾಕಿರುವಂತಹ ಪಾರ್ಕ್ ಇದು. ದಯಮಾಡಿ ಇದನ್ನು ಉಳಿಸ್ಕೊಳ್ಬೇಕು ಅನ್ನೋ ನಮ್ಮ ಹೋರಾಟ, ನಮ್ಗಳ ಆಸೆ. ಎಲ್ಲಿ ತನಕ ನಮಗೆ ಬಹಳಷ್ಟು ನೋವಾಗುತ್ತೆ ಅಂತ ಬಂದಾಗ ಮೊನ್ನೆ ಯಾರ್ಯಾರನ್ನು ಕರ್ಕೊಂಡು ಬರ್ತೀರಿ? ಯಾರು ಬಾಲಿವುಡ್ನ ಸಿಂಗರ್ ಅಂತೆ, ಒಂದು ಯಾರು ಜಾವೇದ್ ಅಲಿ, ಇನ್ನೊಂದ್ ಕಡೆ ಕೈಲಾಶ್ ಖೇರ್ ಅವರು, ಇನ್ನೊಂದ್ ಕಡೆ ಯಾರ್ಯಾರನ್ನು ಕರ್ಕೊಂಡು ಬಂದ್ರಿ, ದೊಡ್ಡ ಜಾತ್ರೆ ಮಾಡಿದ್ರಿ.
ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿದ್ರಿ, ಟೋಟಲ್ ಆಗಿ ಸೇರ್ಬೇಕಂದ್ರೆ ಕೋಟ್ಯಾಂತರ ರೂಪಾಯಿ ಖರ್ಚಾಗಿರುತ್ತೆ. ಸೊ ಇಂತಹ ಭಯಂಕರ ಗ್ರ್ಯಾಂಡ್ ಆಗಿರೋ ಫಂಕ್ಷನ್ಗಳನ್ನ ಮಾಡಿದ್ರಿ, ಯುವಕರನ್ನ ಎಲ್ಲರನ್ನ ಹುಚ್ಚೆಬ್ಬಿಸಿ ಕುಣಿಸಿದ್ರಿ. ಯಾಕಂತ ಕೇಳಿದ್ರೆ ಮಂಗಳೂರು ಬೆಳಿಬೇಕು, ಟೂರಿಸಂ ಆಗ್ಬೇಕು, ಪ್ರವಾಸೋದ್ಯಮ ಬೆಳಿಬೇಕು. ಏನ್ರಿ ನಮ್ಮ ಪ್ರವಾಸೋದ್ಯಮ? ಇದು ಕೂಡ ಪ್ರವಾಸೋದ್ಯಮ ರೀ. ಒಂದು ದಿನ ಬಂದು ಒಂದು ಸಂಜೆ 2 hours 3 hours ಯಾರ್ಯಾರು ಬಾಲಿವುಡ್ ಸಿಂಗರ್ ಬಂದು ಬೊಬ್ಬೆ ಹೊಡೆದ್ರೆ ಪ್ರವಾಸೋದ್ಯಮ ಬೆಳೆಯಲ್ಲ. ಇಲ್ಲಿರುವಂತಹ ಮಣ್ಣು, ಇಲ್ಲಿರುವಂತಹ ಪರಿಸರ, ಇಲ್ಲಿರುವಂತಹ ಈ ಪ್ರಾಣಿಗಳು, ಇದನ್ನ ಉಳಿಸಿ ಇದನ್ನ ಬೆಳೆಸಿ ಇಲ್ಲಿ ಪ್ರವಾಸೋದ್ಯಮ ಬೆಳೆಯುತ್ತೆ, ಇಲ್ಲಿ ಟೂರಿಸಂ ಬೆಳೆಯುತ್ತೆ. ಇಫ್ ಐ ಆಮ್ ನಾಟ್ ರಾಂಗ್ ಅಲ್ವಾ? ಇದು ಟೂರಿಸಂ. ಇಲ್ಲಿ ಬಂದಿರುವಂತಹ ಹೊರ ದೇಶದಿಂದ ಬೇರೆ ಬೇರೆ ಜಾಗಗಳಿಂದ ಬಂದಿರುವಂತವರು ಮಂಗಳೂರಿಗೆ ಬಂದಾಗ ಬೀಚ್ ಇದೆ, ಇಲ್ಲಿ ಏನಿದೆ ಬೇರೆ ಅಂತ ಕೇಳಿದಾಗ ಟೆಂಪಲ್ ಇದೆ, ಬೇರೆ ಏನಿದೆ ಅಂತ ಕೇಳಿದಾಗ ಒಂದು ಪಾರ್ಕ್ ಇದೆಯಾ ತಮ್ಮ ಮುಖಕ್ಕೆ ಅಂತ ಬಂದಾಗ ಪಾರ್ಕ್ ಕೂಡ ಇಲ್ಲ ಅಂತ ಹೇಳಿದ್ರೆ ನಾಚಿಕೆ ಆಗ್ಬೇಕು. ಅದೇ ಟೂರಿಸಂನವರು, ಪ್ರವಾಸೋದ್ಯಮದವರು ಇಂತಹ ಪಾರ್ಕ್ಗಳಿಗೆ ಹೋದಾಗ, ಒಂದೇ ಒಂದು ಇರುವಂತಹ ಪಾರ್ಕ್ ಇದಕ್ಕೆ ಹೋದಾಗ ಉಗ್ದು ಹೊರಗೆ ಬರ್ತಾರೆ, ನಾಚಿಕೆ ಆಗ್ಬೇಕು ತಮ್ಗಳಿಗೆ ಅನ್ನುವಂಥದ್ದು ರೀತಿಯಲ್ಲಿ ಹೇಳ್ತಾರೆ. ಇದು ಟೂರಿಸಂ ಸರ್. ಈ ರೀತಿ ಟೂರಿಸಂ ಬೆಳಿಬೇಕು ನಾವುಗಳು. ಇದನ್ನ ಬಿಟ್ಟು ಯಾವ ರೀತಿ ಟೂರಿಸಂ ಪ್ರವಾಸೋದ್ಯಮವನ್ನು ಬೆಳೆಸ್ತೀರಿ ತಾವುಗಳು? ಲಕ್ಷ ಲಕ್ಷ ಖರ್ಚು ಮಾಡ್ತೀರಿ, ಯಾರ್ಯಾರನ್ನು ಕರೆಸ್ತೀರಿ, ಯಾರ್ಯಾರನ್ನು ಕರೆಸಿ ಏನೇನೋ ಪ್ರೋಗ್ರಾಮ್ಗಳನ್ನ ಮಾಡ್ತೀರಿ. ಈ ಪಾಪ ಆ ಪ್ರಾಣಿಗಳ ಬದುಕಲಿಕ್ಕೂ ಕೂಡ ಒಂದು ಹಕ್ಕಿದೆ, ಅದನ್ನು ನೋಡಿ ಸರ್. ಕಳಕಳಿಯ ವಿನಂತಿ ಮಾಡ್ತಾ ಇರುವಂತದ್ದು. ಗಾಲ್ಫ್ ಕೋರ್ಟ್ ಬಗ್ಗೆ ಹೇಳಿದ್ರು, ಗಾಲ್ಫ್ ಕೋರ್ಟ್ ಅದು ಕೂಡ ಉದ್ಘಾಟನೆ ಆಯ್ತು. 100 ಎಕರೆ ಜಾಗದಲ್ಲಿ ಐಷಾರಾಮಿ ಶೋಕಿವಾಲಗಳು ಬಹಳಷ್ಟು ಇದ್ದಾರೆ ಅಲ್ಲಿ. ಆದರೆ ಯಾರ ಜಾಗ? ಈ ಪಿಲಿಕುಲದ ಪ್ರಾಣಿಗಳು ಇರಬೇಕು, ಸ್ವಚ್ಛಂದವಾಗಿ ಸ್ವತಂತ್ರವಾಗಿ ಅಲ್ಲಿ ಇರಬೇಕು, ಅದು ಓಡಾಟ ಮಾಡಬೇಕು ಆ ಜಾಗ. ಅದನ್ನ ತಾವುಗಳು ನುಂಗಿ ನೀರು ಕುಡಿದು ಅದರಲ್ಲೂ ಕೂಡ ಕಮರ್ಷಿಯಲ್ ಮಾಡ್ತೀರಿ, ಬಿಸ್ನೆಸ್ ಮಾಡ್ತೀರಿ, ವ್ಯಾಪಾರ ಮಾಡ್ತೀರಿ ಅಂತ ಬಂದಾಗ ಏನು ಹೇಳಬೇಕು ತಮ್ಗಳಿಗೆ? ಒಳ್ಳೆದಾಗ್ತೀರಾ ಅನ್ನೋದ ಪ್ರಶ್ನೆ. ನಾವುಗಳು ಧ್ವನಿ ಎತ್ತಿಲ್ಲ ಅಂತ ಬಂದಾಗ ಆ ಪಾಪ ಮೂಕ ಪ್ರಾಣಿಗಳು, ಮುಗ್ಧ ಪ್ರಾಣಿಗಳ ಪರವಾಗಿ ಧ್ವನಿ ಎತ್ತುವವರು ಯಾರು? ಅವ್ರುಗಳಿಗೆ ಧ್ವನಿ ಎತ್ತಲಿಕ್ಕೆ ಗೊತ್ತಿಲ್ಲ, ಅವ್ರುಗಳಿಗೆ ಪ್ರತಿಭಟಿಸ್ಲಿಕ್ಕೆ ಗೊತ್ತಿಲ್ಲ, ಅವ್ರುಗಳಿಗೆ ಪ್ಲೇ ಕಾರ್ಡ್ಸ್ಗಳನ್ನ ಇಟ್ಕೊಂಡು ನ್ಯಾಯಕ್ಕಾಗಿ ಹೋರಾಟ ಮಾಡ್ಲಿಕ್ಕೆ ಗೊತ್ತಿಲ್ಲ. ತಾವುಗಳು ಏನು ಹಾಕ್ತೀರಾ ಅದನ್ನೇ ತಿನ್ನೋದು ಮಾತ್ರ ಗೊತ್ತಿದೆ ಅವುಗಳಿಗೆ ಪಾಪ. ಅಥವಾ ತಾವುಗಳು ಕೊಂಡೋಗ್ತೀರಾ ಅದಕ್ಕೂ ಕೂಡ ಸರಿ, ಏನ್ ಮಾಡಕ್ಕಾಗಲ್ಲ ಅಂತಹ ಪರಿಸ್ಥಿತಿ. ದಯಮಾಡಿ ಸರ್, ತಮ್ಗಳ ಮೇಲೆ ಬಹಳಷ್ಟು ಗೌರವ ಇದೆ, ಆ ಗೌರವವನ್ನು ಉಳಿಸ್ಕೊಳ್ಳಿ. ನಮ್ಮ ಮಂಗಳೂರಿಗೆ ಇರುವಂತಹ ಒಂದು ಪಾರ್ಕ್, ನಮ್ಮ ಮಂಗಳೂರಿಗೆ ಇರುವಂತಹ ಒಂದು ಮೃಗಾಲಯ, ಇದು ಅದಕ್ಕಿಂತ ಜಾಸ್ತಿ ಆ ಮುಗ್ಧ ಪ್ರಾಣಿಗಳು. ಪ್ರತಿಯೊಂದು ನಮ್ಮ ವಿಚಾರ ಇಷ್ಟೇ, ಪ್ರತಿಯೊಂದು ಜೀವಕ್ಕೂ ಪ್ರತಿಯೊಂದು ಪ್ರಾಣಿಗಳು ಕೂಡ ಮನುಷ್ಯನ ರೀತಿಯಲ್ಲಿ ಭೂಮಿಯಲ್ಲಿ ಬದುಕಲಿಕ್ಕೆ ಪ್ರತಿಯೊಂದು ಪ್ರಾಣಿ ಕೂಡ ಹಕ್ಕಿದೆ. ದಯಮಾಡಿ ಈ ಒಂದು ವಿಚಾರದಲ್ಲಿ ಭ್ರಷ್ಟಾಚಾರ ಬೇಡ, ಅವ್ಯವಸ್ಥೆ ಬೇಡ. ನೋವಾಗುತ್ತೆ, ಬಹಳಷ್ಟು ನೋವಾಗುತ್ತೆ. ಹೈಕೋರ್ಟ್ನಿಂದ ಇಂಥ ಒಂದು ನೋಟಿಸ್ ಬರುತ್ತೆ ಅಂತ ಬಂದಾಗ ಗೊತ್ತಿದ್ದು ಕೂಡ ಸುಮ್ಮನೆ ಇರುವಂತಹ ಅಥಾರಿಟಿ ನೋವಾಗುತ್ತೆ ಸರ್. ಬಹಳಷ್ಟು ಕರೆಗಳು ಬರ್ತಾ ಇದೆ. ಕೊನೆದಾಗಿ ಒಂದು ಕರೆಯನ್ನು ತೆಗೆದುಕೊಳ್ತೀನಿ, ತದನಂತರ ನಾನು ಕಾರ್ಯಕ್ರಮವನ್ನು ವೈಂಡ್ ಅಪ್ ಮಾಡ್ತೀನಿ. ಬಿಫೋರ್ ದಟ್ ಕೆಲವು ವಿಚಾರಗಳನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸಬೇಕು. ಒಂದು ಕರೆ ಇದೆ. ಹಲೋ ಸರ್, ನಮಸ್ತೆ ಸರ್. ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ ಸರ್? ಸರ್ ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ ಸರ್? ಸರ್ ನಮಸ್ತೆ, ಲೈನಲ್ಲಿ ಇದ್ದೀರಾ? ಹೌದೌದು. ದಯಮಾಡಿ ತಮ್ಮ ಟಿವಿಯಲ್ಲಿ ಮ್ಯೂಟ್ ಮಾಡಿ ಸರ್, ದಯಮಾಡಿ ಸರ್. ಟಿವಿ ನೋಡ್ಕೊಂಡು ಲೇಟ್ ಆಗುತ್ತೆ, ಡಿಲೇ ಆಗುತ್ತೆ ಸರ್. ದಯಮಾಲ್ತು ಮನ್ಪ್ಲೆ ಸರ್. ಮಲ್ತಾರೆ ಸರ್? ಎಸ್ ಸರ್, ಇರ್ನ ಪುದ್ದರ್ ಓಲ್ಪರ್ದ ಸರ್. ಮ್ಯೂಟ್ ಮಾಡಿದೆ. ಓಕೆ ಸರ್. ತಮ್ಮ ಹೆಸರಿನಿಂದ ಸರ್? ಕೇಳುವುದಿಲ್ಲ ನೀವು ಮಾತಾಡೋದು. ಈಗ ಕೇಳ್ತದ ಸರ್? ಈಗ ಕೇಳುತ್ತದೆ. ತಮ್ಮ ಹೆಸರು ಎಲ್ಲಿಂದ ಸರ್? ಹಲೋ. ತಮ್ಮ ಹೆಸರು ಸರ್? ಸರಿಯಾಗಿ ಕೇಳುವುದಿಲ್ಲ ಸರ್. ಈಗ ಕೇಳ್ತದಾ? ಇಲ್ಲ. ಈಗ ಕೇಳ್ತದಾ? ಸ್ವಲ್ಪ. ಈಗ ಕೇಳ್ತದಾ? ಈಗ ಕೇಳ್ತದಾ? ಈಗ ಸ್ವಲ್ಪ ಕೇಳುತ್ತದೆ ಅಷ್ಟೇ, ಸ್ಪಷ್ಟ ಅಂದ್ರೆ ಧ್ವನಿ ಕಡಿಮೆ ಉಂಟು. ಅದೇ ಸರಿ ಸರ್. ತಮ್ಮ ಹೆಸರು ಎಲ್ಲಿಂದ? ಮಾತಾಡಿ ಸರ್, ಮಾತಾಡಿ ತಾವು. ಸುಭಾಷ್ ಚಂದ್ರ ಗಣತೀರ್ಥ ಅಂತ ಹೇಳಿ ಪಡೀಲಿಂದ. ಮಾತಾಡಿ ಸರ್, ಮಾತಾಡಿ. ಹಲೋ ಸರ್. ಮಾತಾಡಿ ಸರ್. ನಿತಿನ್ ಸಾಲ್ಯಾಂದ್ರೆ. ಎಸ್ ಸರ್. ಈ ಚಾನಲ್ ಇದೀತ ಕಾರ್ಯಕ್ರಮ ಅಂದ್ರೆ ಕೊಂಚ ಪರಿಹಾರ ಬಂಡ DC ಸ್ಥಳೀಯ ಆಡಳಿತ ಏಕಲೆ ಯಾರನ್ನ ಕೆಬಿಕ್ಕೊಂದು ಮುಟ್ಟುದುಪ್ಪು ಅತಂಡ ನಿಕಲೆ ಎತ್ತೆ ಕಾರ್ಯಕ್ರಮ ಮನಸ್ಸು ಕೊರ್ತು ಕೊಂಚ ಪರಿಹಾರ ಮನ್ಪೇರ ಪುನಃ ಒಂಜಿ ನಂಬಿಕೆ ಉಂಟು. ಒಕ್ಕಡೆಗಳ ಬ್ಯೂರೋಕ್ರಾಟ್ಸ್ ಬಜ್ಜಿ ಅಕಲೇನ ಇಂಚ ಮೇರೆ ಬುಂಡ ಈ ನಮನೆ ಮೇವೊಂದಿತ್ತುನಾಡ ನುನತ್ತು ಈ ಇಲಾಖೆ ಮಾತಾಡ್ಲ ಅಂತೇನೆ. ಬಟ್ ವ್ಯಕ್ತಿರ್ದ ಹತ್ರ ಒಂದು ಸಂಸ್ಥೆರ್ದ ಹತ್ರ ಆಪುನತ್ತು ಈ ಕಾಲೋಡ ಆಪುನೆಂಜಿನ ಬಂಡ ಈ ಚಾನಲ್ ಮೂಲಕನೇ ಬರ್ತದ ಆರು ಸರಿಯಾಗಿನ ಒಂದು ರೈಟ್ ವಿಸಿಟ್ ಮಾಡ್ಬೋದು, ತನಿಖೆ ಶುರು ಮಾಡ್ಬೋದು. ಒಕ್ಕಡೆಗಳ ಲಾಯ್ಲೋಟು ಇನ್ನುವಂತದ್ದು ಪತ್ರಿಕೆ ಮಾತ್ರ
ಅದಕ್ಕೆ ಸಂಬಂಧಪಟ್ಟ ಬಗ್ಗೆ ತುಂಬಾ ಎಡ್ಡೆ ನಂದು ಕರೆಕ್ಟ್ ಈ ಪಿಲಿಕುಲ ತುಂಬಾ ಎಡ್ಡೆ ಹೋಗ್ತದೆ ಕೇಂದ್ರ ಬಾರಿ ಬೇಜಾರಾಗೋಣ ನಿಜ ಸರ್ ನಿಜ ಸರ್ ಕಾರ್ಯಕ್ರಮ ಈಸಿನ ಜಗಕ್ಕೆ ಮುಟ್ಟೋಡು ಇದಕ್ಕೆ ಶೀಘ್ರವಾಗಿ ಪರಿಹಾರ ಸಿಕ್ಕೋಡು ಪ್ರಾಣಿ ನಮಿತ ದಯದಿಯೋಡು ಅನ್ನೋದು ಈ ಸಂದರ್ಭಡು ಬಂತ. ಓಕೆ ಸರ್ ಸುಬೇಶ್ ಸರ್ ಥ್ಯಾಂಕ್ ಯು ಜೆನ್ಯೂನ್ ಕಾಲರ್. ಎಸ್ ಸರ್ ಇರ್ನ ಒಂಜಿ ಕನ್ಸರ್ನ್ ಇಂಕ್ಲೆಗು ಖುಷಿ ಅಂಡ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೊಲ್ಮೇಲು. ಎಲ್ಲರೂ ಕೂಡ ಹೇಳುವಂತ ಅಷ್ಟೇ ಪಿಲಿಕುಳ ಬಾರಿ ಪೊರ್ಲಿತ್ತಿನ ದುಂಬುಗು ಯಾಲ್ನ ಪೋದಿತ್ತೆ ಯಾಲ್ನ ಪಿಲಿಕುಳ ಪೋಂತೆ ಎನ್ನಲ ಒಂದು ವಿಚಾರ ಇತ್ತು ಬಡ ಮೈಂಡ್ ಹಾಳ ಒಂದು ಪುಣ್ಪನ್ನಾಗ ನಮ್ಮ ಕುಡ್ಲದ ಸಿಟಿ ಲಿಮಿಟ್ಸ್ಡ್ ಈ ನಮ್ಮ ನಗರೀಕರಣ ತೂದು ಒಂಚೂರು ಗ್ರೀನರಿ ಬೋರ್ಡು ಅಥವಾ ಈ ಪ್ರಾಣಿ ಪಕ್ಷಿಲಿನ ತೂವೋಡು ಮೈಂಡ್ ಒಂಚೂರು ರಿಫ್ರೆಶ್ ಆವಡು ಪನ್ನಾಗ ಒಂದು ವಿಶಾಲವಾಯಿನ ಜಾಗೆ ಬಾರಿ ಪೊರ್ಲುದ ಜಾಗೆ ಅವನ ಜಾಗಿಗೆ ಪೋಂದಿತ್ತೆ ಎಡ್ಡೆತ್ತಿನ ಪರಿಸ್ಥಿತಿ ಎಡ್ಡೆತ್ತಿನ ಜಾಗೆ ನೋ ಡೌಟ್. ಬಟ್ ಇನ್ನೇನು ಪುರ ತೂನಾಗ ಕಣ್ಣೆದುರಿಗೆ ಇಂಚಿನ ಜೀವಿ ಪುರ ಸೈದ್ ತೂನಾಗ ಬಾರಿ ಬೇಜಾರಪ್ಪನು ಆ ಒಂಜಿ ಆಕ್ರೋಶ ಬುಣ್ಣ ಸರ್ ಬೇತದ ಹಾಲತ್. ಅಂಡ್ ಮಾನ್ಯ ಜಿಲ್ಲಾಧಿಕಾರಿ ಅವರೇ ಗೌರವ ಇದೆ ಸರ್, ತಮ್ಮ ಅಧಿಕಾರದ ಅವಧಿಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಮ್ಮ ಕರಾವಳಿ ಭಾಗದಲ್ಲಿ ಪಿಲಿಕುಲದ ಅಭಿವೃದ್ಧಿ ಆಗಿದೆ ಹೊರತು ಅದರ ಅವನತಿ ಆಗಿಲ್ಲ ಅನ್ನುವಂಥ ವಿಚಾರ ಬೇಕು. ಅದರ ಅವ್ಯವಸ್ಥೆ ಅನ್ನುವಂಥ ವಿಚಾರ ಇಲ್ಲಿ ಕೊನೆ ಆಗ್ಬೇಕು ಸರ್. ತುಂಬ ದೊಡ್ಡ ಮಟ್ಟದಲ್ಲಿ ಅದು ಬೆಳಿಬೇಕು, ಜೊತೆಗೆ ಒಳ್ಳೆಯ ರೀತಿಯಲ್ಲಿ ಅದು ಮ್ಯಾನೇಜ್ ಆಗಬೇಕು, ಮೇಂಟೆನೆನ್ಸ್ ಆಗಬೇಕು. ತಮ್ಮ ಜವಾಬ್ದಾರಿ ಕೂಡ ಬಹಳಷ್ಟಿದೆ ಸರ್. ಡಾಕ್ಟರ್ ಅರುಣ್ ಶೆಟ್ರು ಅದರ ಆಯುಕ್ತರು ಅವರು ಕೂಡ ತಮ್ಮ ಜವಾಬ್ದಾರಿ ಬಹಳಷ್ಟಿದೆ ಸರ್. ಇಂಥ ಒಂದು ಆರೋಪದಿಂದ, ಇಂಥ ಒಂದು ಆಪಾದನೆಯಿಂದ, ಇಂತಹ ಒಂದು ಕಪ್ಪು ಪಟ್ಟಿಯಿಂದ ಅದು ಹೊರಗೆ ಬರಬೇಕು. ಹಾಗಾದರೆ ತಾವು ಅದ್ಭುತ ಆಫೀಸರ್ ಆಗಿರ್ತೀರಿ. ನಾವು ಕೂಡ ನಿಮ್ಮನ್ನು ಗೌರವಿಸ್ತೀವಿ, ಪ್ರತಿಯೊಬ್ಬರು ಕೂಡ ನಿಮ್ಮನ್ನು ಗೌರವಿಸ್ತಾರೆ, ಎಲ್ಲರೂ ಕೂಡ ತಮಗೆ ಆಭಾರಿ ಆಗಿರ್ತೀರಿ. ಸೊ ದಯಮಾಡಿ ಈ ಒಂದು ವಿಚಾರದ ಬಗ್ಗೆ ಗಮನವನ್ನು ಕೊಡಿ ಸರ್. ಎಸ್ ಸರ್, ಹರೀಶ್ ಸರ್ ಕೊನೆಯದಾಗಿ ಸರ್ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ಈಗ ನಾನು ಹೇಳೋದಿಷ್ಟೇ, ಈಗ ನಮಗೆ ಮಂಗಳೂರಿನಲ್ಲಿ ಪ್ರಾಣಿ ಸಂಗ್ರಹಾಲಯ ಬೇಕು. ಯಾಕಂದರೆ ಮುಂದಿನ ಪೀಳಿಗೆಗೆ ನಾವು ಪ್ರಾಣಿಗಳನ್ನು ಕಾಡಲ್ಲಿ ಈಗ, ಯಾಕಂದರೆ ಕಾಡು ಎಲ್ಲ ಕಡೆ ಅಳಿತಾ ಬರ್ತಾ ಇದೆ, ಎಲ್ಲಿ ಕೂಡ ಪರಿಸರ ನಾಶ ಆಗ್ತಾ ಬರ್ತಾ ಇದೆ. ಬಟ್ ಅದನ್ನು ಉಳಿಸಬೇಕು ಅಂತೇಳಿ ಕೂಡ ನಿಮ್ಮ ಮುಂದೆ ಕೇಳ್ಕೊಳ್ತೇವೆ. ಬಟ್ ವಿಷಯ ಏನಂತ ಹೇಳಿದ್ರೆ, ಈ ಪ್ರಾಣಿಗಳಿಗೆ ಆಹಾರವನ್ನು ಕರೆಕ್ಟಾದ ಸಮರ್ಪಕ ರೀತಿಯಲ್ಲಿ ನೀಡಬೇಕು. ನಿಮ್ಮ ಕೈಯಲ್ಲಿ ನೋಡಲಿಕ್ಕೆ ಸಾಧ್ಯ ಇಲ್ಲ ಅಂತಂದರೆ ಅವುಗಳನ್ನು ಪರಿಸರದಲ್ಲಿ ಬಿಟ್ಬಿಡಿ, ಇಲ್ಲ ಅದಕ್ಕೆ ಬೇಕಾದ ಆಹಾರ ಪೂರೈಕೆ ಮಾಡಿ. ಅದು ಇಲ್ಲ ಅಂತೇಳಿ ನಿಮ್ಮ ಕೈಯಲ್ಲಿ ನೋಡಲಿಕ್ಕೆ ಸಾಧ್ಯ ಇಲ್ಲ ಅಂದರೆ ಯಾವಾದರೂ ಇಲಾಖೆ, ಈಗ ಅರಣ್ಯ ಇಲಾಖೆಗೆ ಒಪ್ಪಿಸಿದೆ ಅಂತ ಹೇಳಿದಿರಿ, ಆದಷ್ಟು ಬೇಗ ಅರಣ್ಯ ಇಲಾಖೆಗೆ ಒಪ್ಪಿಸಿ. ಯಾಕಂದರೆ ಅರಣ್ಯ ಇಲಾಖೆ ಜೊತೆ ನಾವು ಕೈ ಜೋಡಿಸಿ ನಮ್ಮ ಸ್ವಯಂ ಪ್ರೇರಣೆಯಿಂದಾದರೂ ನಾವು ಆ ಪ್ರಾಣಿಗಳ ರಕ್ಷಣೆಗಾದರೂ ನಾವು ಮುಂದಾಗ್ತೇವೆ. ಹಾಗೆ ಪ್ರಾಣಿಗಳಿಗೆ ಕೊಡಬೇಕಂತಂದರೆ ಆಹಾರ ಫಸ್ಟ್ ಕೊಡಿ. ಈಗ ಇಲ್ಲಿ ಬಂದ ಹಣವನ್ನು ತಮ್ಮ ಕಿಸೆಗೆ ಹಾಕಳದೆ ಆ ಹಣವನ್ನು ಸಮರ್ಪಕವಾಗಿ ಆ ಪ್ರಾಣಿಗಳಿಗೆ ಏನು ಆಹಾರ ದಿನನಿತ್ಯ ಸಿಗಬೇಕು ಅದರ ಏನು 100ಕ್ಕೆ 90% ಆದರೂ ನೀಡಬೇಕಾಗಿರಲಿ ಕೇಳ್ಕೊಳ್ತೇವೆ. ಹಾಗೆ ಮತ್ತೊಂದು ಏನಂತ ಹೇಳಿದರೆ, ಅಲ್ಲಿ ಏನು ಭ್ರಷ್ಟ ಅಧಿಕಾರಿಗಳಿದ್ದಾರೆ ಅವರನ್ನು ಫಸ್ಟ್ ಕಿತ್ತು ಬಿಸಾಕಿ. ಕರೆಕ್ಟ್. ಭ್ರಷ್ಟ ಅಧಿಕಾರಿಗಳನ್ನು ಕಿತ್ತು ಬಿಸಾಕಿದರೆ ಅಲ್ಲಿರ್ತಕ್ಕಂಥ ಪೂರ ವ್ಯವಸ್ಥೆಗಳು ಸಮರ್ಪಕವಾಗಿ ಎಲ್ಲ ರೀತಿಯಲ್ಲಿ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಅಂತ ನಾನು ಹೇಳ್ತೇನೆ. ಎಸ್ ಸರ್. ಜೊತೆಗೆ ಭಾಳಷ್ಟು ಕರೆಗಳು ಬರ್ತಾ ಇದೆ. ಐ ಆಮ್ ವೆರಿ ಸಾರಿ, ತಮ್ಮ ಕರೆಗಳನ್ನು ತೆಗೆದುಕೊಳ್ಳಲಿಕ್ಕೆ ಆಗ್ತಾ ಇಲ್ಲ, ಸಮಯದ ಒಬ್ಬ ಕೂಡ ತುಂಬಾ ಇದೆ. ಭಾಳಷ್ಟು ವಿಚಾರಗಳಿವೆ, ಭಾಳಷ್ಟು ಜನರು ಕಮೆಂಟ್ಸನ್ನು ಕೂಡ ಹಾಕಿದ್ದಾರೆ. ಸರ್ಕಾರದಲ್ಲಿ ಅನುದಾನ ಇಲ್ಲ ಕಾಣಬೇಕು, ಅನುದಾನ ಬೇಡದಕ್ಕೆ ಉಪಯೋಗ ಆಗ್ತಾ ಇದೆ, ನಿಜವಾಗ್ಲೂ ಇದಕ್ಕೆ ಅನುದಾನ ಕೊಡಬೇಕು, ಅಭಿವೃದ್ಧಿ ಪಡಿಸಬೇಕು. ಅನುದಾನ ಬರುತ್ತೆ ಸರ್, ಸ್ಪಾನ್ಸರ್ಸ್ ಕೂಡ ಬರುತ್ತೆ, ಬಟ್ ಇವ್ರುಗಳು ಮಾಡ್ತಾ ಇಲ್ಲ ಅಷ್ಟೇ, ಇವರುಗಳಿಗೆ ಕನ್ಸರ್ನ್ ಇಲ್ಲ. ಜೊತೆಗೆ ಬುದ್ಧಿವಂತರ ಜಿಲ್ಲೆಯಲ್ಲಿ ಜನಗಳ ಬುದ್ಧಿ ಜಾಸ್ತಿಯಾಗಿ ಅನ್ಯಾಯವೇ ಬುದ್ಧಿ ಆಗ್ತಾ ಇದೆ ಅನ್ನುವಂಥದ್ದು ಅನು ಸುವರ್ಣ ಅವರು ಹೇಳ್ತಾ ಇದ್ದಾರೆ, ಸಂತೋಷ್ ಕುಮಾರಿ ಅವರು ಹೇಳ್ತಾ ಇದ್ದಾರೆ. ಜೊತೆಗೆ ನೋಡಿಕೊಳ್ಳುವ ಜನ ಕೂಡ ಅಲ್ಲಿ ಯಾರೂ ಇಲ್ಲ ಅನ್ನೋದು ಪ್ರದೀಪ್ ಅವರು ಹೇಳ್ತಾ ಇದ್ದಾರೆ. ಸೊ ಹಾಗೆ ಬಹಳಷ್ಟು ವೆರಿ ಫನ್ನಿ ಥಿಂಗ್ ಇಸ್ ಜಸ್ಟ್ ಫ್ಯೂ ಡೇಸ್ ಬ್ಯಾಕ್ ಮ್ಯಾಂಗ್ಳೂರ್ DC ಸೆಡ್ ದೆರ್ ಇಸ್ ನೋ ಪ್ರಾಬ್ಲಮ್ ಇನ್ ಪಿಲಿಕುಲಾ, ಆಲ್ ರೂಮರ್ಸ್ ಆ್ಯಂಡ್ ಆಲ್. ಸೊ ಇದನ್ನು ಯಾರೋ ಇನ್ನೊಬ್ಬರು ಹಾಕಿದ್ದಾರೆ. ಸೊ ಹೀಗೆ ಭಾಳಷ್ಟು ಮಾನ ಮರ್ಯಾದೆ ಇಲ್ಲದ ಅಧಿಕಾರಿಗಳಂತ ಹೀಗೆಲ್ಲ ಬರೆದಿದ್ದಾರೆ. ಸೊ ಅದೇನೇ ಇರಲಿ, ಅದೆಲ್ಲ ವಿಚಾರ. ನಮ್ಮ ವಿಚಾರ ಇರುವಂಥದ್ದು ಆ ಪ್ರಾಣಿಗಳು, ಆ ಮೂಕ ಪ್ರಾಣಿಗಳು, ಆ ಮುಗ್ಧ ಪ್ರಾಣಿಗಳು ಅದು ಬದುಕಬೇಕು, ಅದಕ್ಕೆ ಬದುಕುವಂಥ ಹಕ್ಕಿದೆ ನಮ್ಮ ರೀತಿಯಲ್ಲಿ. ಸೊ ಹಾಗಿದ್ದಾಗ ದಯಮಾಡಿ ಈ ಪಿಲಿಕುಲ ಬಂದಾಗುತ್ತಾ ಅಂತ ಬಂದಾಗ ಸದ್ಯಕ್ಕೆ ತಮ್ಗಳಿಗೆ ನೋಡ್ಲಿಕ್ಕೆ ಇಂತಹ ಒಂದು ಅವ್ಯವಸ್ಥೆಯನ್ನು ನೋಡಿ ಹೈಕೋರ್ಟ್ ಶಾಕ್ ಆಗಿರುವಂಥದ್ದು ಸತ್ಯ 100ಕ್ಕೆ 100. ಹಾಗಿದ್ದಾಗ ಇದನ್ನ ತಮ್ಗಳಿಗೆ ಮೇಂಟೈನ್ ಮಾಡಲಿಕ್ಕೆ ಆಗುತ್ತಾದ್ರೆ ಮಾಡಿ, ಇಲ್ಲದಿದ್ರೆ ಮುಚ್ಚಿಬಿಡಿ ಅನ್ನುವಂಥ ವಿಚಾರವನ್ನು ಹೇಳಿರುವಂಥದ್ದು. ಸೊ ಹಾಗಿದ್ದಾಗ ಮುಚ್ಚಿ ಆಗಲಿಲ್ಲ. ಈ ವಿಚಾರವನ್ನು DC ಅವರು ಸ್ಪಷ್ಟನೆ ಮಾಡಿರುವಂಥದ್ದು. ಆ ರೀತಿ ಯಾವುದೇ ರೀತಿಯ ಸುದ್ದಿ ಇಲ್ಲ, ಅದು ಸುಳ್ಳು ಸುದ್ದಿ ಅನ್ನುವಂಥದ್ದು. ಅಟ್ ದ ಸೇಮ್ ಟೈಮ್ ಅಲ್ಲಿ ಆಗಿರುವಂಥ ಅವ್ಯವಸ್ಥೆ ಮಾತ್ರ 100ಕ್ಕೆ 100 ಸತ್ಯ, ಅದರಲ್ಲಿ ಯಾವುದೇ ವದಂತಿಗಳಿಲ್ಲ, ಅದು ಸತ್ಯವೇ. ಸೊ ಹಾಗಿದ್ದಾಗ ಅದರಿಂದ ಹೊರಗೆ ಬನ್ನಿ, ತಾವುಗಳು ಅದರಿಂದ ಹೊರಗೆ ಬನ್ನಿ. ಈ ಪಿಲಿಕುಲ ಮುಚ್ಚಬಾರ್ದು,
ಇದು ನಮ್ಗಳ ಹಕ್ಕು, ಇದು ಕರಾವಳಿ ಭಾಗದ ತುಳುನಾಡಿನ ಅಸ್ತಿತ್ವ ಅಂತ ಹೇಳ್ತೀನಿ. ಯಾಕಂದ್ರೆ ನಾನು ಆಗ್ಲೇ ಹೇಳಿದಾಗ ಇಂತಹ ಪಾರ್ಕ್, ಇಂಥ ಒಂದು ವಿಶಾಲ ಪರಿಸರ, ಇಂಥ ಒಂದು ಜೈವಿಕ ಉದ್ಯಾನವನ ನಮ್ಮ ಮಂಗಳೂರಿನಲ್ಲಿ ಕರಾವಳಿ ಭಾಗದಲ್ಲಿ ಇಲ್ಲವೇ ಇಲ್ಲ. ಹಾಗಾಗಿ ಇದನ್ನು ನಾವುಗಳು ಉಳಿಸಬೇಕು. ಉಳಿಸ್ಲಿಲ್ಲ ಅಂತ ಬಂದಾಗ ತಾವುಗಳು ಎಷ್ಟೇ ಜಾವೇದ್ ಅಲಿಯನ್ನು ಕರ್ಕೊಂಡು ಬನ್ನಿ, ಎಷ್ಟೇ ಕೈಲಾಶ್ ಖೇರ್ಗಳನ್ನ ಕರ್ಕೊಂಡು ಬನ್ನಿ, ಎಷ್ಟೇ ಶಾರುಖ್ ಖಾನ್ಗಳನ್ನು ಕರ್ಕೊಂಡು ಬನ್ನಿ, ವೇಸ್ಟ್, ನೋ ಯೂಸ್ ರೀ, ನೋ ಯೂಸ್. ಇಂತಹ ಒಂದು ಪಾರ್ಕನ್ನು ತಾವುಗಳು ಉಳಿಸ್ಕೊಳ್ಳಿಕ್ಕೆ ಆಗಲಿಲ್ಲ ಅಂತ ಬಂದಾಗ ಕಪ್ಪು ಚುಕ್ಕೆ ತಮ್ಗಳಿಗೆ. ಯಾರೇ ದೊಡ್ಡ ರಾಕ್ ಸ್ಟಾರ್, ಪಾಪ್ ಸ್ಟಾರ್ಗಳನ್ನು ಕರ್ಕೊಂಡು ಬಂದು ಕೂಡ ವೇಸ್ಟ್ ಆಫ್ ಟೈಮ್, ವೇಸ್ಟ್ ಆಫ್ ಮನಿ ನಮ್ಮದು ಅಂತ ಹೇಳ್ತಾ, ತಮ್ಗಳಿಗೆ ನಿಜವಾಗ್ಲೂ ಕೂಡ ನಮ್ಮ ಜಿಲ್ಲೆಯ ಬಗ್ಗೆ ಕನಸನಿದ್ರೆ, ನಮ್ಗಳ ಪ್ರಾಣಿಗಳ ಬಗ್ಗೆ, ನಮ್ಗಳ ಪರಿಸರದ ಬಗ್ಗೆ ಕನಸನಿದ್ರೆ ದಯಮಾಡಿ ಇಂತಹ ಪಾರ್ಕ್ಗಳನ್ನು ಡೆವಲಪ್ ಮಾಡಿ. ಇದರಿಂದ ನಮ್ಮ ಪ್ರವಾಸೋದ್ಯಮ ಬೆಳೆಯುತ್ತೆ, ಇದರಿಂದ ನಮ್ಮ ಪ್ರವಾಸಿಗರು ಬರ್ತಾರೆ. ಅಲ್ಲಿ ಗುತ್ತು ಮನೆ ಇದೆ, ಅಲ್ಲಿ ಒಳ್ಳೆಯ ಪಾರ್ಕ್ ಇದೆ, ವಿಹಾರವಾಗಿರುವಂತಹ ಪಾರ್ಕ್ ಇದೆ, ಜೊತೆಗೆ ಅಲ್ಲಿ ಮೃಗಾಲಯ ಇದೆ. ಇನ್ನು ಮುಂದಕ್ಕೆ ಹೋದ್ರೆ ಅಲ್ಲಿ ಏನು ಕರಕುಶಲ ಕರ್ಮಿಗಳು ಬೇರೆ ಬೇರೆ ವೃತ್ತಿ ಮಾಡುವಂತಹ ಒಂದು ಪಾರ್ಕ್ ಇದೆ. ಅಲ್ಲೂ ಕೂಡ ಈಗ ಜನವೇ ಇಲ್ಲ, ಯಾರೂ ಇಲ್ಲ. ಒಂದು ಟೈಮಲ್ಲಿ ತುಂಬ ಚೆನ್ನಾಗಿತ್ತು ಅದು ಪಾರ್ಕ್, ಯಾರಂದ್ರೆ ಏನು ಇಲ್ಲ. ಜೊತೆಗೆ ಅಲ್ಲೊಂದು ನಮ್ಮ ಪಿಳಿಕುಲ ಸೈನ್ಸ್ ಪಾರ್ಕ್ ಇದೆ, ತಾರಾಲಯ ಇದೆ. ಸೊ ತುಂಬ ಅದ್ಭುತವಾಗಿರುವಂಥ ಜಾಗ ಅದು. ಆ ಜಾಗ ಈ ರೀತಿ ಹಾಳಾಗ್ತಾ ಇದೆ ಅಂತ ಬಂದು ಬಹಳಷ್ಟು ನೋವಾಗುತ್ತೆ. ದಯಮಾಡಿ ಇದನ್ನ ಉಳಿಸಿ ಬೆಳೆಸಿ, ಅನ್ಯಾಯ ಮಾಡಬೇಡಿ ಯಾವತ್ತೂ ಕೂಡ ಇಂಥ ಮೂಕ ಮುಗ್ಧ ಪ್ರಾಣಿಗಳಿಗೆ ಕಳಕಳಿಯ ವಿನಂತಿ. ಜೊತೆಗೆ ಈ ಬಗ್ಗೆ ಧ್ವನಿ ಎತ್ತಿದಂತಹ ವಿಜಯಲಕ್ಷ್ಮಿ ಶಿವರೂರು ಮೇಡಮ್ ಅವರು, ಅವರಿಗೂ ಕೂಡ ಧನ್ಯವಾದಗಳು. ಜೊತೆಗೆ ಭುವನ್ ಅವರು ಕೂಡ ಜಾಯ್ನ್ ಆಗಬೇಕಾಗಿತ್ತು, ಅವರು ಕೂಡ ಜಾಯ್ನ್ ಆಗಲಿಕ್ಕೆ ಆಗಿಲ್ಲ, ಅವರು ಹೊರದೇಶದಲ್ಲಿದ್ದಾರೆ. ಸೊ ಹಾಗಿದ್ದ ಕಾರಣಾಂತರಗಳಿಂದ ಸೊ ಅವರಿಗೂ ಕೂಡ ಧನ್ಯವಾದಗಳು. ಈ ಬಗ್ಗೆ ಧ್ವನಿಯನ್ನು ಎತ್ತಿದ್ದೀರಿ. ಅದೇ ರೀತಿ ಸರ್ ಹರೀಶ್ ಸರ್ ತಮಗೂ ಕೂಡ ಧನ್ಯವಾದಗಳು ಸರ್. ವ್ಯಾಲ್ಯೂಯೇಬಲ್ ಆಗಿರುವಂಥ ವೆರಿ ಇನ್ಫಾರ್ಮೇಟಿವ್ ಆಗಿರುವಂಥ ವಿಚಾರಗಳನ್ನು ಹಂಚ್ಕೊಂಡ್ರಿ. ಆ್ಯಂಡ್ ದಯಮಾಡಿ ಇದೆಲ್ಲವೂ ಕೂಡ ರೆಸ್ಪಾನ್ಸಿಬಿಲಿಟಿ ಇರುವಂಥದ್ದು ನಮ್ಮ ತುಳುನಾಡಿನ, ನಮ್ಮ ಬುದ್ಧಿವಂತರ ಜಿಲ್ಲೆಯ ಜನರಲ್ಲಿ. ನಾವುಗಳು ಬುದ್ಧಿವಂತರ ಅನ್ನುವ ಏನೋ ಅಂತ ಗೊತ್ತಿಲ್ಲ, ಫುಡ್ ಫೆಸ್ಟಿವಲನ್ನು ಮಾಡಿದಾಗ ಅದಕ್ಕೆ ಹುಚ್ಚೆದ್ದು ರಾಕ್ಷಸರ ರೀತಿಯಲ್ಲಿ ಹೋಗಿ ಜನ ಸೇರ್ತೀವಿ, ಸಿಕ್ಕದನ್ನು ಬಾಯ್ಗೆ ಹಾಕ್ಕೊಂಡು ತಿಂತೀವಿ, ಸೆಲ್ಫಿಗಳನ್ನು ತೆಗಿತೀವಿ, ಜಾಲಿ ಮಾಡ್ತೀವಿ. ಮಾಡ್ರಿ, ನೋ ಡೌಟ್, ಯಾರು ಇಲ್ಲ ಅಂತ ಹೇಳಿದ್ರು, ಸ್ವತಂತ್ರ ಇದೆ. ಅದೇ ರೀತಿ ಆ ಪ್ರಾಣಿಗಳಿಗೆ ಕೂಡ ಬದುಕುವಂಥ ಸ್ವತಂತ್ರ ಇದೆ. ಬುದ್ಧಿವಂತರು ಅನ್ನುವಂಥದ್ದು ಕೇವಲ ಬೀಚಲ್ಲಿ ದೊಡ್ಡ ದೊಡ್ಡ ಸ್ಟಾರ್ಗಳು ಬಂದಾಗ ಕುಳಿದು ಕುಪ್ಪಳಿಸಿದಂತಹ ಸಂದರ್ಭಗಳಲ್ಲಿ ಪ್ರವಾಸೋದ್ಯಮ ಅಲ್ಲ. ಇಂತಹ ಮೃಗಾಲಯನ ಉಳಿಸಿದಾಗ ಪ್ರವಾಸೋದ್ಯಮ ಡೆವಲಪ್ ಆಗುತ್ತೆ. ಇದು ಬುದ್ಧಿವಂತರು. ಇದನ್ನು ಉಳಿಸಿ, ಇದನ್ನು ಬೆಳೆಸಿ ದಯಮಾಡಿ ಅಂತ ಹೇಳ್ತಾ, ಆ್ಯಂಡ್ ಎಲ್ಲ ನಮ್ಮ ತುಳುನಾಡಿನ ಜನರಲ್ಲಿ ಕಳಕಳಿ ವಿನಂತಿ, ಈ ಬಗ್ಗೆ ಧ್ವನಿಯನ್ನು ಎತ್ತಿ. ಈ ಬಗ್ಗೆ ನಾವುಗಳು ನಿಲ್ಲೇಬೇಕಾಗುತ್ತೆ. ನಮ್ಮ ತುಳುನಾಡಲ್ಲಿರುವಂಥ ಏಕೈಕ ಇದು ಪ್ರಾಣಿ ಸಂಗ್ರಹಾಲಯ, ಮೃಗಾಲಯ, ಅದು ನಮ್ಮ ಪಿಳಿಕುಲ. ಅದು ಉಳಿಬೇಕು, ಅದು ಬೆಳಿಬೇಕು. ಹಾಗಾಗಿ #ಸೇವ್ ಪಿಳಿಕುಲ ಈ ಬಗ್ಗೆ ದೊಡ್ಡ ಮಟ್ಟದಲ್ಲಿ ತುಳುನಾಡಿನವರು ಧ್ವನಿ ಎತ್ತಲೇಬೇಕಾಗುತ್ತೆ. ಆ ಪಿಳಿಕುಲ ಬಂದಾಗಬಾರ್ದು. ಅಲ್ಲಿರುವಂಥ ಪ್ರಾಣಿಗಳು ಸ್ವಚ್ಛಂದವಾಗಿ, ಸ್ವತಂತ್ರವಾಗಿ, ಸ್ವಚ್ಛೆಯಿಂದ ಓಡಾಡಬೇಕು. ಇಂತಹ ಒಂದು ದಿನ ಆಗಬೇಕು. ಆ್ಯಂಡ್ ಕಳಕಳಿಯ ವಿನಂತಿ ನಮ್ಮ ಮಂಗಳೂರಿನ ಮಾನ್ಯ ಜಿಲ್ಲಾಧಿಕಾರಿಯವರು, ದಯಮಾಡಿ ಈ ಒಂದು ಸಮಸ್ಯೆಯನ್ನು ಬಗೆಹರಿಸಿ ಸರ್. ನಿಮ್ಮ ಮೇಲೆ ಗೌರವ ಇದೆ, ಯಂಗ್ ಆ್ಯಂಡ್ ಎನರ್ಜೆಟಿಕ್ ಆಗಿದ್ದೀರಿ, ತಾವು ಮನಸ್ಸು ಮಾಡಿದರೆ ಎಲ್ಲವೂ ಕೂಡ ಸಾಧ್ಯ ತಮ್ಮಿಂದ, ತಮ್ಮ ಮೇಲೆ ಭರವಸೆ ಇದೆ. ಸೊ ಹಾಗಿದ್ದಾಗ ದಯಮಾಡಿ ನಮ್ಮ ಮಂಗಳೂರಿನಲ್ಲಿರುವಂತಹ ಪಿಳಿಕುಳ ಮೃಗಾಲಯವನ್ನು ಉಳಿಸಿ ಬೆಳೆಸಿ ಅನ್ನುವಂಥದ್ದು ಕಳಕಳಿಯ ವಿನಂತಿ ಸರ್. ಆ್ಯಂಡ್ ಭ್ರಷ್ಟ ಅಧಿಕಾರಿಗಳನ್ನು ದಯಮಾಡಿ ಮನೆ ಕಳಿಸಿ ಸರ್, ಇಲ್ಲದಿದ್ದರೆ ಭಾಳಷ್ಟು ಪ್ರಾಣಿಗಳು ಸಾಯುತ್ತೆ ಸರ್, ದಯಮಾಡಿ ಅಂತ ಹೇಳ್ತಾ, ಇದು ಇವತ್ತಿನ ವಿಶೇಷ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕುಡ್ಲ ನ್ಯೂಸ್ 24/7.